ವೀಕ್ಷಕರೇ, ಇವತ್ತು ನಾವು ಬಂದಿದ್ದೀವಿ ಗೌಡ್ಗೆರೆ ಚನ್ನಪಟ್ಟಣದಲ್ಲಿರುವಂತಹ ಗೌಡ್ಗೆರೆ ಚಾಮುಂಡೇಶ್ವರಿ ಸನ್ನಿಧಾನ. ಇದು ಬರೀ ಆಧ್ಯಾತ್ಮಿಕ ಕೇಂದ್ರವಾಗಿ ಉಳಿದಿಲ್ಲ, ಇದು ಜ್ಞಾನ ಕೇಂದ್ರವಾಗಿ ಕೂಡ ಮಾರ್ಪಟ್ಟಿದೆ. ಅಂದ್ರೆ ಏನಿದೆ ಅಂತಂದ್ರೆ, ಇಲ್ಲಿ ನೋಡಿ, ಚಾಮುಂಡೇಶ್ವರಿ ಸನ್ನಿಧಿ ಮೇಲಿದೆ, ಅದರ ಪಾದದ ಕೆಳಗಡೆ ಇರುವಂತ ಒಂದು ಈ ಜಾಗದಲ್ಲಿ ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ಎಂತ ಮ್ಯೂಸಿಯಂ ಅಂತಂದ್ರೆ, ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದ ಸಂಸ್ಕೃತಿ, ಆಚಾರ ವಿಚಾರ, ಪರಂಪರೆಯನ್ನು ಸಾರುವಂತ ಎಲ್ಲ ನದಿಗಳು, ರಾಜ ಮಹಾರಾಜರುಗಳು, ಹಳೆಯ ಪರಂಪರೆ ವಸ್ತುಗಳು ಎಲ್ಲವನ್ನು ಕೂಡ ಅದ್ಭುತವಾದಂತ ಅತಿ ದೊಡ್ಡದಾದ ಒಂದು ಮ್ಯೂಸಿಯಂ ಅನ್ನ ಸಂಗ್ರಹ ಮಾಡಿದ್ದಾರೆ. ಬನ್ನಿ ಒಳಗಡೆ ಏನೇನಿದೆ ಅಂತ ತೋರಿಸೋಣ. ಅಲ್ಲೇ ಇರಿ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಸರಿ, ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡದ ಹಳಗನ್ನಡ ಸಾಹಿತಿಗಳು, ಹಳಗನ್ನಡ ಪ್ರಮುಖ ಸಾಹಿತಿಗಳು. ಮೊದಲಿಗೆ ನೋಡ್ತಾ ಇದ್ದಾರೆ ಲಕ್ಷ್ಮೀಶ, ಕವಿ ಲಕ್ಷ್ಮೀಶ. ಹಾಗೇನೆ ಅವ್ರ ಪಕ್ಕದಲ್ಲಿ ಪೊನ್ನ, ಮತ್ತೆ ಈ ಕಡೆ ಬಂದು ಪಂಪ, ಆದಿಕವಿ ಪಂಪ. ಈಗ ನೋಡ್ತಾ ಇದ್ರೆ ಆದಿಕವಿ ಪಂಪ. ಓಕೆ ಸರ್. ಸೊ ಅವ್ರ ಪಕ್ಕದಲ್ಲಿ ರನ್ನ, ಕವಿ ಚಕ್ರವರ್ತಿ ರನ್ನ. ಕವಿ ಚಕ್ರವರ್ತಿ ಅಂತ ಬಿರ್ದಿತ್ತು ಸರ್. ಕವಿ ಚಕ್ರವರ್ತಿ ಅಂತ ಬಿರ್ದಿತ್ತು. ಅಂದ್ರೆ ನೋಡಿ, ಇವರೆಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ನೋಡ್ಬೋದು. ಅವ್ರು ತಾಳೆಗರಿನಲ್ಲಿ ಬರೆತಿದ್ರು, ತಾಮ್ರಪಟಗಳಲ್ಲಿ ಬರೆತಿದ್ರು. ಇಲ್ಲೇ ಇದೆಯಲ್ಲ ಸರ್ ಇದು? ಹೌದು, ತಾಳೆಗರಿ. ಅದು ತಾಳೆಗರಿ. ಮತ್ತೆ ಇಲ್ಲಿ ಇದೆ ಅದೆಲ್ಲ ಒಂದು ಸುಮ್ನೆ ಒಂದು ನಾವು ಆರ್ಟಿಫಿಷಿಯಲ್ ಆಗಿ ನಾವು ರೆಡಿ ಮಾಡಿರೋದು ಮ್ಯೂಸಿಯಂ ಅಲ್ಲಿ. ಅಂದ್ರೆ ಈಗ ನಮ್ಮ ಸಾಹಿತಿಗಳು, ನಾವು ಕಂಡ ಇಂತ ಹಳೆಗನ್ನಡ ಸಾಹಿತಿಗಳನ್ನ, ಅವರ ಒಂದು ವ್ಯಕ್ತಿ ಚಿತ್ರಗಳನ್ನ ನೋಡ್ಬೋದು, ಅಲ್ಲಿ ಚಿತ್ರಪಟಗಳನ್ನ ನೋಡ್ಬೋದು. ಇಂತ ಒಂದು ಮೂರ್ತಿ ಶಿಲ್ಪಗಳನ್ನ ಎಲ್ಲೂ ನೋಡಕ್ ಆಗಲ್ಲ. ಓಕೆ ಸರ್. ಈ ಗೌಡಗೆರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮ್ಯೂಸಿಯಂ ಅಲ್ಲಿ ಎಲ್ಲರೂ ಕೂಡ ನೋಡ್ಬೋದು. ಆ ಪಂಪಕಂತ ಅಂತಂದ್ರೆ ಎಲ್ರಿಗೂ ಕಣ್ಮುಂದೆ ಬರುತ್ತೆ. ಪಂಪರ ಚಿತ್ರ, ಪಂಪ ಕವಿ ಚಿತ್ರ. ಮುಂದುವರೆದು ಇಲ್ಲಿ ಕವಿ ಚಕ್ರವರ್ತಿ ಆದ್ಮೇಲೆ ಜನ್ನ ಕವಿ. ಆಮೇಲೆ ಅದ್ರ ಪಕ್ಕದಲ್ಲಿ ಷಟ್ಪದಿಗಳ ಬ್ರಹ್ಮ ಅಂತ ಬಿರುದಾಂಕಿತ ಅಂತ ರಾಘವಾಂಕ ಕವಿ. ಷಟ್ಪದಿಗಳ ಬ್ರಹ್ಮ ಅಂತ ಏನೋ ಹೈಸ್ಕೂಲ್ ಅಲ್ಲಿ ಕೇಳಿದ್ದ ಕೂಡ. ಹೌದು. ನೆಕ್ಸ್ಟ್ ಅವ್ರ ಪಕ್ಕ ಹರಿಹರ ಕವಿ ಹರಿಹರ. ಆಮೇಲೆ ಅವ್ರ ಪಕ್ಕದಲ್ಲಿ ಗದಗಿನ ಭಾರತ ಅಥವಾ ಒಂದು ಗದಾಯುದ್ಧ ಬರೆದಂತ ಕುಮಾರವ್ಯಾಸ ಕವಿ. ಇವ್ರೆ ಗದಾಯುದ್ಧ. ಈಗ ನಮ್ಗೆ ಹಳೆಗನ್ನಡ ಕವಿತೆಗಳು ಹೆಂಗಿದ್ರು ಅಂತ ಗೊತ್ತಿಲ್ಲ ನಮ್ಗೆ, ಕವಿಗಳು ಹೆಂಗಿದ್ರು ಅಂತ ಅಂದ್ಬಿಟ್ಟು. ಇವ್ರು ನೋಡಿದಾಗ ನಮ್ಮ ಮುಂದಿನ ಜನರೇಷನ್ ಮಕ್ಕಳಲ್ಲಿ ಪಂಪ ಕವಿ ಅಂತಂದ್ರೆ ಇನ್ನು ಅವ್ರ ಮಕ್ಳು ಹಿಂಗ ನೆಕ್ಸ್ಟ್ ಜನರೇಷನ್ ಅವ್ರು ಪಾಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅವರು ಕವಿ ನಮ್ಮ ಪರಂಪರೆ ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ತರ ಮಾಡಿದ್ರು ಸರ್. ಎಷ್ಟು ಇಲ್ಲಿ ಆಧ್ಯಾತ್ಮಿಕ ಕೇಂದ್ರ ಜೊತೆಗೆ ಒಂದು ನಿಜವಾದ ಒಂದು ಶಿಕ್ಷಣ ಕೂಡ ಸಿಗ್ತಾ ಇದೆ. ಒಬ್ಬ ಮಗು ಈ ಮಕ್ಳು ಬಂದ್ರೆ ಇಲ್ಲಿಗೆ ಅಟ್ಲೀಸ್ಟ್ ಅವ್ರ ಜನರಲ್ ನಾಲೆಡ್ಜ್ ಒಂದು 10ರಿಂದ 20 ಮಾರ್ಕ್ಸ್ ಪಕ್ಕ ಸಿಗುತ್ತೆ ಸರ್. ಮಕ್ಕಳಿಗಿಂತ ಪ್ರತಿಯೊಬ್ರು ತಿಳ್ಕೊಬೇಕಾದ ಅದ್ಭುತವಾದಂತ ಒಂದು ಕೆಲಸ. ಈಗ ನಾವು ನೋಡ್ತಾ ಇದೀವಿ, ನಮ್ಮ ಕನ್ನಡ ನಾಡಿನ ಎಸ್ಪೆಷಲಿ ಕರ್ನಾಟಕದಲ್ಲಿ ಪ್ರಸಿದ್ಧ ಒಂದು ಆಡಳಿತ ಮಾಡಿದಂತ ಗಂಗಾಮನೆತನ. ಆ ಗಂಗಾಮನೆತನಲ್ಲಿ ಪ್ರಸಿದ್ಧವಾದಂತ ಮಂತ್ರಿ ಚಾವುಂಡರಾಯ. ಆ ಕಡೆ ಇದಾರೆ ನೋಡಿ, ಆ ಕಡೆ ಅವ್ರು ಚಾವುಂಡರಾಯ ಮಂತ್ರಿ. ಇವರು ಗಂಗರ ಪ್ರಸಿದ್ಧ ಅರಸ ಸಂಸ್ಥಾಪಕ ದುರ್ವಿನೀತ ಅಂತ ಅಂದ್ಬಿಟ್ಟು. ದುರ್ವಿನೀತ ಏನ್ ಸರ್ ಅದು. ನೆಕ್ಸ್ಟ್ ಈ ಕಡೆ ಬಂದು ನಮ್ಮ ಒಂದು ಕನ್ನಡವನ್ನು ಆಳ್ದಂತ ಹಲವಾರು ರಾಜಮನೆತನಗಳು. ಒಂದು ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧ ರಾಜ ಇಮ್ಮಡಿ ಪುಲಿಕೇಶಿ ಅಥವಾ ಎರಡನೇ ಪುಲಿಕೇಶಿ. ದಕ್ಷಿಣ ಪತೇಶ್ವರ ಅಂತ ಬೆರೆದಿತ್ತು. ದಕ್ಷಿಣ ಪತೇಶ್ವರ ಅಂತ ಹೇಳಿ. ಓಕೆ ಸರ್. ಹಾಗೆ ಅದ್ರ ಪಕ್ಕದಲ್ಲಿ ಬನವಾಸಿಯ ಕದಂಬರಲ್ಲಿ, ಅಂದ್ರೆ ಕನ್ನಡ ನಾಡಿನ ಮೊದಲ ಮನೆತನ. ಆದ್ರೂ ಮಯೂರವರ್ಮ, ಪ್ರಸಿದ್ಧ ಅರಸ ಮಯೂರವರ್ಮ, ಕನ್ನಡ ನಾಡನ್ನ ಕಟ್ಟಿದಂತ ಮೊದಲ ರಾಜಮನೆತನ ಬನವಾಸಿ ಕದಂಬರು. ಅದರಲ್ಲಿ ಪ್ರಮುಖವಾದಂತ ಅರಸ ಮಯೂರವರ್ಮ. ಅದೇ ರೀತಿ ನಮ್ಮ ದ್ವಾರ ಸಮುದ್ರದ ಹೊಯ್ಸಳು ಅನ್ನೋ ಒಂದು ಮನೆತನದಲ್ಲಿ ರಾಜ ವಿಷ್ಣುವರ್ಧನ. ರಾಣಿ ಶಾಂತಲೆಯ ಒಂದು ಬೇಲೂರು ಕಳೆಬೀಡು ಒಂದು ನಾವು ಇವತ್ತು ಏನು ವಿಶ್ವ ಸಂಸ್ಕೃತಿಯಲ್ಲಿ ನಾವು ನೋಡ್ತಾ ಇದೀವಿ, ಹೆಚ್ಚು ಪ್ರಸಿದ್ಧಿನ ಪಡೆದಿದೆ. ಆ ಮಟ್ಟಕ್ಕೆ ಒಂದು ಪ್ರಾಮುಖ್ಯತೆ ನೀಡಿ ಕಟ್ಟಿಸಿದಂತ ನಾಟ್ಯ ಕಲಾ ಸಾಂಸ್ಕೃತಿಕಕ್ಕೆ ಕೊಡುಗೆ ಕೊಟ್ಟಂತ ಮಹಾರಾಜ ಅಂದ್ರೆ ರಾಜ ವಿಷ್ಣುವರ್ಧನ. ಓಕೆ ಸರ್. ಮುಂದೆ ಹೋಗೋಣ ಸರ್. ಬನ್ನಿ ಮುಂದೆ ನಡಿ ಸರ್. ಇದನ್ನೆಲ್ಲ ಯಾರು ಸರ್ ಮಾಡಿದ್ದು? ಎಲ್ಲಿ ಕರ್ನಾಟಕದವ್ರ, ಯಾವ ಕಡೆಯವರು ಸರ್? ಎಲ್ಲ ನಮ್ ಕರ್ನಾಟಕದವರೇ. ಎಲ್ಲಿ ಯಾವ ಭಾಗದವ್ರು ಸರ್? ಉತ್ತರ ಕರ್ನಾಟಕದ ಭಾಗದವರು. ಉತ್ತರ ಕರ್ನಾಟಕದವರು. ಎಷ್ಟು ಅದ್ಭುತ ಅಂತ ನಿಜವಾಗ್ಲೂ ಕೂಡ. ಈಗ ನಾವು ನೋಡ್ತಾ ಇದೀವಿ, ಒಂದು ಕನ್ನಡ ನಾಡಿನ ಮತ್ತೊಂದು ವೀರ ವನಿತೆಯ ಸಂಸ್ಥಾನ ಅಂತ ಅಂದ್ರೆ ಕಿತ್ತೂರು ಸಂಸ್ಥಾನ. ಹೌದು ಸರ್. ಬ್ರಿಟಿಷರ್ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿ
ಅವರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಅವ್ರ ಬಲಗೈ ಬಂಟರಾಗಿದ್ದಂತ ಸಂಗೊಳ್ಳಿ ರಾಯಣ್ಣ ಚಿತ್ರವನ್ನ ನೋಡ್ತಾ ಇದೀವಿ. ಖಂಡಿತ ಸರ್, ಇವತ್ತು ಸಿನಿಮಾಗಳಲ್ಲಿ ದರ್ಶನ್ ಸಿನಿಮಾ ಸಂಗೊಳ್ಳಿ ರಾಯಣ್ಣ ನೋಡಿ ಜನ ಇಷ್ಟೊಂದು ಪುಳಕಿತ ಆಗ್ತಾರೆ. ಹೌದು, ಅದ್ರ ನೋಡಿ ಅದ್ಭುತ ಇಲ್ಲೇ ಇದೆ. ಅದೆಷ್ಟು ನಿಜವಾಗ್ಲೂ ರಾಜ ಮನೆತನ ತರನೇ ಒಂದು ರಾಜ ದರ್ಬಾರ್ನೇ ಕಟ್ ಮಾಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಕೂಡ. ಮಕ್ಕಳಿಗೆ ಎಕ್ಸ್ಪ್ರೆಸ್ ತುಂಬಾ ಮಕ್ಕಳಿಗೆ ಅಂದ್ರೆ ಒಂದು ದೊಡ್ಡವ್ರಿಗೆ ಕಲಿಕೆ ಚಿತ್ರ ಮುಖಾಂತರ ಬೇಗ ಮಕ್ಕಳಿಗೆ ಅರ್ಥ ಆಗುತ್ತೆ. ಈಗ ವಿಸಿಬಲ್ ಈಗ ನಾವು ಸಿನಿಮಾದಲ್ಲಿ ನೋಡೋದಕ್ಕೂ ಕೂಡ ಕಣ್ಣು ಮುಂದೆ ನೋಡೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಖಂಡಿತ ಕಣ್ಣಲ್ಲಿ ನೋಡಿ ಕಣ್ಣು ಕಡ್ದಂಗೆ ಇದ್ ನೋಡಿದೆ ಈ ತರ ಇತ್ತು ಅಂತ ಅಂದ್ಬಿಟ್ಟು ಭಿತ್ತಿ ಚಿತ್ರ ಕಣ್ಣು ಕಾಣುತ್ತೆ. ಆಮೇಲೆ ಎಷ್ಟೋ ಜನ ದೇವಸ್ಥಾನಕ್ಕೆ ಬರ್ತಾರೆ ಸರ್, ಹೌದು, ತಾಯಿ ಪ್ರಸಾದ ತಗೋತಾರೆ, ಪೂಜೆ ಮಾಡ್ತಾರೆ, ಹೊಟ್ಟೋಗ್ಬಿಡ್ತಾರೆ. ಆದ್ರೆ ಎಲ್ಲೂ ಕೂಡ ಈ ತರದ ಒಂದು ಅದ್ಭುತವನ್ನ ಕ್ರಿಯೇಟ್ ಮಾಡಿ ನಾವೀಗ ನೋಡ್ತಾ ಇದ್ದೀವಿ. ನಮ್ಮ ಕನ್ನಡ ಆಚಾರ್ಯತ್ರಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಅವ್ರದೇ ಆದಂತ ಒಂದು ತತ್ವಗಳನ್ನ ಪ್ರತಿಷ್ಠಾಪನೆ ಮಾಡೋರು ಈ ನಾಡಿಗೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಹೇಳಿ ಒಂದು ತತ್ವಗಳನ್ನ, ಸಿದ್ಧಾಂತಗಳನ್ನ ಪರಿಚಯ ಮಾಡಿ ಒಂದು ಧರ್ಮದ ಬಗ್ಗೆ ಒಂದು ಪ್ರಚಲಿತಕ್ಕೆ ಮಾಡ್ಕೊಂಡ್ಬಂದವ್ರು. ಅಂದ್ರೆ ಒಂದೊಂದು ಕಾಲಘಟ್ಟದಲ್ಲಿ ಅವ್ರದೇ ಆದ ಒಂದು ಸಂತರು ಈ ನಾಡಿಗೆ ತುಂಬಾ ಶ್ರಮಿಸಿದ್ದಾರೆ, ಸಮಾಜ ಸುಧಾರಣೆಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಓಕೆ, ಮುಂದೆ ಹೋಗೋಣ ಸರ್. ಬನ್ನಿ ಸರ್, ಬನ್ನಿ. ತುಂಬಾ ವೀಕ್ಷಕರು ತುಂಬಾ ಕ್ಯೂರಿಯಾಸಿಟಿ ಬಂದು ನೋಡ್ತಾರೆ ನಿಜವಾಗ್ಲೂ. ಈಗ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದ ಒಂದು ಪ್ರಸಿದ್ಧ ಒಂದು ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಖಂಡಿತ ಸರ್, ಹೌದು. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಸ್ಥಾಪಕರಾದಂತ ಅಕ್ಕಬುಕ್ಕರು. ನೆಕ್ಸ್ಟ್ ಆ ಸಂಸ್ಥಾನದ ಪ್ರಮುಖ ರಾಜ ಶ್ರೀಕೃಷ್ಣ ದೇವರಾಯ. ಓಕೆ. ಹಾಗೆ ಇನ್ನೊಬ್ಬ ಅರಸ ಗಂಡುಗಲಿ ಕುಮಾರರಾಮ ಅಂತ. ಅವರ ಒಂದು ಮೂರ್ತಿಗಳನ್ನ ನಾವು ನೋಡ್ತಾ ಇದೀವಿ ಈಗ. ಇವ್ರ ಬಗ್ಗೆ ನಾವು ಇತಿಹಾಸದಲ್ಲಿ ಸಾಕಷ್ಟು ಓದಿರ್ತೀವಿ. ನಿಜವಾಗ್ಲು ತುಂಬಾ ಜನ ಬರ್ತಾರೆ, ಸುಮ್ಮನೆ ನೋಡ್ಕೊಂಡು ಏನೋ ಚಿತ್ರ ಅಂತ ನೋಡ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಸ್ಕೂಲ್ ಟೀಚರ್ಗಳು ಎಷ್ಟು ಪುಳಕಿತ ಆಗ್ತಿದ್ದಾರೆ ಅಂದ್ರೆ ಈ ತರದ ಒಂದು ಅದ್ಭುತ ಇದೆಯಾ ಅಂತ ಅನ್ಸುತ್ತೆ. ನೋಡಿ, ನೋಡ್ತಾ ಇದ್ದೀವಿ ನಮ್ಮ ಸಮಾಜ ಸುಧಾರಕರು. ಈಗ ಸರ್ವಜ್ಞ ಮಹಾಕವಿ, ಕನಕದಾಸರು, ಪುರಂದರದಾಸರು, ಕನ್ನಡ ಸಂಗೀತ ಪಿತಾಮಹ ಅಂತ ಪುರಂದರದಾಸರು. ಈ ಹುಟ್ಟದಲ್ಲೇ ಒಬ್ಬ ಸಾಹುಕಾರನ ಹುಟ್ಟಿ ಏನು ಬೇಡ ಅಂತ ತ್ಯಜಿಸಿ, ಕನಕದಾಸರು ಇವರು ಇವರು ಹುಟ್ಟದಲ್ಲೇ ಶ್ರೀಮಂತರು. ಹೌದು, ತಿಮ್ಮಣ್ಣ ನಾಯಕ ಅಂತ ಶ್ರೀಮಂತರಾಗಿದ್ದು ಅವರೆಲ್ಲ ತ್ಯಜಿಸಿ ಆಮೇಲೆ ಶ್ರೀಕೃಷ್ಣನ್ ಮೊರೆ ಹೋಗಿ ಕೊನೆಗೆ ಸಮಾನತೆ ಬಗ್ಗೆ ಹೋರಾಡ್ತಾ ಎಲ್ರಿಗೂ ಸಮಾನತೆ ಸಿಗ್ಬೇಕು ಅಂತೇಳಿ ಮಾಡಿದಂತವ್ರು ಸರ್ವಜ್ಞ ಮಹಾಕವಿ. ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೆಸರಾದಂತವ್ರು ಪುರಂದರದಾಸರು. ಅಂದ್ರೆ ಈ ನಾಡಿಗೆ ಇಂತ ಮಹನೀಯರ ಅದ್ಭುತವಾದ ಕೊಡುಗೆ ಬಂದ್ಬಿಟ್ಟಿದೆ. ನಾವು ಮಾಡ್ತಿರೋದು ಏನೇನೋ ಅಲ್ವೇ ಅಲ್ಲ. ನಾವು ಇತ್ತೀಚಿನ ಒಂದು ಆಧುನಿಕ ಒಂದು ಮಾಡರ್ನೈಸೇಷನ್ ಅದನ್ನ ಡೆವಲಪ್ ಮಾಡ್ಕೊಂಡು ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಳು ಚಿಕ್ಕ ಮಕ್ಳಾಗಿದ್ದಾಗ ಸ್ವಲ್ಪ ಓದ್ಕೊತೀವಿ, ಮರ್ತ್ ಬಿಡ್ತೀವಿ. ದೊಡ್ಡವರ ವ್ಯವಹಾರದಲ್ಲಿ ನಾವು ವೆಸ್ಟರ್ನೈಸೇಷನ್ ಗೆ ನಾವು ಮಾರು ಹೋಗ್ತಾ ಅದೆಲ್ಲ ಮರ್ತ್ ಬಿಡ್ತಾ ಇದೀವಿ. ಇಲ್ಲಿ ಬಂದ್ ನೋಡಿದಾಗ ಒಂದ್ ಸ್ವಲ್ಪ ರಿಯಲೈಸ್ ಆಗುತ್ತೆ. ಈಗ ನೋಡಿ, ನಾವು ನೋಡ್ತಾ ಇದ್ದೀವಿ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ನಮ್ ಕಣ್ಮುಂದೆ ಕಾಣ್ತಾ ಇದೆ. ವೀರ ವನಿತೆ ಓಬವ್ವ. ಹೈದರಾಲಿ ಸೈನ್ಯ, ಮೈಸೂರಿನ ಹೈದರಾಲಿ ಸೈನ್ಯ ಕಿತ್ತೂರನ್ನ ನಾವು ಒಂದು ಚಿತ್ರದುರ್ಗವನ್ನು ವಶಪಡಿಸಬೇಕು ಅಂತ ಮುತ್ತಿಗೆ ಆಗ್ತಾ ಸಂದರ್ಭದಲ್ಲಿ ಆ ಒಂದು ಕಾವಲುಗಾರನ ಪತ್ನಿ ಆಗಿದಂತ ಓಬವ್ವ ಅದನ್ನ ನೋಡಿ ಇಡೀ ಕೋಟೆಯನ್ನ, ಒಂದು ಮದಕರಿ ನಾಯಕರ ಕೋಟೆಯನ್ನ ಅಂತ ಸಂರಕ್ಷಣೆ ಮಾಡಿದ್ದು. ಅಂದ್ರೆ ಕಾವಲುಗಾರನ ಪತ್ನಿ? ಹೌದೌದು. ಅವರು ರಾಜಮಾತೆ ಅಲ್ಲ. ಅಯ್ಯೋ, ಎಂತ ಇತಿಹಾಸ ಇದೆ ನೋಡಿ. ಎಷ್ಟೋ ಜನ ಅವರೇ ದೊಡ್ಡ ಮಹಾತೆ ಅಂತ ಅನ್ಕೊಳ್ಳಿ ಭ್ರಮೆ ಇದೆ ನಿಜವಾಗ್ಲೂ. ವೀರವನಿತೆ ಓಬವ್ವ ಕಾವಲುಗಾರನ ಪತ್ನಿ. ಅವರೆಲ್ಲ ನೀರ್ ತರಕ್ ಹೋಯ್ತಿದಾಗ ನೋಡಿ ಹೈದರಾಲಿ ಸೈನ್ಯ ಬರ್ತಾ ಇದ್ ನೋಡಿ ಕೋಟೆ ಅಂದ್ರೆ ಎಷ್ಟು ರಾಜನಿಷ್ಠ ಇತ್ತು ಅಂತ. ಈಗಿನ ಕಾಲದಲ್ಲಿ ಅಂದ್ರೆ ಆಗ್ಬಿಟ್ಟೆ ನಮ್ಗೆ ಯಾಕೆ ಅದಕ್ಕೂ ಸಂಬಂಧ ಅಂತ ಕಣ್ಮುಂದೆ ಏನ್ ನಡೀತಿದ್ರು ತಲೆ ಕೆಡಿಸ್ಕೊಳ್ಳೋದ್ರೆ ಸಂಬಂಧನೇ ಇಲ್ಲ ಹೊಂಟೋಯ್ತಾರೆ. ಹಿಂದಿನ ಕಾಲದಲ್ಲಿ ರಾಜನಿಷ್ಠೆಯಿಂದ ಆ ಬತ್ತ ಸೈನ್ಯ ನೋಡಿ ಒಬ್ಬ ವನಿತೆ, ವೀರ ವನಿತೆ ಅದನ್ನ ನೋಡಿದ್ರು. ಇಲ್ಲಿ ನೋಡಿ ಬನ್ನಿ ಸರ್, ಇಲ್ಲಿ ಇವರು ನಮ್ಮ ಕರ್ನಾಟಕದಂತ ಸ್ವಾತಂತ್ರ್ಯ ಹೋರಾಟಗಾರರು. ಅಂದ್ರೆ ಬ್ರಿಟಿಷರ್ ವಿರುದ್ಧ ಹೋರಾಡದಂತವ್ರು. ಜೋರಾವರ ಅಂತ ಹೇಳಿ, ಒಂದು ನಮ್ಮ ಸಮುದಾಯದಲ್ಲಿ ಬರ್ತಾರೆ ಅವರು. ಈ ದೋಂಡಿಯ ವಾಗ್ ಅಂತ ಹೇಳಿ ನಮ್ಮ ಮಾಮೂಲಿ ನಾಯಕರು ಅಂತೀವಲ್ಲ ಅಲ್ಲಿ ಬರ್ತಾರೆ. ಸಿಂಧೂರ ಲಕ್ಷ್ಮಣ ಬಗ್ಗೆ ಎಲ್ರಿಗೂ ಗೊತ್ತು. ಇವರೆಲ್ಲ ಸ್ವತಂತ್ರ ಹೋರಾಟಗಾರರು, ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು. ಇವ್ರ ಬಗ್ಗೆ ಸುಮಾರು ಜನ ಗೊತ್ತೇ ಇರಲ್ಲ. ಖಂಡಿತ ಸರ್, ಇತಿಹಾಸದಲ್ಲೂ ಅಲ್ಪ ಸ್ವಲ್ಪ ಉಲ್ಲೇಖ ಇರುತ್ತೆ. ತುಂಬಾ ಸ್ಟಡಿ ಮಾಡಿರೋ ಕೆಲವರು ಮಾತ್ರ ಗೊತ್ತಿರುತ್ತೆ, ಬಟ್ ಅವ್ರು ಎಲ್ಲವನ್ನು ಎಲ್ಲ ಕಡೆ ಹೇಳಕ್ಕೆ ಆಗೋದಿಲ್ಲ. ಇದು ಇನ್ನೊಂದು ಮನೆತನ, ನಮ್ಮ ಕರ್ನಾಟಕವನ್ನು ಆಡಳಿತಂತ ಒಂದು ಶಾತವಾಹನರು. ಶಾತವಾಹನರಲ್ಲಿ ಪ್ರಮುಖವಾಗಿ ಆ ಸಂಸ್ಥಾನದ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ. ಶಾತಕರ್ಣಿ ಒಂದು ತಾಳೆಗರಲ್ಲಿ ಏನೋ ಆಜ್ಞೆ ಮಾಡ್ತಾರ ತರ ಒಂದು ಮೂರ್ತಿ ಶಿಲ್ಪವನ್ನ ಬಿಂಬಿಸಲಾಗಿದೆ. ಆ ಒಂದು ಶಾತವಾಹನರಲ್ಲಿ 1ನೇ ನಾಗವರ್ಮ, 1ನೇ ನಾಗಚಂದ್ರ ಅಂತ ಕವಿಗಳಿದ್ರು.
ಅವ್ರ ಜೊತೆಲಿ ಅವ್ರ ಜೊತೆಲಿ ಆ ಕವಿಗಳು ಕರ್ನಾಟಕ ಒಂದು ಸಾಂಸ್ಕೃತಿಕ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಕೊಡುಗೆಗಳನ್ನ ಕೃತಿಗಳನ್ನ ರಚಿಸಿದ್ದಾರೆ. ಒಂದನೇ ನಾಗವರ್ಮ ಮತ್ತೆ ಒಂದನೇ ನಾಗಚಂದ್ರ ಅಂತ ಹೇಳಿ. ಆಮೇಲೆ ನಾವೆಲ್ಲ ನೋಡಿರ್ತೀವಿ ಕವಿರತ್ನ ಕಾಳಿದಾಸ. ಖಂಡಿತ ಸರ್, ಅವರು ದೊಡ್ಡ ಹೆಸರು. ಅವ್ರದ್ದು ಒಂದು ಮೂರ್ತಿ ಶಿಲ್ಪ ಹೆಂಗಿದ್ರು ಅಂತ. ಅದ್ಭುತ ಸರ್, ನಿಜವಾಗ್ಲೂ ಕೂಡ. ಸರ್, ಈ ತರದ ಒಂದು ಕಾನ್ಸೆಪ್ಟ್ ಈ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಇಲ್ಲವೇ ಇಲ್ಲ. ಹೌದು. ಅಲ್ಲೇನಿದ್ರು ಒಂದು ಹಣ ಮಾಡೋದು, ಒಂದ್ ಏನೋ ಒಂದು ಪ್ರಚಾರ ಮಾಡೋದು ಇರುತ್ತೆ. ಈ ತರದ ಒಂದು ಕಾನ್ಸೆಪ್ಟ್ ಹುಟ್ಟಾಕಿದ್ಯಾರು ಸರ್ ಇಲ್ಲಿ? ಏನಂದ್ರೆ ಸರ್, ಇಲ್ಲಿ ನಮ್ ಸ್ವಾಮಿಗಳ ಸಂಕಲ್ಪ ಎಲ್ಲ ಸ್ವಾಮೀಜಿಯವರ ಹೆಸರು ಮಲ್ಲೇಶ್ ಗುರೂಜಿ ಅಂದ್ಬಿಟ್ಟು ಅವ್ರ ಏನಂತಂದ್ರೆ, ಈಗ ನೋಡಿ ನಾವು ಮುಂದೆಗಡೆ ನಾವು ಮೇಲ್ಗಡೆ ನೋಡ್ತೀವಿ ತಾಯಿ ನಾಡ ದೇವತೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಮೇಲ್ಗಡೆ, ಅದ್ರ ಪಾದ ಕೆಳಗಡೆ ಕನ್ನಡ ನಾಡು, ನಾಡನ್ನ ಸಂರಕ್ಷಣೆ ಮಾಡೋಂಥಳು ತಾಯಿ ಚಾಮುಂಡೇಶ್ವರಿ. ಅದ್ರ ಕೆಳಗಡೆ ಒಂದು ನಾಡಿನ ಒಂದು ಅಟ್ಲೀಸ್ಟ್ ಒಂದು ಜಲಕ್ ನಾವು ನೋಡ್ತೀವಿ. ನಮ್ ನಾಡ್ ಹಿಂಗಿತ್ತು, ಹಿಂಗ್ ಉಡ್ತು, ಹಿಂಗ್ ಬತ್ತು, ಹಿಂಗ್ ನಡೀತು, ಹಿಂಗಿದೆ ಅಂತ. ಕನ್ನಡನ ಒಂದು ಹಿಂದೆ ಪುರಾತನವಾದ ಪ್ರಾಚೀನದಿಂದ ಬೆಳೆದು ಬಂದಂತ ಒಂದು ರೀತಿ. ಇಡೀ ಸಂಪೂರ್ಣವಾಗಿ ಅದನ್ನ ವಿವರಿಸಕ್ಕಾಗಲ್ಲ. ಸ್ವಲ್ಪ ಒಂದು ಜಲಕನ್ನ ನಾವು ನೋಡ್ಬೋದು ಇಲ್ಲಿ. ಅಂದ್ರೆ ನಮ್ಮ ಪರಂಪರೆ ಮತ್ತೆ ಉಳಿಬೇಕು. ಈಗ ನೋಡಿ, ನಮ್ ತಾತ ಮುತ್ತಾತರ ತಿಳಿದಂತ ವಿಚಾರ ನಮ್ಗೆ ಗೊತ್ತಿಲ್ಲ. ಈಗ ನಮ್ಮ ಅಪ್ಪಾರ ನೋಡಿದಂತ ವಿಚಾರ ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪಾರ ಗೊತ್ತಿರೋಷ್ಟಂತ ವಿಚಾರಗಳು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋಂತ ವಿಚಾರಗಳು ನಮಗ್ ಗೊತ್ತಿರೋಂತ ವಿಚಾರ ನಮ್ಮ ಮಕ್ಳು ಗೊತ್ತಿಲ್ಲ. ಹೌದೌದು. ಈಗ ನಮ್ಮ ಮಕ್ಳು ಗೊತ್ತಾಗಂತ ಮುಂದಿನ ಜನರೇಷನ್ ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ತರ ಒಂದು ಇನ್ಫಾರ್ಮೇಶನ್ ಇದ್ರೆ ಯಾವುದೇ ಜನರೇಷನ್ ಮಕ್ಳು ಬಂದ್ ನೋಡಿದ್ರು ಹೌದು ಹಿಂಗಿತ್ತು, ಅವ್ರ ಮೈಂಡ್ ಅಲ್ಲಿ ಉಳ್ಕೊಬಿಡುತ್ತೆ. ಸರ್, ಈ ಕರ್ನಾಟಕದ ಯಾವುದೇ ಆಧ್ಯಾತ್ಮಿಕ ಕೇಂದ್ರ ಎಲ್ಲೂ ಕೂಡ ಈ ತರದ್ ಒಂದು ಕಾನ್ಸೆಪ್ಟ್ ಇಲ್ಲ ಅನ್ಸುತ್ತೆ. ಹೌದು, ಖಂಡಿತ ಇಲ್ಲ ಅನ್ಸುತ್ತೆ. ನಾನ್ ನೋಡಿದ ಮಟ್ಟಿಗೆ ನಾವು ನೋಡಿದಂಗೆ ಎಲ್ಲೂ ಕಾಣಲ್ಲ ಸರ್. ಸರ್, ಇದು ಬೆಳವಾಡಿ ಮಲ್ಲಮ್ಮನವರು ಗೊತ್ತಿರ್ತಾರೆ. ಕಿತ್ತೂರು ಪಕ್ಕದ ಇರ್ತಕ್ಕಂಥ ಇನ್ನೊಂದು ಸಂಸ್ಥಾನ ಬೆಳವಾಡಿ. ಅವರು ಕೂಡ ತುಂಬಾ ಬ್ರಿಟಿಷರ ವಿರುದ್ಧ ಹೋರಾಡಿ ನಾಡನ್ನ ಒಂದು ಆ ಸಂಸ್ಥಾನ ಸಂರಕ್ಷಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವರ ಒಂದು ಆಸ್ಥಾನ ಯಾರೋ ಒಂದು ವ್ಯಕ್ತಿ ನ್ಯಾಯ ಕೇಳ್ಕೊ ಬಂದಿರುವಂತ ಒಂದು ದೃಶ್ಯ ಇದು. ನ್ಯಾಯ ಕೊಡ್ತಾ ಇರೋ. ಬನ್ನಿ ಸರ್, ಮುಂದೆ ಹೋಗೋಣ. ಆಮೇಲೆ ಚಿತ್ರಕಲೆ ಹೇಗಿದೆ ಅಂದ್ರೆ ಸರ್, ಕಲರ್ಫುಲ್ ಸಖತ್ತಾಗಿದೆ. ನಿಜವಾಗ್ಲೂ ನೋಡ್ತಾ ಇದ್ರೆ ಇಲ್ಲಿಂದ ಹೋಗಕ್ ಮನಸ್ಸೇ ಬರ್ತಿಲ್ಲ. ಆಮೇಲೆ ಸರ್, ಇಲ್ಲಿ ವಾತಾವರಣ ಒಂಚೂರು ಸೆಕೆ ಅನ್ಸಲ್ಲ, ಚಳಿ ಅನ್ಸಲ್ಲ. ಹೇಗೆ ಸೆಟಪ್ ಆಗಿದೆ ಸರ್ ಇದು? ಕ್ಲೈಮೇಟ್ ಚೆನ್ನಾಗಿದೆ ಸರ್. ಈಗ ಅಂಡರ್ಗ್ರೌಂಡ್ ಇರೋದ್ರಿಂದ ವೆಂಟಿಲೇಷನ್ ಅಷ್ಟು ಕಡಿಮೆ ಇದೆ. ಹೌದು, ನೀವ್ ಹೇಳ್ದಂಗೆ. ಆದ್ರೂ ಒಂದು ಕೋಲ್ಡ್ ಆಗಿ ಒಂದು ಸೆಕೆ ಸಮಶೀತೋಷ್ಣವಾಗಿದೆ. ಈ ಜಾಸ್ತಿ ಸೆಕೆನೂ ಅನ್ಸಲ್ಲ, ಜಾಸ್ತಿ ಚಳಿನೂ ಅನ್ಸಲ್ಲ. ಆಮೇಲೆ ಈ ತರದೊಂದು ಇಲ್ಲಿ ಅಂತಂದ್ರೆ ಒಂದು ರೌಂಡ್ ಇದೆ. ಎಲ್ಲಿ ಹೋಗ್ತಿದ್ವಿ ಎಲ್ಲಿ ಬರ್ತೀವಿ ಗೊತ್ತೇ ಆಗೋದಿಲ್ಲ. ಈ ತರ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸರ್. ಇದು ಇಮ್ಯಾಜಿನೇಷನ್. ಇಲ್ಲಿ ಯಾರೇ ಇಂಜಿನಿಯರ್ ಇಲ್ಲ ಸರ್, ಎಲ್ಲ ನಮ್ಮ ಸ್ವಾಮಿಗಳು ಏನೋ ಅಮ್ಮನ ದೈವಿಕ ಕೃಪೆ, ತಾಯಿ ಅವ್ರ ಮನ್ಸಲ್ಲಿ ಹೆಂಗ್ ಮೂಡ್ಸಿದ್ಲು ಹಂಗ ಹೊರಗಡೆ ಬಂದಿದೆ ಅಷ್ಟೇ. ಅಂದ್ರೆ ನಿಜ, ಯಾರು ಇಂಜಿನಿಯರ್ ಯಾರು ಇಲ್ಲ ಇದಕ್ಕೆ. ಅಂದ್ರೆ ಒಂದೊಂದ್ಸರಿ ಮನುಷ್ಯನಲ್ಲೂ ಕೂಡ ಒಂದು ದೈವಿ ಸ್ವರೂಪ. ಸತ್ಯ. ಅವ್ರ ಪ್ರೇರಣೆ, ತಾಯಿಯವರ ಪ್ರೇರಣೆ ಹಿಂಗ್ ಮಾಡ್ಬೇಕು ಅಂತ, ಆ ಪ್ರೇರಣೆ ಪ್ರಕಾರ ಅವರು ತಲೆಗೆ ಬಂದು ಅದು ಹಿಂಗೆ ಅನಾವರಣ ಆಗಿದೆ. ಸರ್, ಇಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಇದು ಒಂದು ಅನುಭವ ಮಂಟಪದ ಕಾಲ್ಪನಿಕ ಚಿತ್ರ. ಅನುಭವ ಮಂಟಪದ್ದು. ಈಗ ಬಸವಣ್ಣವರು ಮತ್ತೆ ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವರು ಈ ಶರಣರಿಗೆ, ಶಿವಶರಣರಿಗೆ ನಾವು ಕಂಡು ಅಲ್ಲಿ ಮಾಮೂಲಿ 12ನೇ ಶತಮಾನದ ಹಲವಾರು ಶಿವಶರಣರು ಬಸವಣ್ಣವರು ಅನುಯಾಯಿಗಳಾಗಿದ್ರು. ಅವ್ರೆಲ್ಲರಿಗೂ ಒಂದು ಪ್ರವಚನವನ್ನು ನೀಡ್ತಾ ಇರ್ತಕ್ಕಂತ ಒಂದು ಸಂದರ್ಭ ಅಂತ ಚಿತ್ರಣ ಮಾಡಿದಿರಿ. ಇದೊಂದು ಕಲ್ಪನೆ. ಎಲ್ಲ ಕಲ್ಪನೆಗಳು. ಬಸವಣ್ಣನವರು, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯನವರು ಅಂದ್ರೆ ಒಂದ್ 20 ವರ್ಷದಿಂದ ಇವೆಲ್ಲ ಪಠ್ಯದಲ್ಲಿದ್ದು. ಆದ್ರೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದೆ, ಕೆಲವು ಕಡೆ ಇದಾವೆ, ಕೆಲವು ಕಡೆ ಇಲ್ಲ. ಬಟ್ ಎಲ್ಲ ನೋಡ್ಬೋದು ಸರ್ ಹಿಂಗೆ. ಅಂದ್ರೆ ಇದು ಬಹಳ ಉಪಯೋಗ ಆಗುತ್ತೆ ನಿಜವಾಗ್ಲೂ. ಇನ್ನೊಂದು ಸಂಸ್ಥಾನ ಕೆಳದಿ ಚೆನ್ನಮ್ಮ. ಹಿಂಗೆ ನಮ್ಮ ಕರ್ನಾಟಕದಲ್ಲಿ ವೀರವನಿತೆಯರೇ ಜಾಸ್ತಿ. ಖಂಡಿತ ಮಹಿಳಾ ಪ್ರಾಬಲ್ಯ ತುಂಬಾ ಇದೆ. ಹೌದು, ಮಹಿಳೆಯರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಖಂಡಿತ ಸರ್. ಕೆಳದಿ ಚೆನ್ನಮ್ಮ ಸಂಸ್ಥಾನ, ಆ ಸಂಸ್ಥಾನದಲ್ಲಿ ಶಿವಪ್ಪ ನಾಯಕರು ಪ್ರಮುಖ ಅರಸರು. ಶಿವಪ್ಪ ನಾಯಕ ಇವರು. ಕೆಳದಿ ಚೆನ್ನಮ್ಮ, ಶಿವಪ್ಪ ನಾಯಕ. ನೆಕ್ಸ್ಟ್ ಇದು ಕಲ್ಯಾಣ ಚಾಲುಕ್ಯದವರೇ. 6ನೇ ಕರ್ನಾಟಕ ಆದಂತ ಇನ್ನೊಂದು ಮನೆತನ ಕಲ್ಯಾಣಿ ಚಾಲುಕ್ಯರು. ಅವರಲ್ಲಿ 6ನೇ ವಿಕ್ರಮಾದಿತ್ಯ ಪ್ರಮುಖವಾದಂತವ್ರೆ. ಅವ್ರದ್ದು ಒಂದ್ ಚಿತ್ರ ಇದು. ಸರ್, ನಿಜವಾಗ್ಲೂ ಇದನ್ನೆಲ್ಲ ಹೇಗೆ ಕಲೆಕ್ಟ್ ಮಾಡ್ರಿ ಸರ್? ಇಷ್ಟೊಂದು ಅದ್ಭುತಗಳನ್ನ ನಿಜವಾಗ್ಲೂ ಎಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ, ಜಸ್ಟ್ ಹಂಗೆ ಹೊಟ್ಟೋಗ್ತಾರೆ. ಆಮೇಲೆ ಇದಕ್ಕಿರುವಂತ ಚಾರ್ಜಸ್ ಕೂಡ ತುಂಬಾ ಕಡಿಮೆ. ಇಲ್ಲಿ ಎಲೆಕ್ಟ್ರಿಸಿಟಿ ಚಾರ್ಜ್ ಕೂಡ ಬರೋದಿಲ್ಲ. ಕರೆಂಟ್ ಇಲ್ಲ ಅಂದ್ರೆ ಒಳಗಡೆ ಬರಕ್ಕೆ ಆಗಲ್ಲ ಸರ್. ಖಂಡಿತ. ಕರೆಂಟ್ ಗೆ 1.5 ಲಕ್ಷ 2 ಲಕ್ಷ ಕರೆಂಟ್ ಬಿಲ್ಲೇ ಬರುತ್ತಿದ್ದು ತಿಂಗಳಿಗೆ. ಯಾಕೆಂದ್ರೆ ಈ ತರದಕ್ಕೆ ಬರೀ ಅಂದ್ರೆ ಜನಗಳಿಗೆ ಇದು ಮರುಕಳಿಸ್ಬೇಕು ಅನ್ನೋದು ಸ್ವಾಮೀಜಿ ಅವರು. ಅಂದ್ರೆ ಈ ಜನರೇಷನ್ ನೆಕ್ಸ್ಟ್ ಬರೋ ಜನರೇಷನ್ ಎಲ್ಲಾ ಮಕ್ಳಿಗೂ ಗೊತ್ತಾಗ್ತಾ ಇರ್ಬೇಕಿದು. ಇನ್ನೊಬ್ಳು ವೀರವನಿತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಭಾರತದ ಪ್ರಮುಖ ಹೋರಾಟಗಾರ್ತಿ, ಸ್ವತಂತ್ರ ಹೋರಾಟಗಾರ. ಹೌದು. ಬ್ರಿಟಿಷರ್ ವಿರುದ್ಧ ಹೋರಾಡಂತ ಮತ್ತೊಬ್ಬ ಮಹಿಳೆ, ಧೀರ ಮಹಿಳೆ. ನೋಡಿ ಸರ್, ಈಗ ನಾವು ಮೇಲ್ಗಡೆ ಹೋಗ್ತೀವಿ. ಇದು ಮೇಲ್ಗಡೆ ಹೋಗ್ತೇವೆ ಸರ್. ಮೇಲ್ಗಡೆ ಜಾಗ ಇದೆ. ಇದು ಇನ್ನೊಂದು ಸ್ಟೆಪ್ ಮೇಲ್ಗಡೆ ಹೋಗುತ್ತೆ. ಅಂದ್ರೆ ಸರ್, ಈಗ ದೇವಸ್ಥಾನದ ಪಾದದ ಕೆಳಗಡೆ ಈ ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ, ಅದಕ್ಕೆ ಒಂದು ಪ್ರಶಸ್ತಿನೇ ಬಂದ್ಬಿಟ್ಟಿದೆ.
ಹಾ ಹೌದು, ಈಗ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನವರು ಈ ಒಂದು ಚಿಕ್ಕ ಜಾಗದಲ್ಲಿ ಈಗ ಒಂದು ಅಂದಾಜ್ ಅಂದ್ರೆ ಒಂದು 5500 ಇಲ್ಲ ಮ್ಯಾಕ್ಸಿಮಮ್ 6000 ಸ್ಕ್ವೇರ್ ಫೀಟ್ ಏರಿಯಾ ಬರ್ಬೋದು ಇದು. ಅಷ್ಟೇ ಏರಿಯಾದಲ್ಲಿ ಇಷ್ಟೊಂದು ಒಂದು ಏನೋ ವಿಷಯಗಳನ್ನ ಕ್ರೋಢೀಕರಿಸಿ ಮ್ಯೂಸಿಯಂ ಮಾಡಿದ್ದಾರೆ. ಪ್ಲಸ್ ಇಡೀ ಒಂದು ವಿಶ್ವದಲ್ಲೇ ಈ ಒಂದು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಅತಿ ಎತ್ತರವಾದ ಪಂಚಲೋಹದ ವಿಗ್ರಹ ಎತ್ತರವಾಗಿದೆ. ಪಂಚಲೋಹದಿಂದ 5 ಲೋಹಗಳಿಂದ ಆಗಿದ್ದ ವಿಗ್ರಹ, ದೊಡ್ಡ ವಿಗ್ರಹ ಅಂತ ಹೇಳಿ ಸುಮಾರು 60 ಅಡಿ ಎತ್ತರ ಇದೆ. ಅದು ಅಂದ್ಬಿಟ್ಟು ಅತಿ ದೊಡ್ಡದಿದು ಚಾಮುಂಡಿ. ನಾವು ಪಂಚಲೋಹದ ವಿಗ್ರಹಗಳು ಅಂದ್ರೆ ಮಾಮೂಲಿ ನೋಡೋದಂದ್ರೆ ಮ್ಯಾಕ್ಸಿಮಮ್ ಒಂದ್ ಅಡಿ 2 ಅಡಿ 3 ಅಡಿ ನೋಡ್ಬೋದು ಅಷ್ಟೇ. ಇದು ಹತ್ತತ್ರ ಒಂದು 60 ಅಡಿ ಹೈಟ್ ಇದೆ. 60 ಅಡಿ. ಅದ ಹತ್ರ ಹೋದಾಗ ಎಷ್ಟು ದೊಡ್ಡದಿದೆ ಅನ್ಸುತ್ತೆ, ದೂರದಿಂದ ಚಿಕ್ಕದಾಗಿ ಕಾಣುತ್ತೆ. ಖಂಡಿತ ಸರ್. ಆ ಒಂದು ಉದ್ದೇಶದಿಂದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನವರು ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನವರು ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಮ್ಯೂಸಿಯಂ ಪ್ಲಸ್ ಮೇಲ್ಗಡೆ ವಿಗ್ರಹ ಎರಡು ಸೇರಿಸಿ ಇಡೀ ವಿಶ್ವದಲ್ಲಿ ಒಂದು ವಿಶೇಷವಾದ ಸ್ಥಳ ಅಂತ ಹೇಳಿ ಈ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇದೀವಿ ಬೆಂಗಳೂರು ನಗರ ನಿರ್ಮಾತೃ ಕೆಂಪೇಗೌಡರು. ನಿಜವಾಗ್ಲು ಏನನ್ನು ಬಿಟ್ಟಿಲ್ಲ ಅನ್ಸುತ್ತೆ ಸರ್. ಇನ್ನು ಏನೇನಿದೆ ಕ್ಯೂರಿಯಾಸಿಟಿ ಆಗ್ತದೆ ನಿಜವಾಗ್ಲು ನೋಡಕ್ಕೆ. ನೋಡಿ ಈಗ ನಾವು ನೋಡ್ತಾ ಇದೀವಿ ನಮ್ ಚನ್ನಪಟ್ಟಣ, ಇದು ಚನ್ನಪಟ್ಟಣ ತಾಲೂಕಲ್ಲಿ ಇರೋದ್ರಿಂದ ಚನ್ನಪಟ್ಟಣನೇ ಈಗ. ಹೌದು, ಚನ್ನಪಟ್ಟಣ ಪಾಳೆಪಟ್ಟದೊಂದು. ಆ ಪಾಳೆಪಟ್ಟಣ ಆಡ್ತಾ ಇದ್ದಕ್ಕಂತ ಪಾಳೆಗಾರ ಜಗದೇವರಾಯ ಪ್ರಸಿದ್ಧ. ಅದನ್ನು ಅವ್ರದ್ದು ಒಂದು ನಮ್ಮ ಲೋಕಲ್ದು ಕಾಂಟ್ರಿಬ್ಯೂಷನ್ ಇರ್ಲಿ, ಅವ್ರ ನೆನಪಿರ್ಲಿ ಅನ್ನೋದಕ್ಕೆ ಅವ್ರದ್ದು ಒಂದು ವ್ಯಕ್ತಿ ಒಂದು ದೃಶ್ಯವನ್ನ ಇಲ್ಲಿ ಅನಾವರಣ ಮಾಡಲಾಗಿದೆ. ಬನ್ನಿ ಮೇಲ್ಗಡೆ. ಈಗ ಮೇಲ್ಗಡೆ ನಾವು ಈಗ ಹೋಗ್ತಾ ಇರೋದು ಫಸ್ಟ್ ಫ್ಲೋರ್. ಈಗ ಗ್ರೌಂಡ್ ಫ್ಲೋರ್ ಆಗೋಯ್ತು ಸರ್. ಅಂಡರ್ ಗ್ರೌಂಡ್ ಇದು. ಅಂಡರ್ ಗ್ರೌಂಡ್ ಫಸ್ಟ್ ಫ್ಲೋರ್ ಹೋಗ್ತಾ ಇದೀವಿ. ಇದು ಎಕ್ಸಾಕ್ಟ್ ಆಗಿ ನಾವ್ ಎಲ್ಲಿದೆ ಅಂತ ಅಂದ್ರೆ ಈಗ ಅಮ್ಮನವ್ರ ಪಾದ ಇದೆಯಲ್ಲ, ಮೇಲ್ಗಡೆ ವಿಗ್ರಹ ಇದೆಯಲ್ಲ, ಅಮ್ಮನವ್ರ ಪಾದದ ಕೆಳಗಡೆ ಬರ್ತೀವಿ. ಇಲ್ಲಿ ಏನಂತ ಜಾಗ ಸರ್, ಇದು ಒಂದು ವಿಶೇಷವಾಗಿದೆ. ಇದು ಹೌದು ಸರ್, ಇದು ನವದುರ್ಗಿಯರ ಮಂಟಪ ಅಂತ ಅಂದ್ಬಿಟ್ಟು ಈಗ ನಮ್ಮ ಚಾಮುಂಡಮ್ಮನ ಅವತಾರದಲ್ಲಿ ನಾವು 9 ಅವತಾರಗಳು ನೋಡ್ತೀವಿ. ನಾವು ನವರಾತ್ರಿನಲ್ಲಿ ನವರಾತ್ರಿ ಅಂತ ನಾವು ಪೂಜೆ ಮಾಡ್ತೀವಿ. ಆ ನವರಾತ್ರಿಯಲ್ಲಿ ಒಂದೊಂದ್ ದಿನ ಒಂದೊಂದು ದೇವಿ ಅವತಾರವನ್ನು ನಾವು ಪೂಜೆ ಮಾಡ್ತೀವಿ. ಹೌದೌದು. ಆ ಒಂದು ಅವತಾರಗಳ ಪ್ರತಿರೂಪಗಳು ಇಲ್ಲಿ ಕಾಣ್ತವೆ. ಈಗ ಮೊದಲನೇ ದಿನ ಶೈಲಪುತ್ರಿ ಅಂತೀವಿ, 2ನೇ ದಿನ ಬ್ರಹ್ಮಚಾರಣಿ ಅಂತೀವಿ, 3ನೇ ದಿನ ಚಂದ್ರಗಂಟ ಅಂತೀವಿ, 4ನೇ ದಿನ ಕುಷ್ಮಂಡ ಅಂತೀವಿ, 5ನೇ ದಿನ ಸ್ಕಂದ ಮಾತಾ ಅಂತೀವಿ, 6ನೇ ದಿನ ಕಾತ್ಯಾಯಿನಿ, 7ನೇ ದಿನ ಕಾಳರಾತ್ರಿ, 8ನೇ ದಿನ ಮಹಾಗೌರಿ, 9ನೇ ದಿನ ನವದುರ್ಗೆ ನವಮಣ್ಣ ಚಾಮುಂಡಿ ಈಗ ಕರಿತೀವಿ. ನೋಡಿ, ಒಂದು ಅರಮನೆ ರೀತಿ ಫೀಲ್ ಆಗುತ್ತೆ. ಇದು ಅರಮನೆ ಅಲ್ಲ ಸರ್, ದೇವಲೋಕ ನೋಡ್ದಂಗೆ ಆಗ್ತಾ ಇದೆ ನಿಜವಾಗ್ಲೂ ಕೂಡ. ನಾವು ಗಂಧರ್ವ ಲೋಕ, ದೇವಲೋಕ, ಇಂದ್ರಲೋಕ ಅಂತೀವಲ್ಲ, ಕೇಳಿದೀವಿ ಅಷ್ಟೇ. ಇದನ್ನ ಸೃಷ್ಟಿ ಸರ್ ಇವತ್ ನಿಜವಾಗ್ಲೂ ಸರ್, ನಿಜವಾಗ್ಲೂ ನನಗೆ ಒಂದ್ ರೀತಿ ಎಕ್ಸೈಟ್ಮೆಂಟ್ ಆಗ್ತದೆ. ನಾನು ಕೂಡ ಇಲ್ಲಿ ಬಂದು ನೋಡಿರ್ಲಿಲ್ಲ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ ಸರ್ ನಿಜವಲ್ಲ. ಎಷ್ಟೋ ಜನ ದೇವಸ್ಥಾನ ಕನ್ಫ್ಯೂಸ್ ಮಾಡ್ಕೊಂಡು ಫಸ್ಟ್ ಫ್ಲೋರ್ ಬರ್ಬೇಕು ಬರಲ್ರು ಹೊಂಟೋಗ್ಬಿಡ್ತಾರೆ. ಆಮೇಲೆ ಎಷ್ಟೋ ಜನ ಏನ್ ಅನ್ಕೋತಾರೆ ಅಂದ್ರೆ ಕೆಲವು ಕಡೆ ಈ ದೇವದ್ದು ಒಂದ್ ರೀತಿ ತೋರಿಸ್ತಾರಲ್ಲ ಜಾತ್ರೆಗಳಲ್ಲಿ, ಶಾಕಿಂಗ್ ಅಂತ ಮಾಡಿರ್ತಾರೆ. ಆ ತರದ್ ಏನ್ ಅನ್ಕೋ ಭಯ ಪಟ್ಕೊಂಡು ಕೆಲವರು ಹೊಂಟೆ ಹೋಗ್ತಾರೆ. ಹೌದು. ಆಮೇಲೆ ಇನ್ನೊಂದ್ ಸರ್ ವಿಶೇಷ ಅಂದ್ರೆ, ಈಗ ನಾವ್ ಇದೀವಲ್ಲ ಜಾಗ, ಈ ಅಮ್ಮನವರು ಪಾದದ ಕೆಳಗಡೆ ಇರ್ತಕ್ಕಂಥ ಜಾಗ. ಈಗ ನಾವ್ ಪಾದ ಕರೆಕ್ಟ್ ಅಮ್ಮನವ್ರ ಪಾದ ಇದೆಯಲ್ಲ, ಅಮ್ಮನವ್ರ ಪಾದದ ಕೆಳಗಡೆ ಇದೀವಿ ನಾವೀಗ ಎಕ್ಸಾಕ್ಟ್ ಆಗಿ. ಈಗ ಚಾಮುಂಡೇಶ್ವರಿದು ಎಲ್ಲ ಪ್ರತಿಯೊಂದು ಹೇಳದಲ್ಲ ಸರ್. ಈಗ ಮೊದಲಿಗೆ ಇಲ್ಲಿ ಶೈಲಪುತ್ರಿ, ಹೌದು, ಅಲ್ಲಿ ಏನ್ ಡಿಸ್ಪ್ಲೇ ಅಲ್ಲಿ ಇದೆಯೋ ಅದೆಲ್ಲ ಇಲ್ಲಿ ವಿಭಾಗ ಇದೆ. ಹೌದೌದು, ಸೂಪರ್ ಸರ್ ನಿಜವಾಗ್ಲು. ಈಗ ಇದೆ ಶೈಲಪುತ್ರಿ ಆಯ್ತು. ಈಗ ಏನ್ ಮಾಡ್ತಾರೆ ಅಂದ್ರೆ, ಯಾರಾದ್ರೂ ಮನ್ಸಿಗೆ ನೆಮ್ಮದಿ ಬೇಕಾದಂತವ್ರು ಒಂದ್ 5 ನಿಮಿಷ ಕುತ್ಕೊಂಡು ಏನೋ ಒಂದು ಪ್ರಾರ್ಥನೆ ಮಾಡ್ಕೊಂಡು, ಸಂಕಲ್ಪ ಮಾಡ್ಕೊಂಡು, ಧ್ಯಾನ ಮಾಡ್ಕೊಂಡು. ಸರ್ ಜ್ಞಾನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದ್ ಜಸ್ಟ್ ಇದು ನೋಡ್ಬಿಟ್ರೆ ಒಂದ್ ರೀತಿ ಮನಸ್ಸಿಗೆ ಒಂದು ಶಾಂತಿ ಸಿಗ್ತದೆ. ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ ಮ್ಯೂಸಿಯಂ ಬಂದ್ರೆ, ಈ ಪೌರಾಣಿಕ ನಾಟಕಗಳಲ್ಲಿ ಸೀನರಿಗಳಾಗ್ತಾರೆ ಸರ್. ಹೌದೌದು, ಅದಕ್ಕಿಂತ ಅದ್ಭುತವಾಗಿದೆಯಲ್ಲ ಸರ್ ಇದು. ನಿಜವಾಗ್ಲೂ ಕೂಡ ಒಂದು ದೊಡ್ಡದಾದ ಒಂದು ಇಮ್ಯಾಜಿನೇಷನ್ ಸರ್ ನಿಜವಾಗ್ಲೂ ಕೂಡ. ಸಿದ್ಧಿದಾತ್ರಿ ಚಾಮುಂಡೇಶ್ವರಿಯ ಹಲವಾರು ಅವತಾರಗಳು, 9 ಅವತಾರಗಳು. ನವರಾತ್ರಿ ಟೈಮಲ್ಲಿ ನಾವು ಆರಾಧನೆ ಮಾಡ್ತೀವಿ. ನವರಾತ್ರಿಗಳು ಒಂದೊಂದ್ ದಿನ ಒಂದೊಂದ್ ಅವತಾರ. ಅದನ್ನೆಲ್ಲವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಈಗ ಅಮ್ಮನವ್ರ ಪಾದದ ಕೆಳಗಡೆ ಇರೋದ್ರಿಂದ ಏನೋ ಒಂದು ವಿಶೇಷವಾದ ಶಕ್ತಿ. ಸರ್ ಇದು ನಿಜವಾಗ್ಲೂ ಮನುಷ್ಯ ಮಾಡಕ್ ಆಗದೆ ಇರುವಂತ ಕೆಲಸನೇ ನಿಜವಾಗ್ಲೂ ಕೂಡ. ಅಲ್ಲ, ಎಲ್ಲ ದೈವ ಸಂಕಲ್ಪ ಸರ್ ಎಲ್ಲ. ಖಂಡಿತ ಸರ್. ಅಯ್ಯೋ ದೇವ್ರೆ, ವೀಕ್ಷಕರೇ, ನಿಜವಾಗ್ಲೂ ಕೂಡ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಂದಂತವ್ರು ಪ್ರಸಾದ ತಗೋತಾರೆ, ಮತ್ತೆ ದರ್ಶನ ಮಾಡ್ಕೋತಾರೆ. ಕೆಲವರು ತುಂಬಾ ಜನಕ್ಕೆ ಒಳ್ಳೇದಾಗ್ತಿದೆ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಆದ್ರೆ ಇಲ್ಲಿ ನೆಮ್ಮದಿ ನಿಜವಾಗ್ಲೂ ಇದನ್ನ ನೋಡಿದ್ರೆ ಯಬ್ಬಾ. ಚಂದ್ರಗಂಟ ನೀವೆಲ್ಲರೂ ಕೂಡ ನಿಜವಾಗ್ಲೂ ಒಂದ್ಸಾರಿ ಬರ್ಬೇಕು. ತುಂಬಾ ದೈವ ಭಕ್ತಿ ಇರುವಂತವ್ರು ನಿಜವಾಗ್ಲೂ ಅಂದ್ರೆ ಎಲ್ಲಾ ತರದ್ದು ಇದೆ ಸರ್ ಇಲ್ಲಿ.
ನಮ್ಮ ಹೇಳ್ದಲ್ಲ ಆಗ್ಲಡೆ ಈಗ ದೈವ ಭಕ್ತಿ, ಸಮಾಜ ಸುಧಾರಣೆ, ರಾಜಮನೆತನ, ಸಾಹಿತ್ಯ, ಮತ್ತೆ ಕಲೆ, ಸಂಸ್ಕೃತಿ, ಧಾರ್ಮಿಕತೆ ಎಲ್ಲವನ್ನೂ ಕೂಡ ಈ ಒಂದು ಮ್ಯೂಸಿಯಂ ಅಲ್ಲಿ ನೋಡ್ಕೋಬಹುದು ಸರ್. ಒಂದೊಂದು ಎಷ್ಟು ಒಂದ್ ಸಬ್ಜೆಕ್ಟ್ ಆಗ್ತಾ ಇದೆ ಈಗ ಮಾಡ್ತಾ ಇದ್ರೆ ನಾವು ವಿಡಿಯೋ ಮಾಡ್ತಾರೆ ಒಂದ್ ಎಪಿಸೋಡ್ ಒಂದ್ ತಿಂಗಳ ಖಂಡಿತ ಸರ್. ಒಂದೊಂದೇ ಒಂದ್ ಎಪಿಸೋಡ್ ಆಗ್ತಾ ಇದೆ ಅದ್ ನೋಡಿ ಸರ್, ನಿಜವಾಗ್ಲೂ ಎದ್ದು ಬರೋ ತರ ಚಿತ್ರಿಸಿ ರಿಯಾಲಿಟಿ ಆಗಿದೆ ಸರ್, ರಿಯಾಲಿಟಿ ಆಗಿದೆ. ಖಂಡಿತ ಸರ್, ನಿಜವಾಗ್ಲೂ ನೋಡಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಒಂದ್ ನೋಡೋ ದೃಷ್ಟಿ ಚೆನ್ನಾಗಿರ್ಬೇಕು ಅಷ್ಟೇ. ಅದ್ಭುತ ಸರ್, ನಿಜವಾಗ್ಲೂ ಕೂಡ ಈ ತರ ಒಂದು ಗ್ರಾಮೀಣ ಭಾಗದಲ್ಲಿ ಈ ತರದೊಂದು ಆಗಿದೆ ಅಂತಂದ್ರೆ ಒಂದ್ ದೈವ ಸಂಕಲ್ಪ ಇಲ್ದೆ ಇದೆಲ್ಲ ಆಗಕ್ ಸಾಧ್ಯನೇ ಇಲ್ಲ ಬಿಡಿ. ಆಮೇಲೆ ಹೊರಗಡೆ ಏನು ಕಾಣೋದಿಲ್ಲ, ಇದು ಏನೋ ಒಂದ್ ಬೆಟ್ಟ ಇದೆ, ಏನಿದೆ ಇಮೇಜ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಬಂದ್ ನೋಡ್ರೆ ಗೊತ್ತಾಗುತ್ತೆ ಈ ತರ ಇದೆ ಅಂತ. ನಮಗೂ ಕೂಡ ಅನ್ಕೊಂಡೇ ಇರ್ಲಿಲ್ಲ. ನಿಜವಾಗ್ಲೂ ಕೂಡ ಒಂದು ಅದ್ಭುತ. ನಿಜವಾಗ್ಲೂ ಸರ್, ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ. ಕಾತ್ಯಾಯಿನಿ. ಹೌದು. ಇಲ್ಲಿ ಕಾಳರಾತ್ರಿ, ಕಾಳಿ ಅವತಾರ. ಎಷ್ಟೋ ಜನ ಸರ್ ಬಂದವ್ರು ಈ ಫ್ಲೋರ್ ಬರೋದೇ ಇಲ್ಲ. ಎಷ್ಟೋ ಜನ ಹೌದು ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಾರೆ. ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಅದು ಸ್ವಲ್ಪ ಇನ್ನು ಮಾಡ್ತಾ ಇದೀರಾ ಸರ್? ಮಾಡ್ತಾ ಇದ್ದೀವಿ ಸರ್. ಅಯ್ಯೋ ದೇವ್ರ, ಇನ್ನು ಏನ್ ಮಾಡ್ತಿದ್ರಿ ಸರ್? ಇದು ನಮಗೆ ಇನ್ನೂ ಇದೆ ಸರ್. ಇನ್ನೂ ತುಂಬಾ ನಮ್ಮ ಹಳೆ ಸಾಂಪ್ರದಾಯಿಕ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಬೇಕು ಅಂತ ಹೇಳಿ, ಸಾಂಪ್ರದಾಯಿಕ ವಸ್ತುಗಳನ್ನ ಹಳೆ ಕಾಲದ ಪ್ರಾಚೀನ ಸಾಂಪ್ರದಾಯಿಕ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಬೇಕಂತೇಳಿ ಇನ್ನೊಂದು ರೆಡಿ ಕಲೆಕ್ಟ್ ಮಾಡ್ತಾ ಇದೀವಿ. ಇನ್ನೂ ಇದೆ. ಇನ್ನೂ 2 ಫ್ಲೋರ್ 3 ಫ್ಲೋರ್ ಆಗುತ್ತೆ. ಇಲ್ಲೇ. ಹೌದು ಸರ್, ಈ ಕಲ್ಪನೆ ದೊಡ್ಡ ಇಮ್ಯಾಜಿನೇಷನ್ ಸರ್. ಯಾಕೆಂದ್ರೆ ಪಾದದ ಕೆಳಗಡೆ ಈ ತರ ಇಷ್ಟು ಒಂದು ದೊಡ್ಡ ಸ್ಪೇಸ್ ಮಾಡ್ಕೊಂಡಿದೀರಿ ಅಂತಂದ್ರೆ, ಹೌದು ಅಂದ್ರೆ ಇರೋ ಜಾಗನ ಅಚ್ಚುಕಟ್ಟಾಗಿ ಉಪಯೋಗಿಸ್ಕೊಂಡಿರೋದು. ಇದಕ್ಕೆ ಇರ್ಬೋದು 2 ಪ್ರಶಸ್ತಿಗಳು ಈ ತರ ಬರಕ್ ಸಾಧ್ಯ ಆಗಿರೋದು. ಸತ್ಯ. ಬರೀ ಊಟಕ್ಕೆ ಅಥವಾ ವಿಗ್ರಹಕ್ಕಿಂತ ಇದು ನಿಜವಾಗ್ಲೂ ಕೂಡ ನಿಜವಾಗ್ಲೂ ಭಾರತ ದೇಶದಲ್ಲಿ ಈ ತರದ್ದು ಎಲ್ಲೂ ಇಲ್ಲ ಅಂತ ಅನ್ಕೋತೀವಿ. ನಿಜವಾಗ್ಲೂ ಕೂಡ ನಮ್ಮ ಕಲೆ, ಸಂಸ್ಕೃತಿ, ಸಾಂಸ್ಕೃತಿಕತೆ ನೆಕ್ಸ್ಟ್ ಜನರೇಷನ್ ಹೋಗ್ಬೇಕು ಅಂದ್ರೆ ಈಗ ದೃಶ್ಯ ಮಾಧ್ಯಮ ಇದು. ಹೌದು, ಕಣ್ಣಲ್ಲಿ ನೋಡ್ಬೇಕು, ಅದು ಕಣ್ಣು ಕಡ್ದಂಗಿರ್ತದೆ. ಈಗೆಲ್ಲ ನೋಡಿ ಕಲಿ ಮಾಡಿ ನಲಿ. ಹೌದು. ಇದು ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ. ಅಂದ್ರೆ ಸ್ವಲ್ಪ ಜಾಗ ಉಳ್ಕೊಂಡಿತ್ತು ಅದ್ರಲ್ಲಿ. ಈಗ ಚಾಮುಂಡೇಶ್ವರಿ ಅಲ್ವಾ, ಚಾಮುಂಡೇಶ್ವರಿ ನಿರ್ಮಾಣ ಮಾಡಿರೋದು ಕೈಲಾಸ. ಮತ್ತೆ ಇಲ್ಲಿ ಕನ್ನಡಾಂಬೆನೂ ಇಟ್ಬಿಟ್ಟಿದ್ದೀವಿ. ಹೌದು, ಕನ್ನಡಾಂಬೆ, ಭಾರತಾಂಬೆ, ಸರಸ್ವತಿ, ಶಾರದಾ ಮಾತೆ. ನೋಡಿ ಶಾರದಾ ಮಾತೆ. ಶಾರದಾಂಬೆ ಅದ್ಭುತ. ಬಂದಂತ ಮಕ್ಳುಗಳೆಲ್ಲರೂ ಸರಸ್ವತಿ ಆಶೀರ್ವಾದ ಇರ್ಲಿ, ಚೆನ್ನಾಗಿ ಓದ್ಲಿ, ಪಾಸ್ ಆಗ್ಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಉತ್ತಮ ಬೆಳಿಲಿ. ಮತ್ತೆ ಈ ಕಡೆ ಏನೋ ಇದೆ ಸರ್ ಇಲ್ಲಿ, ಅದೇ ಕೈಲಾಸ. ಅಪ್ಪ ಸರ್, ನಿಜವಾಗ್ಲು ನೋಡ್ತಿದ್ರೆ ಎಷ್ಟೋ ಸಿನಿಮಾಗಳಲ್ಲಿ ನೋಡ್ತಿದ್ವಿ, ಸಿನಿಮ್ಯಾಟಿಕ್ ಗಿಂತ ಸಖತ್ತಾಗಿದೆ ಆ ಮಂಜು ಅದನ್ನೆಲ್ಲ. ಏನ್ ಸರ್ ಇದು ಕಲೆಗಾರ ನಿಜವಾಗ್ಲು ಕೂಡ ಅದ್ಭುತ. ಈ ಕಡೆ ಎಲ್ಲ ಇದೆಯಲ್ಲ ಸರ್? ಹೌದು. ಶಿವಪ್ಪ ಕಾಪಾಡಪ್ಪ. ಶಿವರಾತ್ರಿ ಬಂತು, ಶಿವರಾತ್ರಿಗಂತ ಇಲ್ಲಿ ಫುಲ್ ಡಿಮ್ಯಾಂಡ್ ಆಗೋಗುತ್ತೆ. ಕೈಲಾಸಕ್ಕೆ ಬಂದಿವಿ. ಕೈಲಾಸ ಇಲ್ಲೇ ಅದೇ. ಹೌದು. ಕೈಲಾಸವನ್ನು ನಿರ್ಮಾಣ ಮಾಡ್ತಾರೆ ಬಸವಣ್ಣ. ಇಲ್ಲೇ ಕೈಲಾಸನ ಕೂಡ ನಿರ್ಮಾಣ ಮಾಡ್ಬಿಟ್ಟಿದ್ದೀರಿ. ಗೌರಿ ಗಣೇಶ ಎಲ್ಲ ಹಬ್ಬ ಹರಿದಿನಗಳಿಗೂ ಕೂಡ ಇಲ್ಲೇ ಮಾಡ್ಕೊಡ್ಬೋದು. ಏನೇ ಇದ್ರು ಆ ತರದ ಒಂದು ಅದ್ಭುತ ಕ್ರಿಯೇಟ್ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲೆಲ್ಲ ಲೋಕಲ್ ಐಟಮ್ಗಳನ್ನ ಬಳಸ್ಕೊಂಡು, ಗೋಣಿಚೀಲ, ಈ ಬಣ್ಣ ಗಿಣ್ಣ ಇದನ್ನೇ ಬಳಸ್ಕೊಂಡೆ. ಇದು ಕಾರ್ತಿಕೇಯ ಸರ್. ಮತ್ತೆ ಇಲ್ಲೊಂದು ಶಿವಲಿಂಗ. ಈ ಕಡೆ ಬಂದ್ಬಿಡಿ ಸರ್, ಈ ಕಡೆ. ಒಂದ್ ರೀತಿ ನಿಜವಾಗ್ಲು ದೇವ್ರ ಲೋಕನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ನಿಜವಾಗ್ಲು ಕೂಡ. ಬನ್ನಿ ಸರ್, ಇಲ್ಲೇನೋ ಒಳಗಡೆ ಹೋಗ್ತಾ ಇದೆ. ಕೇವ್ ತರ ಸರ್, ಅಷ್ಟೇ ಗುಹೆ ತರ. ಒಂದ್ ಸ್ವಲ್ಪ ದೂರ ಗುಹೆ, 10 ಮೀಟರ್. ಬಟ್ ಜನಗಳಿಗೆ ಇದು ಫೀಲ್ ಆಗ್ಬೇಕು, ಹೋಗ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಅಂತ. ಅಲ್ಲ ಈ ಸರ್, ಈ ತರ ಫೀಲ್ ಕೂಡ ಬೇಕು ಸರ್ ನಿಜವಾಗ್ಲೂ ಕೂಡ. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದಿಲ್ಲ ಎಲ್ಲ ಕೆಲಸ. ಗುಹೆ ಒಳಗೆ ಹೋಗ್ತಾ ಇದೀವಿ ಈಗ ಅನ್ನೋ ಫೀಲ್ ಆಗುತ್ತೆ. ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಚಾವಣಿ ಕಟ್ಟಿದಿರಿ. ಹೌದು. ದಾರಿ ಅಂದ್ರೆ ಎಲ್ಲ ಕಡೆ ಇನ್ಸ್ಟ್ರಕ್ಷನ್ ಎಲ್ಲ ಇದೆ. ಹೌದು. ಆಮೇಲೆ ಇಲ್ಲಿ ಎಲ್ಲ ಸೆಕ್ಯೂರಿಟಿಗಳು ಇರ್ತಾರೆ ಸರ್. ಇರ್ತಾರೆ ಸರ್, ಸುಮಾರು ಒಂದು 10 ಜನ ಸೆಕ್ಯೂರಿಟಿ ಇರ್ತಾರೆ. ಒಳಗಡೆ ಯಾರು ಭಯ ಪಟ್ಕೊಳ್ಳೋದಿಲ್ಲ. CC ಕ್ಯಾಮೆರಾಗಳಿದಾವೆ, ಏನು ಪ್ರಾಬ್ಲಮ್ ಇಲ್ಲ. ಒಳಗಡೆ ಯಾರು ಬರಕ್ಕಾಗಲ್ಲ, ಎಲ್ಲ ಚೆಕ್ ಮಾಡೇ ಬಿಡ್ತೀವಿ ಸರ್. ಇದೇನು ಬಂತು ಸರ್ ಈಗ? ಈಗ ನಮ್ಮ ಭಾರತದಂತ ಒಂದು ಸ್ವಾತಂತ್ರ್ಯ ಹೋರಾಟಗಾರ ಗೋಪಾಲಕೃಷ್ಣ ರವೀಂದ್ರನಾಥ್ ಠಾಗೂರ್ ಸರ್, ನಮ್ಮ ಗೀತಾಂಜಲಿ ಕಥೆಯ ಕರ್ತೃ.
ನಮ್ಮ ಜನಗಣಮನ ಅಧಿನಾಯಕ ಬರೆದಂತ ಮಹಾನ್ ಕವಿ ಏನ್ ಹೇಳ್ಬೇಕು ಗೊತ್ತಾಗಲ್ಲ ಸರ್. ಗೋಪಾಲಕೃಷ್ಣ ಗೋಖಲೆ ಅವ್ರು ಹೇಗಿದ್ದಾರೆ ನೋಡಿ. ಡ್ರೆಸ್ ಕೋಡ್ ನೋಡಿ ಸರ್, ಅದೆಂತ ಒಂದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು, ಜೈ ಜವಾನ್ ಜೈ ಕಿಸಾನ್ ಅಂದರು. ಈ ನೋಡಿ ಸರ್, ಎಂತೆಂತ ಅದ್ಭುತಗಳನ್ನ ಅವರು ಈ ನಾಡು ಕೊಟ್ಟೋಗಿದ್ದಾರೆ, ಎಂತೆಂತ ಮಾತುಗಳು. ಇವರೆಲ್ಲರದು ಕೂಡ ನಮ್ಗ ಪರಿಚಯ, ನಮ್ಮ ಈ ಮಕ್ಳಿಗೆ, ಈಗಿರ್ತಕ್ಕಂಥ ಮಕ್ಳಿಗೆ, ಮುಂದಿನ ಮಕ್ಳಿಗೆ ಪರಿಚಯ ಆಗ್ಬೇಕು. ಅಟ್ಲೀಸ್ಟ್ ಇಲ್ಲಿ ನೋಡೋದ್ಮೇಲೆ ಇವ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಅವ್ರು ಬರ್ಬೇಕು. ಸರ್, ಶಿವಾಜಿ ಮಹಾರಾಜ, ಹೌದು, ನಮ್ ಸನಾತನ ಸಂಸ್ಕೃತಿಯನ್ನ ಕಾಪಾಡದಂತ ಮಹಾನ್ ಭಾವರು ಇವರೆಲ್ಲವರು. ಒಂದು ಶಿವಾಜಿ ಮಹಾರಾಜರು, ಸ್ವಾಮಿ ವಿವೇಕಾನಂದರು, ಸರ್ವಧರ್ಮ ಸಂಕಟದಲ್ಲಿ ಭಾರತೀಯನ ಎತ್ತಿಡಿದರು, ಮಹಾರಾಣಾ ಪ್ರತಾಪರು, ಕ್ಷತ್ರಿಯರು. ಅಟ್ಲೀಸ್ಟ್ ಇವರು ಮೂರ್ತಿಗಳು ನೋಡ್ಕೋದ್ಮೇಲೆ ನಮ್ಮ ಮಕ್ಳು ಹೊರಗಡೆ ಅವ್ರು ಓದ್ಬೇಕು, ಅವ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಬೇಕು. ನಮ್ಮ ಭಾರತ ಸಮಾಜ ಸುಧಾರಕರು ಜ್ಯೋತಿ ಬಾಪುಲೆ ಅವರು ಜಾತಿ ಪದ್ಧತಿ ಬಗ್ಗೆ ಓಡಾಡ್ತಂತಂದ್ರು. ರಾಜಾರಾಮ್ ಮೋಹನ್ ರಾಯರು, ಜ್ಯೋತಿ ಬಾಪುಲೆ ಇದ್ದಾರೆ. ಹೌದು ಸರ್, ಒಂದು ಜಾತಿ ಸಂಸ್ಕಾರವನ್ನ ಸಂಹಾರ ಮಾಡಿಕೊಟ್ಟಂತವ್ರು. ಹೌದು, ಸತಿಸಾಮನ ಪದ್ಧತಿ ವಿರುದ್ಧ ಓಡಾಡಂತ ರಾಜಾರಾಮ್ ಮೋಹನ್ ರಾಯ್ ಇದ್ದಾರೆ. ಹೌದು ಸರ್, ಇದನ್ನೆಲ್ಲ ನಮ್ಮ ಪಠ್ಯದಲ್ಲಿ ಇತ್ತು ಸರ್. ಈಗ ಇದೆ ಹೆಂಗೋ ಗೊತ್ತಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಅಂತಂದ್ರೆ ದಯಾನಂದ ಸರಸ್ವತಿ ಅವರು ನಿಸ್ವಾರ್ಥವಾಗಿ ನಮ್ ದೇಶಕ್ಕೆ ಸೇವೆ ಸಲ್ಲಿಸಂತವ್ರು. ಇವ್ರು 3 ಜನ ನಮ್ಗೆ ಅಟ್ಲೀಸ್ಟ್ ನಮ್ಮ ಮಕ್ಳಿಗೆ ಇವ್ರು ಆದರ್ಶವಾಗಿರ್ಬೇಕು. ಈಗ ನೋಡ್ಕೋದಂತ ಮಕ್ಳಿಗೆ ಅಟ್ಲೀಸ್ಟ್ ಇವ್ರ 100% ಇಲ್ಲ, ಅಟ್ಲೀಸ್ಟ್ 10% ಆಯ್ತು ಇವ್ರ ವ್ಯಕ್ತಿತ್ವನ ಮೈಗೂಡಿಸ್ಕೊಂಡ್ರೆ. ಖಂಡಿತ ಸರ್. ಈಗ ಪೇರೆಂಟ್ಸ್ ಗಳು ಇದನ್ನ ಮಕ್ಕಳಿಗೆ ಕರ್ಕೊಂಡ್ಬಂದು ತೋರಿಸ್ಬೇಕು, ವೀಕ್ಲಿ ತೋರಿಸಿದ್ರೆ ಎಷ್ಟು ಅದ್ಭುತ ಆಗುತ್ತೆ ಸರ್. ಏನೇನು ಹೇಳೋ ಬದ್ಲು ಇವತ್ತೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾವು ನೋಡ್ತೀವಿ, ಲಾಲ್ ಪಾಲ್ ಅಂದ್ರೆ ಲಾಲಾ ಲಜಪತ್ ರಾಯರು, ಬಾಲಗಂಗಾಧರ ತಿಲಕರು, ಬಿಪಿನ್ ಚಂದ್ರಪಾಲ್, 3 ಜನ ಸ್ವರಾಜ್ಯವೇ ನನ್ನ ಅಜನ್ಮ ಸಿದ್ಧ ಹಕ್ಕು, ಅದನ್ನ ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಬಾಲಗಂಗಾಧರ ತಿಲಕರು. ಹೌದೌದು. ಅಯ್ಯೋ, ಇವರೆಲ್ಲ ರಕ್ತ ಹರಿಸಿ ಕಷ್ಟಪಟ್ಟು ಇವರೆಲ್ಲ ಕಷ್ಟಪಟ್ಟದಕ್ಕೆ ಇವ್ರ ಜೀವನವನ್ನ ತ್ಯಾಗ ಮಾಡೋದಕ್ಕೆ ನಾವು ಇವತ್ತು ಸ್ವತಂತ್ರವಾಗಿದ್ದೇವೆ. ಇವತ್ತೆಲ್ಲ ನಾವೀಗ ಇದ್ದೇವೆ. ಖಂಡಿತ ಇವತ್ತು ನಾವು ವಿಡಿಯೋ ಮಾಡ್ತೀವಿ, ಜಾಗದಲ್ಲಿ ನಿಂತಿದ್ದೀವಿ ಅಂದ್ರೂ ಕೂಡ ಹೌದು, ಇವರೆಲ್ಲ ಅವ್ರ ಬಲಿದಾನ. ಅವ್ರ ಮಹಾನ್. ನಮ್ದು ಚಂದ್ರಯಾನ 3 ಬಗ್ಗೆ ಸಣ್ಣ ಮಕ್ಕಳಿಗೆ ಇಲ್ಲಿ ಅಂದ್ಬಿಟ್ಟು ಒಂದು ಚಿಕ್ಕದು ಚಂದ್ರಯಾನ 3 ಆಯ್ತಾರ, ನಾವು ಲ್ಯಾಂಡ್ ಆಯ್ತಾರ, ವಿಕ್ರಮ್ ಲ್ಯಾಂಡರ್ ಚಂದ್ರಲೋಕದಲ್ಲಿ, ಅದ್ರ ಬಗ್ಗೆ ಸರ್ ಅದ್ಭುತ ನೋಡಿ. ಆ ಮೇಲ್ಗಡೆ ಅದ್ ಹೇಗ್ ಮಾಡಿದಾರೆ ಅಂತಂದ್ರೆ ಬಾಹ್ಯಾಕಾಶನೇ ಸೃಷ್ಟಿಸಿದಂಗೆ. ಹೌದು, ಚಂದ್ರಲೋಕ ನೋಡ್ದಂಗ ಆಗುತ್ತೆ. ಚಂದ್ರಲೋಕ ಹೆಂಗೆ ಇದೇನೋ. ಅದ್ಭುತ ಸರ್. ಒಂದೊಂದು ಏನೇನೆಲ್ಲ ಇದೆ ಸರ್. ಬನ್ನಿ ಸರ್ ಮುಂದೆ ಹೋಗೋಣ ಸರ್. ಇಲ್ಲಿ ಇಸ್ರೋ ರಾಕೆಟ್ ಉಡಾವಣಾ ಕೇಂದ್ರ. ಸೂಪರ್. ಇಸ್ರೋ ನೋಡ್ರಪ್ಪ, ನಿಜವಾಗ್ಲು ನೋಡಿ, ಎಲ್ಲಾ ಮಕ್ಳು ಇಸ್ರೋ ಒಳಗಡೆ ಹೋಗಕ್ ಆಗಲ್ಲ. ನಕಲನ್ನ ನಾವ್ ನೋಡ್ಬೋದು. ದೊಡ್ಡವ್ರನ್ನ ಬಿಡೋಲ್ಲ ಸರ್ ಅಲ್ಲಿ, ಇಸ್ರೋ ಒಳಗಡೆ ಬಿಡೋದೇ ಇಲ್ಲ. ಅದು ನೋಡಿ, ಇದನ್ನ ಒಂದು ರಾಕೆಟ್ ಉಡಾವಣೆ ಬಿಲ್ಡಿಂಗ್ ಗಳು ಒಳಗಡೆ ಹೆಂಗೇನ್ ಸೈಂಟಿಫಿಕ್ ಮಿಕ್ಸ್ ಆಗಿರ್ತವೆ. ಅದ್ಭುತ ಸರ್, ನಿಜವಾಗ್ಲು ಕೂಡ. ಬನ್ನಿ ಸರ್ ಮುಂದೆ ಹೋಗೋಣ. ಇದ್ಯಾವ ಗ್ರಾಮೀಣ ಕಲೆ. ಸಾವಿತ್ರಿಬಾಯಿ ಫುಲೆ ಸಮಾಜ ಸುಧಾರಕರು. ಹೌದೌದು. ಒಂದ್ ಶಿಕ್ಷಣ ಕೊಡ್ಸೋದ್ರಲ್ಲಿ ಹೆಣ್ಮಕ್ಳಿಗೆ ಮುಂದಾಳತ್ವ ವಹಿಸ್ತಂತವ್ರು. ಇವ್ರು ಬಂದು ಸರೋಜಿನಿ ನಾಯ್ಡು. ಇವ್ರೇನ್ ಸರ್ ಇಟ್ಕೊಂಡಿದ್ರಲ್ಲ ಇವ್ರು? ಇಲ್ಲ ಸರ್, ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಸರ್, ರೆಡಿ ಆಗ್ತಾರೆ. ಇಲ್ಲೊಬ್ರು ಯಾರ ಇದ್ದಾರೆ, ಸಂಚಿ ಹೊನ್ನಮ್ಮ. ಅಧಿಪತಿಯ ಧರ್ಮ ಅಂತ ಕೃತಿ ಬರೆದಂತವ್ರು, ನಮ್ಮ ಕರ್ನಾಟಕದ ಪ್ರಸಿದ್ಧ ಕವಯತ್ರಿ, ಸಾಹಿತಿ. ಯಾವ್ದು ಸರ್? ಸಂಚಿ ಹೊನ್ನಮ್ಮ ಅಧಿಪತಿಯ ಧರ್ಮ ಅಂತ ಒಂದು ಕೃತಿ ಬರೆದ್ರು. ಹಲವಾರು ಬಗ್ಗೆ ಮಾಹಿತಿಯನ್ನ ಕೊಟ್ರಲ್ಲಿ. ನೋಡಿ, ಇವರು ಭಗತ್ ಸಿಂಗ್, ಸ್ವಾತಂತ್ರ್ಯ ಹೋರಾಟಗಾರರು. ನಮ್ಮ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಂತ, ನೇಣಿಗಂಬಗೆ ಏರಿಸ್ತಂತದ್ದು ಇವ್ರು. ಸರಿ, ಈಗ ಸ್ವತಂತ್ರ ಹೋರಾಟಗಾರರಲ್ಲಿ ತುಂಬಾ ಜನ ಶ್ರಮಿಸಿದ್ದಾರೆ. ಹೌದು, ಅದರಲ್ಲಿ ಮಹಾತ್ಮ ಗಾಂಧಿ ತುಂಬಾ ಜನ ಇದ್ದಾರೆ. ಅದರಲ್ಲಿ ಪ್ರಾಣವನ್ನೇ ನಡು ರೋಡಲ್ಲಿ ನಿಜವಾಗ್ಲೂ ಅದ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. 3 ಜನ. ಈಗ ನಮ್ಮ ಯುವ ಜನತೆಯಲ್ಲಿ ಮೈ ರೋಮಾಂಚನಗೊಳ್ಳುತ್ತೆ. ಯಾಕಂದ್ರೆ ಬದುಕಿ ಬಾಳ್ಬೇಕಾದಂತವ್ರು ಅತಿ ಚಿಕ್ಕ ದೇಶಕ್ಕೋಸ್ಕರ ಈ ಬ್ರಿಟಿಷ್ನವ್ರ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡ್ತಕ್ಕಂಥವ್ರು 3 ಜನ ಕೂಡ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅವತ್ತಿಗೂ ಹೀರೋಗಳೇ, ಇವತ್ತಿಗೂ ಹೀರೋಗಳೇ, ಮುಂದಿಗೂ ಹೀರೋಗಳೇ ಇವರು. ಸೂಪರ್ ಸರ್. ಹಲವಾರು ನಮ್ಮ ಯುವ ಜನತೆಗೆ ಮಾದರಿ. ಖಂಡಿತ ಸರ್. ಅವ್ರು ನೋಡಿ ಕಲ್ತ್ಕೋಬೇಕಾದ್ ಬೇಜಾನಿದೆ ನಾವು.
ಸರ್ ಇಲ್ಲಿ ಯಾವ್ದೋ ಒಂದು ಈಸೂರು ದುರಂತ ನಮ್ಮ ಕರ್ನಾಟಕದಲ್ಲಿ ನಡೆದಂತ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇದು ಒಂದು. ಸರ್ ನೋಡಿ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ಒಂದು ಚಿಕ್ಕ ಗ್ರಾಮ ಈಸೂರು ಅನ್ನೋದು. ಈಸೂರು ಅನ್ನೋದು ಶಿಕಾರಿಪುರ ತಾಲೂಕಲ್ಲಿರ್ತಕ್ಕಂಥ ಚಿಕ್ಕ ಗ್ರಾಮ ನೋಡಿ. ಸಂಪೂರ್ಣ ಇದೆ. ಒಬ್ರು ಈ ನಮ್ಮ ರಾಷ್ಟ್ರ ಧ್ವಜವನ್ನು ಆರಿಸಲು ಅಂತ ಹೇಳ್ಬಿಟ್ಟು ಆಗಿನ ಕಾಲದಿಂದ ಪಟೇಲ್ರು, ಶಾನುಭೋಗರು, ಬ್ರಿಟಿಷರಿಗೆ ಹೇಳಿ ಇಡೀ ಒಂದು ಸ್ವಾತಂತ್ರ್ಯ ಹೋರಾಟ ಯುವಕರನ್ನ ಗಲ್ಲಿಗೇರಿಸುದು. ಅದ್ರ ಸಂಪೂರ್ಣ ಮಾಹಿತಿ ಇದೆ ಅಲ್ಲಿ. ಸ್ವತಂತ್ರ ಬರೋಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಆರಿಸುವ 43ರಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದ್ಲೇನೆ 42 ಇಲ್ಲದೆ ಸಂಪೂರ್ಣ ಮಾಹಿತಿ ಇದೆ ನೋಡಿ ಅಲ್ಲಿ. 43ರಲ್ಲಿ ಜನವರಿ 9. ಹೌದು. ಯಪ್ಪ, ಏನೇನು ಅದ್ಭುತಗಳಾಗಿದೆ ಸರ್ ನಿಜವಾಗ್ಲೂ. ಇಲ್ಲಿ ನರಗುಂದ ಉತ್ತರ ಇವರು ನಮ್ಮ ಕನ್ನಡ ಸ್ವಾತಂತ್ರ್ಯ ಹೋರಾಟಗಾರರು. ಕನ್ನಡ ನಾಡಿನ ಸ್ವಾತಂತ್ರ್ಯ ಹೋರಾಟಗಾರರು. ಎಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದಾರೆ ಅವರು. ನರಗುಂದ ದೇಸಾಯಿ ಅಂತ, ಸುರಪುರದ ವೆಂಕಟಪ್ಪ ನಾಯಕ ಅಂತ, ಮೈಲಾರ್ ಮಾದೇವಪ್ಪ, ರಾಣಿ ಅಬ್ಬಕ್ಕದೇವಿ. ರಾಣಿ ಅಬ್ಬಕ್ಕದೇವಿ ಮುನ್ನೆಲೆಗಿದ್ದಂತವ್ರು. ಹೌದು. ಮೈಲಾರ ಮಾದೇವಪ್ಪ, ಸುರಪುರ ವೆಂಕಟ ನಾಯಕ. ಎಷ್ಟು ಜನ ಈ ನಾಡನ್ನ ಕಟ್ಟಕ್ಕೆ ರಕ್ತವನ್ನು ಹರಿಸಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ ಸರ್. ದೇವ್ರೆ, ಅದೆಲ್ಲ ನಮ್ ಮಕ್ಳು ಗೊತ್ತಾಗ್ಬೇಕು. ಈಗ ನಾವು ಬದುಕ್ತಾ ಇದೀವಿ ಕರ್ನಾಟಕದಲ್ಲಿ, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂತ ಅಂದ್ರೆ, ಭಾರತ ದೇಶದಲ್ಲಿ ಇದ್ದೀವಿ ಅಂತಂದ್ರೆ ಇದು ಎಷ್ಟು ಜನದ ಬಲಿದಾನ, ಎಷ್ಟು ಜನದ ತ್ಯಾಗ ಅಂತ ಮಕ್ಳು ಗೊತ್ತಾಗ್ಬೇಕು ಅಂತ. ಹೌದೌದು. ಇದು ಚಿತ್ರದುರ್ಗದ ಪಾಳೆಗಾರ ಮದಕರಿ ನಾಯಕರು, ಅವರ ಸಂಸ್ಥಾನ ಸರ್. ನಿಜವಾಗ್ಲೂ ಇದು ಬೇಕಿತ್ತು ಸರ್, ಯಾಕಂದ್ರೆ ಸಿನಿಮಾಗಳಲ್ಲಿ ಇಷ್ಟೊಂದು ದೊಡ್ಡದಾಗಿ ಇವನ್ನೆಲ್ಲ ಬಿಂಬಿಸಕ್ ಆಗದೇ ಇಲ್ಲ. ಹೌದು, ತೋರ್ಸಕ್ ಆಗಲ್ಲ. ಹೌದು. ಬನ್ನಿ ಸರ್, ಮುಂದೆ ಹೋಗೋಣ. ಸಿನಿಮಾದಲ್ಲಿ ಬರೀ ಬುಲೆಟ್ ಪಾಯಿಂಟ್ಸ್ ಅಷ್ಟೇ, ಬುಲೆಟ್ ಏನು ಅಷ್ಟು ಡೀಟೇಲ್ಸ್ ಆಗಿ ಬರೋದೇ ಇಲ್ಲ. ನಮ್ ಕನ್ನಡಾಂಬೆ. ಕನ್ನಡಾಂಬೆನ ವಿಶೇಷವಾಗಿ ಹಾಕ್ಬಿಟ್ಟಿದ್ದೀರಾ. ಸಖತ್ತಾಗಿದೆ ನಿಜವಲ್ಲ. ಕಾಪಾಡವ, ಎಲ್ಲಾರ್ಗು ಒಳ್ಳೇದಾಗ್ಲಿ. ಈಗ ಮತ್ತೆ ಮುಂದೋದ್ರೆ ಒಂದು ಕೇವ್ಸ್, ಒಂದು ಗುಹೆಲ್ ಹೋಯ್ತಾ ಫೀಲ್. ಸ್ವಲ್ಪ ದೂರ ಅಂದ್ರೆ ಇದು ಬೇಕು ಅಂತಾನೆ ಮಾಡಿರೋದು. ನೋಡಕ್ ಒಂಥರ ಮಜಾ ಇರುತ್ತೆ, ತುಂಬಾ ಮುಂದೇನಿದೆ ಕುತೂಹಲ. ಆಮೇಲೆ ಈ ತರದ್ದು ಕೆಲವ್ರು ಬೇಕಿದೆ, ಕೆಲವ್ರಿಗೆ ತುಂಬಾ ಇರೋರು ಬೇಕಿರುತ್ತೆ ನೋಡಿ. ಈಗ ಒಂದ್ ಬೇರೆ ಲೋಕಕ್ಕೆ ಬಂದು ಇದು ನಮ್ಮ ನಿಜವಾದ ಲೋಕ. ಹೌದು, ಅದ್ಭುತ ಸರ್. ನೋಡಿ ಹೆಂಗೆ ನಮ್ಮ ಈಗ ನಮ್ಮ ಎಲ್ಲಾ ಸುಮಾರು ಜನ ಗರಿಮನೆ ಇದು. ಹೌದು, ಕುಂಬಾರರ ಒಂದು ಮಡಕೆ ಮಾಡೋದು ಚಿತ್ರ. ಮಡಕೆ ಮಾಡೋದು, ಮಡಕೆ ಮಾರೋದು, ಮನೆ ಒಳಗಡೆ. ಇಲ್ಲಿ ಇದು ಸರ್ ನೇಕಾರರು. ನೇಕಾರ ಅಂದ್ರೆ ಎಲ್ಲಾ ಜಾತಿ ಜನ, ಎಲ್ಲಾ ಕುಲಕಸಬುಗಳನ್ನ ನಾವು ನೋಡ್ಬೋದು ಇಲ್ಲಿ. ಹೌದು, ಎಷ್ಟೋ ಜನ ನಮ್ ನಾವ್ ಈ ತರ ಇದ್ದೊಂದು ನಮ್ ಕುಲಕಸಬು ಮರ್ತ್ ಬಿಟ್ಟಿರ್ತಾರೆ. ಅವರೇ ಮರ್ತ್ ಬಿಟ್ಟಿರ್ತಾರೆ. ಹೌದು, ಈಗ ನಮ್ ಪೂರ್ವಜರಿಂದ ಕೆಲಸ ಮಾಡ್ತಿರೋ ಅಂತ ಅಂದ್ಬಿಟ್ಟು ಮರ್ತ್ ಬಿಡ್ತಾರೆ. ಮುಂದಿನ ದಿನಗಳು ಕೂಡ ನಮ್ಮ ಚಿಕ್ಕ ಮಕ್ಳು ಮುಂದಕ್ಕೆ ಹೋದಾಗ ಅವರು ಈಗ ಎಜುಕೇಶನ್ ತಗೋತಾರೆ, ಮುಂದಕ್ಕೆ ಹೋಗ್ತಾರೆ. ನಮ್ಮ ಪೂರ್ವಜರು, ನಮ್ ತಾತ ಮುತ್ತಾದ್ರು ಏನ್ ಮಾಡ್ತಾರೆ ಮರ್ತ್ ಬಿಡ್ತಾರೆ ಅವರು. ಅಟ್ಲೀಸ್ಟ್ ನೋಡಿದಾಗ ಹೌದು ನಮ್ ಕುಲಕಸಬು ಈ ತರ ಇತ್ತು. ಗರಿಮನೆ ಏನ್ ಸರ್, ಹಳ್ಳಿ ಅಂದ್ರೆ ಹಳ್ಳಿ ಹೇಗಿರ್ತೋ ಅದು ಇಮೇಜ್. ಹಳ್ಳಿ ವಾತಾವರಣ, ಹಳ್ಳಿ ಗ್ರಾಮೀಣ ಸೊಗಡು ಅಂತ ಕರಿತೀವಿ ಇದನ್ನ. ಗೊತ್ತಾಗುತ್ತೆ. ಇದು ಬಡಗಿಗಳು. ಇಲ್ಲಿ ನೋಡಿ, ಇಟ್ಟಿಗೆ ಕೊಯ್ಯೋದೆಲ್ಲ ಮೊದ್ಲಾಗಿದ್ರೆ ಆ ಕುಲದವ್ರೆ ಆ ಕೆಲಸ ಮಾಡ್ತಾರೆ. ಇವತ್ತು ಯಾರು ಬೇಕಾದ್ರು ಯಾವ ಕೆಲಸ ಬೇಕಾದ್ರು ಮಾಡ್ಬೋದು. ಎಲ್ರು ಮಾಡ್ತಾನೆ ಇದ್ದಾರೆ ಸರ್. ಇವತ್ತು ಸ್ಕಿಲ್ ಇವತ್ತು. ಹೌದೌದು, ಯಾರು ಬೇಕಾದ್ರು ಏನ್ ಮಾಡ್ಬೋದು. ಅದನ್ನ ಇನ್ನು ಮುಂದುವರ್ಸ್ಕೊಂತ ಇವರು ಹಿಂದೆವ್ರು ಹಾಕೊಟ್ಟಿರೋದನ್ನ ಇನ್ನು ಡೆವಲಪ್ ಮಾಡ್ಕೊಂಡು ತುಂಬಾ ಜನ ಏನೋ ಮಾಡ್ತಾರೆ. ಇದು ಕಮ್ಮಾರರು ಅಂದ್ರೆ ಈ ಬುಟ್ಟಿ ಎಳೆಯವರೆಲ್ಲ, ಬುಟ್ಟಿ ಎಣಿಯುವಂತವ್ರು. ಬುಟ್ಟಿ ಎಣಿಯುವಂತವ್ರು. ಈ ಕಡೆ ಬನ್ನಿ ಸರ್, ಈ ಕಡೆ ಮುಂದೆ ಹೋಗಿ. ಕಮ್ಮಾರ ಅಂದ್ರೆ ಪ್ರತಿಯೊಂದು ಸಮುದಾಯವನ್ನು ಕೂಡ ಇಲ್ಲಿ ಪ್ರತಿನಿಧಿಸಿದಿರಿ. ನಿಜವಾಗ್ಲು ಪ್ರತಿಯೊಂದು ಸಮುದಾಯಕ್ಕೂ ಗೌರವ ಕೊಡೋದಿದೆಯಲ್ಲ, ಅದು ದೊಡ್ಡ ಚಾಲೆಂಜ್ ಆದ ವಿಷಯ. ಸರಿ, ಇಲ್ಲಿ ಇದು ನೋಡಿ ಅಟ್ಟಣಿಗೆ ಮನೆ ಅಂತ ಕರಿತೀವಿ ನಾವು. ಉತ್ತರ ಕನ್ನಡದಲ್ಲಿ ಕಾಣ್ತೀವಿ ಅಟ್ಟಣಿಗೆ ಮನೆಗಳು, ಮರದ ಮನೆಗಳು. ನೋಡಿ ಮನೆ ಮೇಲೆ ಕುತ್ಕೊಂಡು ಆಟ ಆಡ್ತಾರದು ಮಕ್ಕಳು ಎಲ್ಲ ವಿಶ್ ಮಾಡ್ತಿದಾರೆ ಮಕ್ಕಳ. ಇದು ಕೆಳಗಡೆ ಒಂದು ಮನೆ ಪಡಸಾಲಿನಲ್ಲಿ ಏನೋ ಜಾತಕ ಹೇಳ್ತಾ ಇರೋದು. ನಾವೆಲ್ಲ ಕೇಳ್ತೀವಲ್ವಾ ನಾವು ಹೋಗಿ, ಮಕ್ಳ ಹೆಂಗೆ, ಜಾತಕ ಹೆಂಗೆ, ಏನಾದ್ರು ತೊಂದ್ರೆ ಆದಾಗ ಕೇಳ್ತೀವಲ್ಲ. ಇವರು ಪಾರಾಯಣ ಪಠಣ ಮಾಡ್ತಾ ಇರೋದು ಸಂಜೆ ಹೊತ್ತು ಮನೆ ಪಡಸಲ್ಲ ಕುತ್ಕೊಂಡ್ ಜಗ್ತಿ ಮೇಲೆ. ಆಯಾ ಸಮುದಾಯದವ್ರು ಏನೇನ್ ಮಾಡ್ತಾರ ಅವೆಲ್ಲ ಇದೆ. ಅದ್ಭುತ ಸರ್ ನಿಜವಾಗ್ಲೂ ಕೂಡ. ಯಾವುದೇ ಒಂದು ಜಾತಿ ಧರ್ಮ ಅದ್ಯಾವ್ದು ಅಲ್ಲ ಇಲ್ಲಿ. ಹೌದೌದು, ಈ ಸಂಸ್ಕೃತಿ ಚೆನ್ನಾಗಿದೆ ಸರ್. ಇದು ಅಂದ್ರೆ ಇದು ಎಣ್ಣೆ ಮಾಡೋರು. ನಮ್ಗೆ ಹಳೆ ಕಾಲದಲ್ಲಿ ಗಾಣದಲ್ಲಿ ಎಣ್ಣೆ ತೆಗಿತಿದ್ವಲ್ಲ, ಅದ್ರ ಬಗ್ಗೆ. ಗಾಣ ಡಬ್ಬಗಳೆಲ್ಲ ಇಟ್ಬಿಟ್ಟಿದ್ದೀರಿ. ಕಡ್ಲೆ ಕಾಳು ಹಂಗೆ ಒರಿಜಿನಲ್ ಇಟ್ಬಿಟ್ಟವ್ರೆ. ಆದ್ರೆ ಬಟ್ ಯಾರು ಬಂದವ್ರು ಯಾರು ಕೂಡ ಇಲ್ಲಿ ಮುಟ್ಟಬಾರ್ದು. ಹೌದು, ಮುಟ್ಟಬಾರ್ದು, ಏನು ಮುಟ್ಟಬಾರ್ದು. ಯಾಕಂದ್ರೆ ಅದ್ಭುತವಾದಂತದ್ದು ಅಷ್ಟೇ. ಸೂಪರ್. ಇನ್ನೂ ಸ್ವಲ್ಪ ಇಲ್ಲಿ ಬೋರ್ಡ್ ಗಳು ಹಾಕಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನು ಕೆಲಸ ಮಾಡ್ತಾ ಇದೀವಿ. ಇದನ್ನ ಇನ್ನು ರಿನೋವೇಷನ್ ಮಾಡ್ತಾ ಇದೀವಿ ಇದು. ಹಾಗಾಗಿ ಇನ್ನೂ ಬೋರ್ಡ್ ಗಳು ಹಾಕಿಲ್ಲ, ಬೋರ್ಡ್ ಗಳು ಹಾಕ್ಬೇಕು ಇಲ್ಲಿ.
ಅಂದ್ರೆ ಇನ್ನೂ ಕೂಡ ಕೆಲಸ ನಡೀತಾನೆ ಇದೆ. ನಡೀತಾನೆ ಇದೆ ಅಂದ್ರೆ ಅಪ್ಗ್ರೇಡ್ ಆಗ್ತಾ ಇದೀವಿ, ಮಾಡ್ತಾ ಇದೀವಿ. ಸರ್ ಇದು ಏನಂತಾರೆ, ಇದು ಆಚಾರಿಗಳು. ಆಚಾರಿಗಳ ಒಂದು ಕುಲುಮೆ ಕೆಲಸ, ಕುಲುಮೆ ಮಾಡುವಂತವ್ರು. ಕುಲುಮೆ ಕೆಲಸ. ಹಿಂದೆ ಈ ತರ ಒಂದು ಕುಲುಮೆ ಇತ್ತು. ಹೌದು. ಇದು ಮಾಡ್ತಿರ್ರಿ, ಈಗ ಎಲ್ಲ ಟೆಕ್ನಾಲಜಿ ಬಂದ್ಬಿಟ್ಟದೆ. ಹೌದು. ಈಗ್ಲೂ ಕೆಲವ್ರು ಈ ತರ ಬಳಸ್ತಾರ ಸರ್. ಹೌದು, ಈಗ್ಲೂ ಮಾಡ್ತಾರೆ. ಹಳ್ಳಿ ಕೆಳಗಡೆ ಬೇಕಾಗುತ್ತೆ ಈಗ. ಈಗ್ಲೂ ಇದ್ಲಾಕಿ ಹೌದು, ಅದನ್ನ ಈಗ ಹೊಗೆ ಬರ್ಸಿ ನೋಡಿ, ಇದ್ರಲ್ಲಿ ಹೊಗೆ ಬರ್ಸಿ ಹೌದು ಅದು ಹೊಡಿತಾರೆ. ಅದು ಮನೆ ಒಂದು ಆಚಾರ್ಯ ಮನೆ ಇದು ಅಂತ ಅಂದ್ಬಿಟ್ಟು. ಆಚಾರ್ಯ ಒಂದು ಮನೆ. ಹೌದು. ಮತ್ತೆ ಇದು ಒಂದು ಅಂಗಡಿ, ಅಜ್ಜಿ ಹಳ್ಳಿ ಅಂಗಡಿ ಮಡಿಕಂದಿರೋದು ಅಂತ ಕಾನ್ಸೆಪ್ಟ್. ಹಳ್ಳಿ ಅಂಗಡಿ ಅಂತೀವಲ್ಲ, ತೆಂಗಿನಕಾಯಿಗಳು, ಅರ್ಶಿನ ಕುಂಕುಮ ಏನೇನು ಇಟ್ಬಿಡೋದು. ಮತ್ತೆ ಇಲ್ಲಿ ಸಾಂಬಾರ್ ಪದಾರ್ಥಗಳು. ಹಳ್ಳಿ ಅಂತ ಅಂದ್ರೆ ಈಗ ಒಂದು ಅಂಗಡಿ ಇರುತ್ತಲ್ವಾ. ಸರ್ ಇದೆಲ್ಲ ಇಲ್ವೇ ಇಲ್ಲ ಸರ್ ನಿಜವಾಗ್ಲು. ಈಗಿನವ್ರು ಹೇಳಿದ್ರೆ ಹಿಂಗಿತ್ತ ಅಂತ ಅವ್ರ ನಂಬಿಕೆ ಗೊತ್ತ, ಅವ್ರ ನಂಬಿಕೆ ಆಗೋದಿಲ್ಲ. ಹೌದೌದು. ಈಗ ಅವ್ರ ತಂದೆ ತಾಯಿಗಳು ಅಯ್ಯೋ ನಮ್ ಕಾಲದಲ್ಲಿ ಹೆಂಗಿತ್ತು ಹಂಗಿತ್ತು ಅಂತಂದ್ರೆ, ಈಗ ನೀವು ಅಲ್ಲಿ ತಕಡಿ ನೋಡಿದ್ರಲ್ಲ, ಹಳ್ಳಿ ಹಿಂದಿನ ಕಾಲದಲ್ಲಿ ತಕಡಿಗೆ ಕಾಣೋದೆಲ್ಲ ಮಕ್ಳು ಗೊತ್ತಾಗದಾಗೈತಾರ ತಕಡಿಗಳು. ಆ ತಕಡಿ ನೋಡಿದ್ರೆ ಇದೇನು ಆಟ ಸಾಮಾನು ಅನ್ಕೋತಾರೆ. ಹೌದು. ಆದ್ರೆ ಈಗಿನ ಕಾಲದವ್ರಿಗೆ ಹೇಳಿದ್ರೆ ಅವ್ರು ನಂಬೋದಿಲ್ಲ. ಹೌದು ಸರ್ ನಿಜವಾಗ್ಲು ಅದ್ಭುತ ಸರ್, ನಿಜವಾಗ್ಲು. ಇದು ಒಂದು ಇದು ಕಲ್ಕ ಇದು ಏನಂತ ಕಟ್ಟೆ ಅಂತೀವಲ್ಲ, ಕಟ್ಟೆ ಹಳ್ಳಿ ಕಟ್ಟೆ ಅಂತೀವಲ್ಲ, ಆತರ ಇದು ಹಳ್ಳಿ ಕಟ್ಟೆನಲ್ಲಿ ಕೂತ್ಕೊ ಎಲ್ಲಾ ತರದವರು ಕೂತ್ಕೊಂಡು ಕೆಲವರು ಆಟ ಆಡ್ತಿದ್ದಾರೆ, ಕೆಲವರು ಆಡ್ತಾರೆ, ಚೌಕಾಬಾರ ಆಡ್ತಿದ್ದಾರೆ, ಕಟ್ಟಮನೆ ಆಡ್ತಿದ್ದಾರೆ. ಹೌದು. ಸೂಪರ್. ಅದು ಹಿಂದೆಗಡೆ ಗ್ರೀನರಿ ಹಾಕಿರೋದು ನೋಡಿ ಸರ್, ಕೆರೆ, ಭತ್ತ, ರಾಗಿ ಬೆಳೆದಿರುವಂತದ್ದು. ಇದು ನೀವು ನೋಡ್ತಾ ಇದ್ರೆ ಇದು ಈ ಒಂದು ಕ್ಷೇತ್ರದ ಮೂಲ ಸ್ಥಾನ. ಇದು ಈ ಗೌಡಗೆರೆ ಅನ್ನೋ ಕ್ಷೇತ್ರ ಈ ಮಟ್ಟಕ್ಕೆ ಬೆಳೆಯಕ್ಕೆ ಮೂಲ ಉಗಮ ಸ್ಥಾನ ಇದು. ಈ ತ್ರಿಶೂಲ ಕಾಣ್ತಾ ಇದ್ರಲ್ಲ, ಇದೇ ಮೂಲ ಅಡಿಪಾಯ. ಇದೇನು ಸರ್? ಹೌದು. ಇದೇ ಮೂಲ ಅಡಿಪಾಯ. ಇಲ್ಲಿಂದಾನೇ ಈ ಕ್ಷೇತ್ರ ಉಗಮ. ಈ ಒಂದು ಕ್ಷೇತ್ರ ಇಷ್ಟೊಂದು ಪ್ರವರ್ಧಮಾನಕ್ಕೆ ಬರಕ್ಕೆ, ಇಷ್ಟೊಂದು ಹೆಸರುವಾಸಿಗಳಕ್ಕೆ ಒಂದು ವಿಶೇಷವಾದ ಶಕ್ತಿ ಇಲ್ಲಿಂದ ಮೂಲ ಸ್ಥಾನ ಇದು. ನೋಡಿ, ಹಂಗೆ ಮುಂದೆ ಹೋದ್ರೆ ಭಾರತಾಂಬೆ ನೋಡ್ತೀವಿ. ಅಲ್ಲಿ ಕನ್ನಡಾಂಬೆ ಇತ್ತು, ಇಲ್ಲಿ ಭಾರತಾಂಬೆ. ನನ್ನ ಜಾಗದಲ್ಲಿ ಒಬ್ಬೊಬ್ರು ಇಟ್ಬಿಟ್ಟಿದ್ರಿ, ಬಾವುಟನು ಕೂಡ ಇಟ್ಕೊಬಿಟ್ಟಿದ್ದಾರೆ. ಭಾರತಾಂಬೆ. ಈ ಮತ್ತೆ ಗುಹೆ ಸ್ಟಾರ್ಟ್ ಆಯ್ತು ಸರ್. ಮತ್ತೆ ಗುಹೆ ಸ್ಟಾರ್ಟ್ ನೋಡ್ರಿ ಸರ್. ಹಂಗೆ ಮುಂದೆ ಒಂದ್ ಫೀಲ್ ಸಖತ್ತಾಗಿರುತ್ತೆ ಸರ್. ಒಂದು ಎಂಜಾಯ್ ಮಾಡುವಂತವ್ರಿಗೆ ಸಖತ್ತಾಗಿರುತ್ತೆ ನಿಜವಾಗ್ಲೂ ಕೂಡ. ಗುಹೆ ಬೇಕು ಅಂತಾರೆ ತುಂಬಾ ಈಗಿನ ಯೂತ್ಸ್ಗೆ, ಈ ತರದೆಲ್ಲ ಬೇಕು. ಸರ್ ಇಲ್ಲೊಂದ್ ಏನೋ ಒಂದಿದೆ. ಇಲ್ಲಿ ನಮ್ಮ ಮಾಮೂಲಿ ಮಂಗಲ್ ಪಾಂಡ್ಯ, ಸ್ವತಂತ್ರ ಹೋರಾಟಗಾರ, ಬಿರ್ಸಾ ಮುಂಡಾ ಸರ್ ಅವ್ರ ಹೆಸರು. ಟ್ರೈಬಲ್ ಈಗ ಒಬ್ಬ ನಾಯಕರು. ಮಂಗಲ್ ಪಾಂಡ್ಯ. ಈಗ ನಮ್ಮ ಆರಕ್ಷಕರಿಗೆ ಗೌರವ ಕೊಡಕಂತೇಳಿ ಅವ್ರದೊಂದು ವಿಗ್ರಹನ, ಅವ್ರೊಂದು ಕಾಂಟ್ರಿಬ್ಯೂಷನ್. ಬಿರ್ಸಾ ಮುಂಡಾ ಪ್ರಸಿದ್ಧ ಬುಡಕಟ್ಟು ಜನಾಂಗದ ಹೋರಾಟಗಾರ. ಹೌದು. ಅಂದ್ರೆ ಎಲ್ಲಾ ಜನಾಂಗ ಜಾತಿ ಎಲ್ಲರೂ ಹೋರಾಡಿದಾರೆ. ಹೌದು. ಈ ಹೋರಾಟಗಾರ ಯಾರೋ ಈ ಬ್ರಿಟಿಷರ ಅವಳಿಂದ ಏನೇನೆಲ್ಲ ಯಾರೆಲ್ಲ ಕಷ್ಟಪಟ್ಟಾರ ನೋಡಿ. ಈಗ ನೋಡ್ತಾ ಇದೀವಿ ನಾವು ಅಶೋಕ ಚಕ್ರವರ್ತಿ ಮಹಾರಾಜ. ಹೌದು, ಅಶೋಕ ಚಕ್ರವರ್ತಿ. ಇಲ್ಲಿ ಆರ್ಯಭಟ ಸೊನ್ನೆಯನ್ನ ಕಂಡಿಡ್ತಕ್ಕಂಥವ್ರು ನಮ್ಮ ಪ್ರಾಚೀನ ಗಣಿತ ಶಾಸ್ತ್ರಜ್ಞ ಆರ್ಯಭಟ. ನೋಡಿ, ಸೊನ್ನೆ ಕಡಿದ್ರೆ ಯಾರು ಅಂದ್ರೆ ಗೊತ್ತಾಗಲ್ಲ ನಮ್ಗೆ. ಸೊನ್ನೆ ಅನ್ನೋದಕ್ಕೊಂದು ಬೆಲೆ ಇದೆ ಅನ್ನೋದೇ ಗೊತ್ತಿಲ್ಲ. ಸೊನ್ನೆ ಇಲ್ಲ ಅಂದ್ರೆ ಬೆಲೆನೇ ಇಲ್ಲ. ಇದನ್ನ ಕಂಡಿಡಿದಂತವ್ರು ಆರ್ಯಭಟ. ನಾವು ಹೆಸರು ನೋಡಿದ್ವಿ ಅಷ್ಟೇ, ಹೆಂಗಿದ್ರು ಅಂತ ಚಿತ್ರ ನೋಡಿದೀವಿ. ಈಗ ಒಂದು ಮೂರ್ತಿಯನ್ನ ನೋಡ್ಬೋದಿಲ್ಲ ನಾವು. ಓಕೆ ಸರ್, ಹೋಗೋಣ ಬನ್ನಿ ಸರ್. ಇದು ನಮ್ಮ ಕರ್ನಾಟಕದ ಮೊದಲ ಮಾಸಪತ್ರಿಕೆ, ನಮ್ಮ ಸಮಾಚಾರ ಪತ್ರಿಕೆ ಮಂಗಳೂರು ಸಮಾಚಾರ. ಒಂದು ಸಂಸ್ಥಾಪನೆ ಮಾಡಿದಂತವ್ರು ಇದನ್ನ. ಸ್ಟಾರ್ಟ್ ಮಾಡಿದ ಮೊದಲು ಕನ್ನಡ ಪತ್ರಿಕೆ. ಹೌದು, ಮೊದಲ ಕನ್ನಡ ಭಾಷೆಯ ಪತ್ರಿಕೆ ಮಂಗಳೂರು ಸಮಾಚಾರ. ಹೌದು, 1844. ಇಲ್ಲ 1843 ಜುಲೈ 1 ಸ್ಟಾರ್ಟ್ ಆಗುತ್ತಿದ್ದು. 43 ಸರ್, ಕೆಳಗೆ ಮೇಲ್ಗಡೆ ಇದೆ ನೋಡಿ. ಹೋಗೋಣ ಸರ್ ಮುಂದೆ. ನೋಡ್ರಿ, ತುಂಬಾ ಜನ ನಾವು ವಿಡಿಯೋ ಮಾಡ್ತಾ ತಡಿ ಸರ್. ಇದು ನಮ್ಮ ಹಳೆ ಕಾಲದಲ್ಲಿ ನಾವ್ ಹೇಳ್ತಿದ್ವು, ಬೆಳವನಕಟ್ಟೆ ಗಿರಿಯಮ್ಮ, ಕೊರವಂಜಿ ಕಣಿಯಣ್ಣವ್ರನ್ನ ಬರೋರು. ಈಗ ಕೊರವಂಜಿ ಹೇಳ್ತಿರಲ್ವಾ, ಇವರು ಗೆಳವನಕಟ್ಟೆ ಗಿರಿಯಮ್ಮನವ್ರು ಕೂಡ ಇಲ್ಲ. ಇದು ಮಿಸ್ ಆಗ್ಬೋದೆ ಸರ್. ಇದು ಯಾರೋ ಫೋಟೋ ತೆಗೆದು ಮಿಸ್ಪ್ಲೇಸ್ ಮಾಡಿದ್ದಾರೆ. ಇದು ಕೊರವಂಜಿನೇ. ಇದು ಕೊರವಂಜಿ. ಅವ್ರಿಗೆ ಕಣಿ ಹೇಳ್ತಾ ಇರೋದು.
ಆಗಿನ ಕಾಲದಲ್ಲಿ ಕೊರವಂಜಿ ಕಣಿ ಅಂದ್ರೆ ಒಂದು ಕಣಿ ಹೇಳ್ತೀಮ ಕಣಿ ಹೇಳ್ತೀವ ಕಣಿ ಅಂತಾರಲ್ಲ ಅದು. ಹೌದು, ಹೌದು. ಸರ್ ಈ ಕಡೆ ಕರಡಿ ಮಜಲು ನಾಮಕರಣ time ದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿಶೇಷವಾದಂತ ಗ್ರಾಮೀಣ ಕಲೆ ಇದು, ಕರಡಿ ಮಜ್ಲು ಅಂತ ಅಂದ್ಬಿಟ್ಟು ಒಂದು ಈಗಲೂ ಇದೆ ಸರ್ ಅದು. ಇದೆ ಅಂದ್ರೆ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಬರುತ್ತಲ್ಲ, ಶುಭ ಸಂದರ್ಭ ಬರುತ್ತಲ್ಲ, ಆ ಟೈಮ್ ಅಲ್ಲಿ ಒಂದು ಕಲೆಯನ್ನ ಬಳಸ್ತಾರೆ. ವಾದ್ಯಗಳು ಏನೇನೋ ಬರ್ತಾವ ಆ ಕಡೆ. ನಮ್ಮ ಉತ್ತರ ಕರ್ನಾಟಕ ಸಂಸ್ಕೃತಿ ಇದು. ಉತ್ತರ ಕರ್ನಾಟಕ ಸಂಸ್ಕೃತಿನೂ ಕೂಡ ಬಿಂಬಿಸಿದಿರಿ. ಸೂಪರ್. ಇನ್ನು ಮುಂದೆ ಹೋಗ್ತಾ ಇದ್ರೆ ಇದು ಯಾವ್ದು ಇಲ್ಲಿ ಶಿಲ್ಪಗಾರರು ತಮ್ಮ ಮನೆ ಮುಂದಿನ ಚಾವಡಿಗಳಲ್ಲಿ ಸೇಮ್ ನಾವು ಡಿಟೋ ನೋಡ್ತಿದೀವೇನೋ ಅಂತ ಹಂಗೆ ಇದೆ. ಶಿಲ್ಪಗಳನ್ನ ಕೆತ್ತೆ ಮಾಡಿದಂತವ್ರು ಅವ್ರ ಮನೆ ಫ್ಯಾಮಿಲಿ. ಈಗ ಶಿಲ್ಪಗಾರೆಲ್ಲ ದೂರ ಹೋಗಲ್ರು, ಮನೆ ಕೆಲಸ ಮಾಡ್ತಾರೆ. ಹೌದು, ಅವ್ರ ಎಲ್ಲೂ ಹೋಗಲ್ಲ. ಹೌದು, ಅದ ಅವ್ರ ಕೆಲಸ. ಹೌದು. ಇಲ್ಲಿ ಒಂದು ಸಂಸಾರ ಅನ್ಸುತ್ತೆ ಇದು. ಇದು ಉತ್ತರ ಕರ್ನಾಟಕದ ಸಂಸಾರ ಇದು. ಅಡಿಗೆ ಮನೆ ಉತ್ತರ ಕರ್ನಾಟಕ ಕುಟುಂಬದ ಯಜಮಾನಿಗೆ ಊಟ ಬಡಿಸುತ್ತಿರುವ ಮನೆಯೊಳಗಿನ ದೃಶ್ಯ. ಇಲ್ಲಿ ಊಟ ಮಾಡ್ತಿದ್ದಾರೆ, ರೊಟ್ಟಿ ಬಡಿತಾ ಇದ್ದಾರೆ. ಹೌದು, ಅಂದ್ರೆ ಉತ್ತರ ಕರ್ನಾಟಕ ತುಂಬಾ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಭತ್ತ ಹಿಂದೆ ಇದ್ರಲ್ಲಿ ಒನ್ಕೆಲ್ ಕೊಡ್ತಿದ್ರು, ಒಳ್ಕಲ್ಲಲ್ಲಿ ರಾಗಿ ಬಿಸ್ತಿದ್ರು, ಭತ್ತ ಕುಟ್ತಿದ್ರು. ಅದೇ ಒಳ್ಕಲ್ಗ ಕೊಡ್ತಾರೆ, ಅದೇ ಒಳ್ಕಲ್ಗೆ ಹಾಕಿ. ಹೌದು. ಅಯ್ಯ ಬಾಬಾ, ಇದೆಲ್ಲ ಯಾರು ಗೊತ್ತೇ ಇಲ್ಲ. ಅಕ್ಕಿ ಹೇಗ್ ಬರುತ್ತೆ, ಅಕ್ಕಿ ಹೇಗ್ ಮಾಡ್ತಿದ್ರು ಹಿಂದೆ. ಹಿಂದಿನ ಕಾಲದಲ್ಲಿ ಯಾವ್ದೇ ಮಿಷನರೀಸ್ ಇರಲ್ಲ. ಹೌದೌದು. ಭತ್ತನ ಅಕ್ಕಿ ಮಾಡ್ಬೇಕು, ಈ ತರ ಕುಟ್ಬೇಕು. ಹೌದು, ಕುಟ್ಟೆ ಮಾಡ್ಬೇಕಾಗಿತ್ತು. ಕಲ್ಲೊಡೆಯವರು ಮನೆ ಕಟ್ಟಕ್ಕೆ ದಿಂಡು ಬೋರ್ಡರ್ಸ್ ಎಲ್ಲ ಬೇಕಲ್ಲ. ಹೌದೌದು. ಈ ತರ ಕಲ್ಲೊಡೆಯೋ ಒಂದ್ ಜನಾಂಗದವ್ರನ್ನ ಕೂಡ ತೋರಿಸಿದ್ರೆ. ಸೂಪರ್ ಸರ್. ಇಲ್ಲಿಂದ ಹಿಂಗೆ ಮುಂದೆ ಹೋಗ್ತಿದ್ದಂಗೆ ಓಹೋ ಸಿಹಿ ತಿಂಡಿಗಳು. ಈಗ ಹಿಂದಿನ ಕಾಲದ ಅಂಗಡಿಗಳು ಈ ತರ ಇದ್ದಾವೆ, ಇವತ್ತೆಲ್ಲ ಬೇಕರಿಗಳಿದಾವೆ. ಹಿಂದಿನ ಕಾಲದಲ್ಲಿ ತಿಂಡಿ ತಿನ್ಬೇಕಾದ್ರೆ ಅಂಗಡಿಗೆ ಹೋಗ್ಬೇಕಿತ್ತು. ಇವತ್ತು ಮನೆಗೆ ತಂದು ಕೊಟ್ಬಿಡ್ತಾರೆ. ಹೌದು, ಇವತ್ತೆಲ್ಲ ಇ ಕಾಮರ್ಸ್, ಆನ್ಲೈನ್ ಬುಕಿಂಗ್ ಎಲ್ಲ ಇದೆ. ನೋಡಿ ಇದು ನೋಡಿ ಮಿಠಾಯಿ ಅಂಗಡಿ. ಹೌದು, ಹಳ್ಳಿಗಂತೂ ನೋಡಿ. ಹಿಂದಿನ ಕಾಲದ ಮಕ್ಳು ನೋಡಿ, ಆ ಹುಡುಗರು ನೋಡಿ ಹೆಂಗ್ ಮಾಡವ್ರೆ, ಗೊಣ್ಣೆ ಸುಸ್ಕೊಂಡ್ ತಿಂತಿದ್ರು. ಗೊಣ್ಣೆ ಸುಸ್ಕೊಂಡು ಗೊಣ್ಣೆನು ಹಂಗೆ ತರಿಸ್ಬಿಟ್ಟ. ಆಮೇಲೆ ಇದನ್ನ ನೋಡ್ತೀರಾ ಮಕ್ಕಳು ಮಿಠಾಯಿ ಏನು ಅನ್ಬೇಕು, ಎತ್ಕೊಂಡ್ ತಿನ್ಬೇಕು, ಹಂಗೆ ಚೆನ್ನಾಗಿ ಮಾಡವ್ರೆ. ಓಕೆ ಸರ್. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸಂಗೀತ ಶಾಲೆ. ಸೂಪರ್ ಸರ್. ನೋಡಿ, ಸಂಗೀತ ವಿದ್ವಾಂಸರು ನುಡಿಸ್ತಾ ಇದಾರೆ, ಅಲ್ಲಿ ಹೆಣ್ಮಕ್ಳು ಡ್ಯಾನ್ಸ್ ನೃತ್ಯ ಮಾಡ್ತಿದ್ದಾರೆ. ಅದ್ಭುತ ಸರ್. ಇದು ಮತ್ತೆ ಇಲ್ಲಿ ಇದು ಹತ್ತಿ ನೇಯ್ಕಾರರ ಸರ್, ಗಾದಿ ಒಲಿಯವರು. ಗಾದಿ ಈಗ ಹಾಸಿಗೆ ಹೊಲಿತಾರಲ್ಲ ಅವ್ರು ಹತ್ತಿನ ಕ್ಲೀನ್ ಮಾಡ್ಕೊಂಡು, ಬೀಜದಿಂದ ಕ್ಲೀನ್ ಮಾಡ್ಕೊಂಡು ಗಾದಿ ಹಾಸಿಗೆ ಹೊಲಿಯೋದು. ಓಕೆ ಓಕೆ ಸರ್. ಇದು ಇಲ್ಲಿ ಬಂದ್ರೆ ಇದು ಆಯುರ್ವೇದ ಪಂಡಿತರು ಈಗ ಟ್ರೀಟ್ಮೆಂಟ್ ಕೊಡ್ತಿರಲ್ವಾ, ಏನು ಹುಳ ಸೇರ್ಕ ತೆಗಿಯಕ್ಕೆ ಆತರ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಅವ್ರ ಮನೆಯಲ್ಲಿ ಅವರು ಸಹಾಯಕರಾಗಿದ್ದಾರೆ. ಬನ್ನಿ ಸರ್. ಏನ್ ಮುಗಿತಾನೆ ಇಲ್ವಲ್ಲ ಸರ್ ನಿಜವಲ್ಲೂ. ಯಾವ ಇದು ನೋಡಿ ಸುಣ್ಣ ಬೇಸೋರ್ ಇವರು. ಸರ್ ಇಲ್ಲೊಂದಿದೆ ಸುಣ್ಣ ಬೇಯಿಸ್. ಹ್ಞೂ ಸರ್, ಹಿಂದೆ ಸುಣ್ಣ ಬೇಯಿಸ್ತಿದ್ರು. ಹೌದು ನೋಡಿ, ಈಗ ಸಿಗಲ್ಲ ಅದು, ಈ ತರ ಹುಡುಗರು ಸಿಗಲ್ಲ. ಈ ತರ ಸುಣ್ಣ ಬೇಯಿಸಿ ಹಿಂಗೆ ಕಲ್ಲಲ್ಲಿ ಸುಣ್ಣದ ಕಲ್ ತಂದು ಬೇಯಿಸಿ ಸುಣ್ಣ ಮಾಡ್ತಿದ್ರು. ಹಿಂದೆ ಸುಣ್ಣ ಹೊಡೆದಿದ್ರು. ಮನೇಲಿ ಕೂಡ ತಂದು ಬೇಯಿಸ್ತಿದ್ರು. ಈ ತರ ಕಲ್ಲು, ಇದು ಸುಣ್ಣದ ಕಲ್ಲಿದು. ಹೌದೌದು. ಈ ಕಲ್ಲನ್ನ ಬೇಯಿಸಿ ಸುಣ್ಣ ಮಾಡ್ತಿದ್ರು. ಹಿಂದೆ ನಮಗೂ ಗೊತ್ತಿತ್ತು. ಸುಣ್ಣ ತಗೊಂಡ್ ಬೇಯಿಸಿ ಆಮೇಲೆ ನೀರಲ್ಲಿ ಉನಿ ಹಾಕಿ ಕಲಸಿ ಅದನ್ನ ತೆಗೆದು ಪೇಂಟ್ ಮಾಡ್ತಿದ್ರು. ಸರ್ ಇದು ಇಲ್ಲಿ ಬಳಗಾರರು. ಸೂಪರ್ ಸರ್. ನಿಜವಾಗ್ಲು ಹೆಣ್ಣು ಮಕ್ಳಿಗೆ ಹಳ್ಳಿಗಳಲ್ಲಿ ಬಳೆ ತೊಡಸೋರು ಬಂದ್ಬಿಟ್ರೆ ಅದು ಖುಷಿನೇ ಬೇರೆ. ನಮ್ಮ ಬೆಂಗಳೂರು ಚಿಕ್ಕಪೇಟೆ ಇದೆಲ್ಲ, ಬಳೆಪೇಟೆ, ಮಾಮೂಲ್ಪೇಟೆ, ಆತರ. ಆಮೇಲೆ ನೋಡಿ ಇದು ಸಂಭ್ರಮ. ಬಳೆ ತಟ್ಕೊಂಡಿಲ್ಲ ಹೆಣ್ಮಕ್ಳು ಖುಷಿ ಪಡ್ತಾರೆ, ಬೇರೆ. ಯಾರು ಬಳೆ ಪಡಿಸ್ಬಿಟ್ರೆ ಅಣ್ಣ ತಮ್ಮ ಸಂಬಂಧಿಕರು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿರು ಅಂತಂದ್ರೆ ಅದು ಸಖತ್ತಾಗಿರ್ತಿತ್ತು. ಹಳ್ಳಿ ಗೌಡ್ರು ಪಡ್ಸಲ್ಲ ಇದು. ಆಟ ಆಡ್ತಿದ್ದಾರೆ. ಚೌಕಾಬಾರ ಪಗಡೆ ಆಟ ಪಡ್ಸಲ್ಲ ಕುತ್ಕೊಂಡು ಪಗಡೆ ಆಡ್ತಾ ಇರೋದು. ಅಲ್ಲಿ ಹಳ್ಳಿ ಯಜಮಾನ ನ್ಯಾಯ ಪಂಚಾಯತಿ ಮಾಡ್ತಾರೆ. ಇದು ನ್ಯಾಯ ಹೇಳ್ತಿರುವಂತದ್ದು. ಯಾರೋ ಗಂಡ ಹೆಂಡತಿ ಜಗಳ ಕಾಯ್ಕೊಂಡು ಬಂದವ್ರೆ, ಅವ್ರಿಗೆ ನ್ಯಾಯ ಹೇಳ್ತಾ ಇರುವಂತದ್ದು. ಅದ್ಭುತ ಸರ್, ಅದ್ಭುತ. ಇಲ್ಲಿ ನೋಡಿ ಹಾಲ್ ಕರಿತಾ ಇರೋದು ಮನೆ ಮುಂದೆ. ಪಶು ಸಂಗೋಪನೆ. ಅಂದ್ರೆ ಒಂದ್ ಮನೆಗೆ ಒಂದು ಹಸು ಇದ್ರೆ ಆ ಸಂಸಾರ ಸಖತ್ ನಡೆಯೋದು. ಹಿಂದೆ ಹರಿಸ್ತಿದ್ರು. ತಲೆ ಬಾಚ್ತಾ ಇರೋದು. ಇವ್ರು ಹಾಲ್ ಕರಿತಿದ್ದಾರೆ. ಅಜ್ಜಿ ಮಗಳಿಗೆ ತಲೆ ಬಾಚ್ತಿದ್ದಾರೆ. ಅಲ್ಲೊಂದು ಗುಡಾಣನು ಕೂಡ ಇದೆ ನೋಡಿ ಸರ್. ಹಿಂದೆ ಅಕ್ಕಿ ರಾಗಿ ಎಲ್ಲ ತುಂಬರು ಆ ಗುಡಾಣ ಇರ್ತಿತ್ತು, ಅದನ್ನು ಕೂಡ ಇದ್ ಮಾಡಿದ್ದಾರೆ. ಸಖತ್ತಾಗಿದೆ. ಇಲ್ಲಿ ಒಳಕ ರಾಯಿಕಲ್ಲ ನೋಡಿ, ರಾಗಿ ಕಲ್ಲ. ಇದೇನ್ ಸರ್ ಇದು? ಈ ತರ ಮನೆ, ಹಂಚಿನ ಮನೆ. ಹಿಂದೆ ಈ ತರ ಮರಗಳ ಹಾಕಿ ಮಾಡ್ತಿದ್ರು. ಮಕ್ಳು ಮೇಲೆಲ್ಲ ಆಟ ಆಡ್ತಿದ್ದಾರೆ. ಮನೆ ಮೇಲೆ ಅಂತೀವಲ್ಲ ಆತರ. ಮೊದ್ಲೇನೆ ಸೆಕೆಂಡ್ ಅಫ್ಟಿಯರ್ಗಳು ಕಟ್ತಿದ್ರು ಅನ್ಸುತ್ತೆ. ಈಗಿಂದ ಏನ ದೊಡ್ಡದೇನಲ್ಲ. ಅಂದ್ರೆ ನಾವ್ ಏನು ಮಾಡಿಲ್ಲ ಸರ್. ಕಂಟಿನ್ಯೂ ಮಾಡ್ಕೊತೀವಿ. ಅದು ಕಿತ್ಕೊಂಡು ಆಲ್ಟರ್ ಮಾಡ್ಕೊಂಡಿದೀವಿ ಅಷ್ಟೇ. ನಾವ್ ಹೊಸ್ತ ಏನು ಮಾಡಿಲ್ಲ.
ಹೂಗಾರ್ದಿದು ಸರ್ ಹೂಗಾರ ಇದು ಹೂವ ಕಟ್ಟರು ಆಗಿನ ಕಾಲದಲ್ಲಿ ಹಿಂಗ್ ಕಟ್ತಾ ಇದ್ರು ಹೂ ಕಟ್ತಿರೋ ಮನೇಲಿ. ಹೌದು ಸರ್, ಹೂವ ಕಟ್ಟಿ ಮಾರ್ತಿದ್ರು. ಹೂವ ಕಟ್ ಮಾರ್ತಿರು ಮತ್ತೆ ಹಬ್ಬ ಹರಿದಿನಗಳಿಗೆ ಅವರೇ ಮಾಡ್ಕತಿದ್ರು. ಹೌದು, ಎಷ್ಟು ದೊಡ್ಡದು ಸೇಮ್ ಹೂ ತರನೇ ಮಾಡ್ಬಿಟ್ಟ ನೋಡಿ. ಅವ್ರು ಹೂ ಮುಡ್ಕೊಂಡು ಅಷ್ಟೊಂದು ನೀಟಾಗಿ ರೆಡಿ ಆಗಿ ಅಚ್ಚುಕಟ್ಟಾಗಿರ್ತೀವಿ ಸರ್. ಶಿಸ್ತು, ಡಿಸಿಪ್ಲಿನ್. ಹಿಂದೆ ಹಣ ಇಷ್ಟೊಂದು ತಂತ್ರಜ್ಞಾನ ಇಲ್ದೇ ಇದ್ರು ಕೂಡ ಎಷ್ಟು ಸಖತ್ತಾಗಿದ್ರು ಹೆಣ್ಣು ಮಕ್ಳು, ಎಷ್ಟು ಎಂಜಾಯ್ ಮಾಡ್ತಿದ್ರು. ಮುಂದೆ ಹೋಗೋಣ ಸರ್, ಬನ್ನಿ ಸರ್. ಓ ಇದೇನ್ ಸರ್ ಇದು? ಅಂಡೆ ಗುಂಡಿ ಇವೆಲ್ಲ ಹಳೆ ಕಾಲದ ಹಿತ್ತಾಳ ಪಾತ್ರಗಳು ಆಗಿನ ಕಾಲದಲ್ಲಿ ಕಲೆಕ್ಟ್ ಮಾಡಿದಿರಲ್ಲ ಸರ್? ಮಾರ್ತಿದ್ರು, ಈ ತರದ ಮಾರ್ತಿದ್ರು. ಹಳೆ ಪಾತ್ರೆ ಅಂಗಡಿ ಆಗಿನ ಕಾಲದಲ್ಲಿ ಈ ತರ ಸಾಮಾನು ಯೂಸ್ ಮಾಡ್ತಿದಾರಲ್ವಾ, ಅದನ್ನ ಸೇಲ್ ಮಾಡ್ತಾ ಇರೋದು. ಸೇಲ್ ಮಾಡೋ ಅಂಗಡಿ ಇದು. ಓ ಇಷ್ಟೆಲ್ಲ ಸಿಕ್ಕಿದೆಯಲ್ಲ ಸರ್, ಅದ್ಭುತ ಸರ್ ಇದು. ಎಷ್ಟೋ ಜನ ಮನೆಗಳು ಇರ್ತಿತ್ತು ಹಿಂದಿನ ಬಡತನಕ್ಕೆ, ಎಷ್ಟೋ ಜನ ಮಾರ್ಕೊಬಿಡ್ತಿದ್ರು. ಹೌದು ಸರ್, ಸುಮಾರು ಜನ ಇಲ್ಲೊಂದಿದೆ, ಇದು ಅಕ್ಸಾಲಿಗರು ಸರ್, ಪತ್ತಾರು ಅಂತೀವಿ. ಅಕ್ಸಾಲಿಗರು ಚಿನ್ನ ಕರಗಿಸಿ ಹೋಗಿ ಲಲಿತ್ ಮೋದಿ ಗೋಲ್ಡ್ ಅದು ಇಲ್ಲಿ ಪರ್ಚೇಸ್ ಮಾಡ್ತೀವಿ, ಗೊತ್ತಾಯಿಲ್ಲ ಹೆಂಗೆ ಮೂಲ ಹೆಂಗ್ ಮಾಡ್ತಿರು ಅಂತ ಅನ್ಬಿಟ್ಟು ಹಿಂಗ್ ಮಾಡ್ತಿದ್ರು. ಬೆಂಕಿಲಿ ಹಾಕಿ ಕಾಯಿ ಮೇಲೆ ಹಾಕಿ ಮಾಡ್ತಿದ್ರಿ. ಯಾರೋ ಮಕ್ಳಿಗೆ ಕ್ಯೂಜ್ ಕರ್ಕೊಂಡ್ ಬಂದವ್ರೆ. ಚಿನ್ನ ಒಡವೆಗಳೆಲ್ಲ ಐತೆ. ಮಗುಗೆ ಬರ್ತಾರಲ್ಲ ಎಕ್ಸಿಂಪಲ್ ಇದನ್ನೇ. ಆಮೇಲೆ ಮನೆಗಳು ಕೂಡ ಹಿಂದೆ ಹೇಗಿರ್ತಿದ್ವು, ಹಂಚಿನ ಮನೆಗಳು, ಒಂದು ಬಡತನದ ಮನೆಗಳು ಹೇಗಿರ್ತಾವ ಹಂಗೆ ಇದೆ ಸರ್ ಇಲ್ಲಿ. ಇದು ಸೇವಿಂಗ್ ಏನಂತಾರೆ ಇದಕ್ಕೆ, ಶೌರಿಕರು. ಅವ್ರದ್ದು ಇಲ್ಲಿ ಯಾರೋ ಕಾಯ್ಕೋ ಕೂತಿದ್ದಾರೆ, ಅವ್ರೊಬ್ರು ಬಿಡಿ ಸೇರ್ತಾರೆ. ಹಳೆ ಕಾಲದಲ್ಲಿ ಹಿಂಗೆ ಇರ್ತಿತ್ತು. ರೇಡಿಯೋ ಇದೆ ಅಟ್ಟ, ಅದು ಕನ್ನಡಿ ನೋಡಿ. ಅವ್ನ್ ಮಾಡ್ತಿದ್ರು ಕೂಡ ನಂಬಿಕೆ ಎಲ್ಲ ಅವ್ನು ನೋಡ್ಕೋಬೇಕಷ್ಟೇ. ಹಡಪದ ಅಪ್ಪಣ್ಣ ಒಂದ್ ಸಮುದಾಯದ ಒಬ್ಬ ನಾಯಕ. ಹೌದೌದು. ಇದು ಏನ್ ಸರ್ ಇದು? ಚಮ್ಮಾರು ಒಂದು ಚಪ್ಪಲಿಗಳನ್ನ ರೆಡಿ ಮಾಡುವಂತ ಕಾಲದಲ್ಲಿ ಇದ್ದಂತವ್ರು. ಚಮ್ಮಾರರ ಕಾಲದ ಒಂದಿದು. ಆ ಒಂದು ಸಮುದಾಯ ನೋಡಿ. ಅವಾಗ ಅವ್ರ ಮನೆ ಹೇಗಿತ್ತು, ಬಡತನ ಇತ್ತು, ಅದ್ರ ಜೊತೆಲೆ ಬಂದು ಇಲ್ಲಿ ಕುರುಬ ಸಮುದಾಯಕ್ಕೆ ಸೇರಿದಂತವ್ರು. ಅಂದ್ರೆ ಕಂಬಳಿಗಳು. ಹೌದು, ಅಂದ್ರೆ ಒಂದ್ ಕಡೆ ಕಂಬಳಿ ಅಂತಿದ್ರೆ ಅವ್ರು ಪ್ರಾಣಿಗಳನ್ನ ಬೇರೆ ಕಡೆ ಬಿಟ್ಟಿರ್ತಾರಲ್ಲ, ಜೊತೆಲೆ ಇಟ್ಕೋತಿದ್ರು ಅವರು. ಜೊತೆಲೆ ಇದ್ರು, ಅವ್ರು ಅಲ್ಲೇ ಮಲ್ಕೋತಿದ್ರು, ಅಲ್ಲೇ ಊಟ ಮಾಡ್ತಿದ್ರು ಅಂತ ಹೇಳ್ತಿದ್ವಿ. ನೋಡಿ ಅಲ್ಲಿ ಒಳ್ಕಲ್ಲಲ್ಲಿ ರಾಗಿನ ಅಕ್ಕಿನ ಬೀಸ್ತಿದ್ದಾರೆ. ಮತ್ತೆ ಇಲ್ಲಿ ಆಲೆ ಇಲ್ಲಿ ಕಂಬಳಿನೂ ಕೂಡ ಇಟ್ಬಿಟ್ಟಿದ್ದಾರೆ. ಅವ್ರ ಮನೆ ನೋಡಿ ಎಷ್ಟು ಅವಾಗೆಲ್ಲ ಎಷ್ಟು ಬಡತನ. ಮಾಳಿಗೆ ಮನೆ ಅಂತೀವಿ, ಆ ತರ ಇದು ಮಾಳಿಗೆ ಮನೆ. ಮತ್ತೆ ಇಲ್ಲಿ ಮಡಿವಾಳ ಸೆಟ್ರು, ಮಡಿವಾಳ್ರು. ಬಟ್ಟೆಗಳನ್ನ ಐರನ್ ಮಾಡಿ ಸೀಟ ಒಸ್ತಿ ಅವ್ರ ಮನೆ ಇದು. ಅದ್ ನೋಡಿ ಸರ್, ಏನ್ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ. ಅವ್ರು ನೋಡಿ ಅಲ್ಲಿ ನ್ಯಾತಾಕಿದ್ದಾರೆ ಒಂದು ಸೂಟ್ ನ, ಸೀರೆ ಆಗಿದೆ. ಇಲ್ಲಿ ಇವ್ರೇನೋ ಕಾರ ಅರಿತಾವ್ರೆ. ಅಯ್ಯೋ, ಅದು ಮನೆ ಕೆಲಸ ಮಾಡ್ತಾರೆ, ಹೆಂಗಸರು ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ನಿಜವಲ್ಲ, ಕಾರ ಅರಿಯೋದು ಈ ತರ ಈಗೆಲ್ಲ ಊಟ ಎಲ್ಲಿ ಸಿಗುತ್ತೆ ಸರ್? ಇವ್ರದ್ದು ಮನೆ ಪರವಾಗಿಲ್ಲ, ಹಿಂಗೆ ಅಂತೆ. ಇಲ್ಲಿ ಇವ್ರದ್ದು ಬಂದು ಸರ್, ಇದು ಇವರು ಈ ಕರೆಕ್ಟ್ ಸರ್, ಇದು ಉಳುಕ್ ಕಿಳಿಕ್ಬಿಟ್ರೆ ಪಟ್ಟ ಹಾಕೋದು ಅಂತಾರಲ್ಲ, ಕಟ್ಟಾಕೋರು. ಈಗ ನಾವು ಪುತ್ತೂರು ಕಟ್ಟು ಅಂತೀವಿ ನೋಡಿ. ಇದಕ್ಕೆ ಯಾವ್ದೇ ವಿದ್ಯೆ ಇರ್ತಿರ್ಲಿಲ್ಲ. ಇಲ್ಲ, ಎಣ್ಣೆ ಹಾಕಿ ಆಯುರ್ವೇದದಲ್ಲಿ ಏನೋ ಎಣ್ಣೆ ಮಸಾಜ್ ಮಾಡಿ ರೆಡಿ ಮಾಡ್ತಾ ಇದ್ರು. ಏನಾದ್ರು ಏನಾರು ಆಗ್ಬಿಡ್ತು ಅಂದ್ರೆ ಹಿಂಗೆ ಜೋಡಣೆ ಮಾಡ್ತಿದ್ರು. ಕೀಳೋದು ಆತರ ಎಲ್ಲ ಹೇಳೋರು. ಹೌದು. ಈಗೆಲ್ಲ ಮೆಡಿಕಲ್ ಬಂದ್ಬಿಡ. ಅದು ನೋಡಿ ಸರ್, ಗುಡಾಣ ಎಷ್ಟು ದೊಡ್ಡದಿದೆ. ಹೌದು, ಸೂಪರ್ ಆಗಿದೆ ಸರ್. ಮತ್ತೆ ಗುಹೆ ಸ್ಟಾರ್ಟ್ ಆಯ್ತು ಸರ್. ನಿಜವಾಗ್ಲೂ ಮಿರಾಕಲ್ ಸರ್, ಸಖತ್ತಾಗಿದೆ ಸರ್. ಒಂದು ತುಂಬಾ ಎಂಟರ್ಟೈನ್ ಮಾಡೋಂತವ್ರಿಗೆ ಮುಂದಕ್ಕೆ ಹೋಗ್ದಂಗೆ ಮತ್ತೊಂಥರ ಚೇಂಜ್, ಬೇರೆ ಇನ್ನೊಂದು ಬೇರೆ ಕಾನ್ಸೆಪ್ಟ್. ಸಖತ್ತಾಗಿದೆ ಸರ್. ನೋಡಿ ಸರ್, ನೀವು ಬಲ್ಗಡೆ ನೋಡಿ ಹೆಂಗೇನೆ. ಈಗ ನೋಡಿ, ಹಳೆ ಕಾಲದಲ್ಲಿ ಕಣ ಅಂತಿದ್ವಿ. ರಾಗಿ ತುರೋದು, ಭತ್ತ ತುರೋದು, ಹೀಗೆ ತೂರ್ತಿದ್ರಿ. ಕಣದಲ್ಲಿ ದವಸ ಧಾನ್ಯಗಳನ್ನ ತೂರ್ತಾ ಇರೋದು. ನೋಡೋರು ಭತ್ತ ಹಾಕೊಂಡ್ ತೂರ್ತಾರೆ. ಭತ್ತ ರಾಗಿ ಅವನ್ನೆಲ್ಲ ತೂರೋದು, ರಾಶಿ ಮಾಡೋದು. ಅದು ಪೂಜೆ ಮಾಡೋದು. ಈಗ ಮುಂದಕ್ಕೆ ಹೋದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಇರ್ತಕ್ಕಂತ ಒಂದು ನದಿಗಳು ಭಾರತದ ಸಂಸ್ಕೃತಿ 7 ಪವಿತ್ರ ನದಿಗಳು. ನೀರು ಕೂಡ ಹಂಗೆ ಹರಿತಾ ಇದೆ. ಗೋದಾವರಿ ನದಿ ಮೊದಲಿಗೆ, ಗೋದಾವರಿ, ಕಾವೇರಿ, ಸರಸ್ವತಿ, ನೆಕ್ಸ್ಟ್ ನರ್ಮದಾ, ಈಗ ಸರಸ್ವತಿ ಇದೆ ಸರ್. ಹೌದು, ನೀವು ಬಂದಾಗ ಇಲ್ಲಿ ಒಂದೇ ಸರಿ 2 ಕಡೆ ನೋಡ್ಬೋದು. ಬಲಗಡೆಗೆ ನಮ್ಮ ಮೈಸೂರು ಸಂಸ್ಥಾನ ಕಟ್ತಕ್ಕಂತ ಹಲವಾರು ಸುಮಾರು 27 ಜನ ಮಹಾರಾಜರು. ಅವ್ರ ಹೆಸರುಗಳನ್ನ ಹಾಕ್ಬೇಕು, ಇನ್ನು ಹೆಸರು ಹಾಕಿಲ್ಲ. ಇನ್ನು ಕೆಲಸ ನಡೀತಾ ಇದೆ. ಅದು ಅವ್ರಿಗೆ ಇನ್ನೂ ಉಡುಪುಗಳು ಇಲ್ಲ, ಕೆಲಸ ನಡಿಬೇಕು. ಅರ್ಧಂಬರ್ಧ ಮಾಡಿದೀವಿ. ಇದು ನರ್ಮದಾ ನದಿ. ಅಲ್ಲಿ ಹೇಳಿದ್ರಿ, ನರ್ಮದಾ ನದಿ ಇದು. ಮುಂದೆ ಹೋಗೋಣ ಸರ್. ಇನ್ನೊಂದು ಯಮುನಾ ನದಿ. ಯಮುನಾ ನದಿ ವಾವ್, ಸೂಪರ್ ಸರ್, ನಿಜವಾಗ್ಲೂ ಕೂಡ
ಪವಿತ್ರ ನದಿಗಳ ಒಂದಿದು, ಆಮೇಲೆ ರಿಯಲ್ ಆಗಿ ನೀರು ಕೂಡ ಹರಿತಾ ಇದೆ. ಹೌದು. ಅದು ಕಾನ್ಸೆಪ್ಟ್ ಎಷ್ಟು ಸಖತ್ತಾಗಿದೆ. ಮತ್ತೆ ಇಲ್ಲಿ ಅದೇ ರೀತಿ ರಾಜ ಮಹಾರಾಜ ಮೈಸೂರು ಕಂಟಿನ್ಯೂ ಮಹಾರಾಜ. ಆಗ್ತಿದೆ. ಮೈಸೂರು ಮಹಾರಾಜನ ಹೌದು. ಎಲ್ಲ ಒಂದು ಪರಂಪರೆಯನ್ನು ಕೂಡ ನಿಲ್ಸಿದ್ರು. ಇನ್ನೂ ಕೆಲಸ ನಡೀತದೆ. ಈಗ ಮುಂದಕ್ಕೆ ಹೋದಂಗೆ ಮತ್ತೆ ಚೇಂಜ್. ಈಗ ಬೇರೆ ಕಾನ್ಸೆಪ್ಟ್ ಸರ್ ಇದೆ. ಜ್ಯೋತಿರ್ಲಿಂಗ ಸ್ಟಾರ್ಟ್ ಆಯ್ತು ಈಗ. ಹೌದು ಹೌದು. ನಾವು ಭಾರತದಲ್ಲಿ ನಾವು ನೋಡ್ತಕ್ಕಂಥ 12 ಜ್ಯೋತಿರ್ಲಿಂಗಗಳು ಒಂದೇ ಸರಿ ದರ್ಶನ ಮಾಡಬಹುದು ಇಲ್ಲಿ. ಸೋಮನಾಥ ಜ್ಯೋತಿರ್ಲಿಂಗ. ಹೌದು. ಎಷ್ಟೋ ನಾವೆಲ್ಲ ಜ್ಯೋತಿರ್ಲಿಂಗ ಎಲ್ಲ ಕಡೆ ಹೋಗಕ್ಕಾಗಲ್ಲ. ಇಲ್ಲೇ ನೋಡ್ಬಿಟ್ರೆ ಹೌದು. ಎಲ್ಲಾ ಜ್ಯೋತಿರ್ಲಿಂಗ ದರ್ಶನನೇ ಆಗೋಗುತ್ತೆ. ಹೌದು. ಸೂಪರ್ ಸರ್. ಈಗ ನಾಳೆ ಆಗಿಲ್ಲ, ನಾಳೆ ಶಿವರಾತ್ರಿ ಹಬ್ಬ, ಶಿವರಾತ್ರಿ ಇದೆ. ಹೌದೌದು. 12 ಜ್ಯೋತಿರ್ಲಿಂಗಗಳು ಒಂದೇ ಕಡೆ ನೋಡ್ಬೋದು. ಈಗ ಸೋಮನಾಥ ಆಯ್ತು. ಈಗ ಇದು ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ನಾಸಿಕ್ ಅಲ್ಲಿ ಇರುವಂತದ್ದು. ಹೌದು. ನಾಸಿಕ್ದು ಜ್ಯೋತಿರ್ಲಿಂಗ ನಾವು ಮೊದಲಿಗೆ ನೋಡುದು ಗುಜರಾತ್ ಅಲ್ಲಿ ಇರುವಂತ ಸೋಮನಾಥ ಜ್ಯೋತಿರ್ಲಿಂಗ. 2 ಜ್ಯೋತಿರ್ಲಿಂಗವನ್ನ ಇಲ್ಲೇ ಪ್ರತಿಷ್ಠಾಪಿಸಿದ್ದಾರೆ. 12 ಜ್ಯೋತಿರ್ಲಿಂಗನು ಇಲ್ಲೇ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈಗ 2 ಆಯ್ತು ಸರ್. ಎರಡನೇದು ಈಗ 3ನೇದು ನೋಡಿ, ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ ಇರ್ತದೆ. ಮಹಾರಾಷ್ಟ್ರದಲ್ಲಿ ಇರುವಂತ ಅಂದ್ರೆ ಭಗವಂತನ ಸೃಷ್ಟಿ ಯಾವುದೇ ರಾಷ್ಟ್ರಕ್ಕೂ ಕೂಡ ಅನ್ಯ ಆಗಿಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಸೃಷ್ಟಿ ಆಗ್ಬಿಟ್ಟೈತ. ಅವ್ರವ್ರು ಅವ್ರ ಹೆಮ್ಮೆಯಿಂದ ಹೇಳ್ಕೋಬಹುದು ಅನ್ಸುತ್ತೆ ನೋಡಿ. ಭೀಮಾಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರ. ಸೂಪರ್ ಸರ್. ನಿಜವಾಗ್ಲೂ ಕೂಡ ನಿಜವಾದ ದೈವ ಭಕ್ತಿ ಇರುವಂತವ್ರು ಇಲ್ಲಿ ಬಂದ್ರೆ ಅದ್ಭುತ ನೋಡಿ. ಕೇದಾರ್ನಾಥ. ಕೇದಾರ್ನಾಥ ಉತ್ತರಾಖಂಡದಲ್ಲಿ ಇರುವಂತ ಕೇದಾರ್ನಾಥ ಜ್ಯೋತಿರ್ಲಿಂಗ. ಸರ್ ಅಲ್ಲಿ ಇದೇ ರೀತಿ ಇದೆ ಸರ್ ಇದು. ಹೌದು ನೋಡಿ ಸರ್, ಯಾರೋ ಭಕ್ತರು ಆ ಕೇದಾರನಾಥ ದೇವಸ್ಥಾನ ಪ್ರತಿಕೃತಿಯನ್ನ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ. ಇದನ್ನ ನೋಡ್ಬಿಟ್ಟು ಇದು ನೋಡ್ಬಿಟ್ಟು ಯಾರೋ ಆರ್ಟಿಫಿಷಿಯಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ನೋಡಿ ಸರ್, ಅದೇ ಸರ್ ಭಕ್ತಿ ಹೆಂಗೆ ಅಲ್ಲಿ ಹಿಂದೆಗಡೆ ಇರೋದು ಇದನ್ನ ಹಿಂಗ್ ಮಾಡಿ ತಂದು ಕೊಟ್ಟಿದ್ದಾರೆ. ಹೌದು ನೋಡಿ. ಅಂದ್ರೆ ಜನಗಳಿಗೆ ಎಷ್ಟು ಅದು ಭಕ್ತಿ ಇದೆ. ಒಬ್ಬೊಬ್ಬ ಅದ್ಭುತಗಳ. ಇನ್ನೊಂದು ಯಾವ್ದು ಬಂತು ಸರ್ ಈಗ, ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಶ್ರೀಶೈಲ ಅಂತೀವಲ್ಲ, ಶ್ರೀಶೈಲಂ ನೋಡಿ ವೀಕ್ಷಕರೇ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದ್ದು. ಆಮೇಲೆ ಆ ಫೀಲಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಸಾಂಗ್ ಕೂಡ ಪ್ಲೇ ಆಗ್ತಾ ಇದೆ. ಇಲ್ಲಿ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ. ಇಲ್ಲೂ ಈ ಕಾಶಿ ಜ್ಯೋತಿರ್ಲಿಂಗ ಕೂಡ ಇದೆ. ಹೌದು. ಆ ಹಿಂದೆಗಡೆ ನಾವು ಬೋರ್ಡ್ ಅಲ್ಲಿ ಆ ದೇವಸ್ಥಾನ ಫೋಟೋ ನೋಡ್ತೀವಿ. ಆ ಮುಂದೆ ನೋಡ್ತಾರ ಹೊರಗಡೆ ಗರ್ಭಗುಡಿ ಇರ್ತಕ್ಕಂಥ ಒರಿಜಿನಲ್ ಜ್ಯೋತಿರ್ಲಿಂಗ. ಅದ ಹೆಂಗಿದೆ, ಅದ್ರ ನಕಲು ಇಲ್ಲ ಆಗದೆ. ಅದ್ಭುತ ಸರ್. ಶಿವರಾತ್ರಿಗೆ ಇಲ್ಲೇ ಜ್ಯೋತಿರ್ಲಿಂಗಗಳನ್ನ ಬಂದು ದರ್ಶನ ಮಾಡ್ಬಿಡ್ಬೋದು ಎಲ್ಲರೂ ಕೂಡ. ಹೌದು. ಇಲ್ಲಿ ರಾಮೇಶ್ವರ ಜ್ಯೋತಿರ್ಲಿಂಗ ತಮಿಳುನಾಡಲ್ಲಿ ಫೇಮಸ್. ಹೌದು. ಕಾಶಿ ರಾಮೇಶ್ವರ ಅಂತೀವಲ್ಲ, ಕಾಶಿ ರಾಮೇಶ್ವರ. ಕಾಶಿ ಹೋಗಿ ಇದು ತಮಿಳುನಾಡಲ್ಲಿರುವಂತ ಜ್ಯೋತಿರ್ಲಿಂಗ. ಹೌದು. ಇದು ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿರುವಂತದ್ದು. ಮೈ ರೋಮಾಂಚನ ಚುಮ್ ಅಂತ ಇದೆ ಕೂಡ. ಇಲ್ಲಿಂದ ಹಂಗೆ ಹೋಯ್ತು ಅಂತಂದ್ರೆ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್. ಈ ಕಲರ್ ಸೆನ್ಸು ಅದೇ ರೀತಿ ಅಲ್ಲಿ ಹೆಂಗಿದೆ ಹಂಗಿದೆ ಸರ್. ಜ್ಯೋತಿರ್ಲಿಂಗ ಹೇಗಿದೆ ಅದೇ ರೀತಿ. ಅಂದ್ರೆ ಇಲ್ಲಿ ಕವಚಗಳಿದು ಕಲರ್ ಸೆನ್ಸ್ ಅಂದ್ರೆ ಕವಚಗಳು. ಇದು ಸ್ವರ್ಣ ಕವಚ, ಬೆಳ್ಳಿ ರಜತ ಕವಚ. ನೋಡಿ ವೀಕ್ಷಕರೇ, ಇದು ಗುಜರಾತ್ ಅಲ್ಲಿರುವಂತ ನಾಗೇಶ್ವರ ಜ್ಯೋತಿರ್ಲಿಂಗ. ಇನ್ನು ಈ ಕಡೆಗೆ ಬಂದ್ರೆ ಮಧ್ಯಪ್ರದೇಶದಲ್ಲಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಭಗವಂತ ಎಲ್ಲ ಕಡೆ ಆತನೇ ಒಂದೊಂದು ರೂಪದಲ್ಲಿ ನೆಲೆಸ್ಬಿಟ್ಟಿದ್ದಾನೆ. ಹೌದು. ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಆಮೇಲೆ ಗುಹೆ ಟೈಪ್ ಅಲ್ಲಿ ಇದೆ ನೋಡಕ್ಕೆ ಅದ್ಭುತ ಸರ್. ಇನ್ನು ನೆಕ್ಸ್ಟ್ ಬೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್. ಹೌದು. ಜಾರ್ಖಂಡ್ ಅಲ್ಲಿ ಅಲ್ಲೇ ಆ ದೇವಸ್ಥಾನ ಇದೇ ರೀತಿ ಇದೆ ಅನ್ಸುತ್ತೆ. ಆಯಾ ಪ್ರದೇಶದ ಜನಗಳಿಗೆ ಎಷ್ಟು ಅದ್ರ ಬಗ್ಗೆ ಗೌರವ ಪ್ರೀತಿ ಇರುತ್ತದೆ. ಔರಂಗಜೇಬ್ ಇದ್ದಂತ ಒಂದು ಔರಂಗಾಬಾದ್ನ ಗ್ರೀಷ್ಣೇಶ್ವರ ಜ್ಯೋತಿರ್ಲಿಂಗ. ಒಟ್ಟು 12 ಜ್ಯೋತಿರ್ಲಿಂಗಗಳ ದರ್ಶನ ಮಾಡೋದು. ಈಗ 12 ಜ್ಯೋತಿರ್ಲಿಂಗಗಳು ಸಿಕ್ತು. ಹೌದು. ಅಂದ್ರೆ 12 ಜ್ಯೋತಿರ್ಲಿಂಗಕ್ಕೆ ನಾವ್ ಎಷ್ಟು ಟೈಮ್ ಬೇಕು ಅದೆಲ್ಲವೂ ಕೂಡ ಇಲ್ಲೇ ಸಿಗ್ತಾ ಇದೆ. ಖಂಡಿತ ಸರ್. ಈಗ ನೆಕ್ಸ್ಟ್ ಇನ್ನೊಂದು ತರ ಬರ್ತಾ ಇದೆ. ಸೇಮ್ ಅದೇ ನಾವು ಸಪ್ತನದಿಗಳು ನೋಡಿದ್ವಲ್ಲ, ಅದ್ರ ಕಂಟಿನ್ಯೂಟಿ. ಮೊದಲನೇದು ಕಾವೇರಿ, ನಮ್ಮ ಕಾವೇರಿ, ತಲಕಾವೇರಿ. ಇದು ಕಾವೇರಿ ನದಿ ಹೇಗಿದೆ ಅದೇ ರೀತಿನೇ ಮಾಡ್ಬಿಟ್ಟಿದ್ದೀರಿ. ತಲಕಾವೇರಿ ಕಾವೇರಿ ನದಿ ಉಗಮ ಸ್ಥಾನ. ತಲಕಾವೇರಿ ಕೊಡಗಲ್ಲಿ ತಲಕಾವೇರಿ ಹುಟ್ಟುತ್ತಲ್ಲ, ಅದ್ರದ್ದು ಕಾವೇರಿ ನದಿನ ಇಲ್ಲೇ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ.
ಮತ್ತೆ ಅದೇ ರೀತಿ ರಾಜ ಮಹಾರಾಜ ಹೌದು. ಕಂಟಿನ್ಯೂಟಿ ಶುರುವಾಗ್ತಾ ಇದೆ. ಆಮೇಲೆ ಮಹಾರಾಜರಿಗೆ ಮೈಸೂರು ಸಂಸ್ಥಾನಕ್ಕೆ ಗೌರವ ಸಖತ್ತಾಗಿ ಸಿಕ್ಕಿದೆ ಸರ್. ಆಮೇಲೆ ಗಂಗಾ ನದಿ ಇಲ್ಲಿ ಗಂಗಾ ನದಿ, ಹಾ, ಹಾ, ಹಾ. ಗಂಗಾ ಸ್ನಾನಂ ತುಂಗಾಪಾನಂ ಅಂತಾರಲ್ಲ, ಇನ್ನೊಂದ್ಸರಿ ಹೇಳಿ ಸರ್. ಗಂಗಾ ಸ್ನಾನಂ ತುಂಗಾಪಾನಂ ಅಂದ್ರೆ ತುಂಗೆ ನೀರು ಕುಡಿಯಕ್ಕೆ ತುಂಬಾ ಅಂದ್ರೆ ರುಚಿಯಾಗಿರುತ್ತೆ. ಗಂಗಾ ಗಂಗಾದಿಂದ ಪಾವಿತ್ರತೆ ಇರುತ್ತೆ. ಎಲ್ಲ ಅದರಲ್ಲಿ ಸ್ನಾನ ಮಾಡಿದ್ರೆ ಪಾಪ ಮೇಲೆ ಕಳೀತದೆ. ಹಾ. ಮತ್ತೆ ಇಲ್ಲಿ ಮೈಸೂರು ಮಹಾರಾಜರು, ಇದು ಮೈಸೂರು ಮಹಾರಾಜ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಇನ್ನೂ ಇದೆ. ಕೆಲವು ಮುಗ್ದವೆ. ಹಾ, ಹಾ. ಸ್ಟಾರ್ಟಿಂಗ್ ಇಂದ 1939ರಲ್ಲಿ 1399ರಲ್ಲಿ ಮೈಸೂರು ಸಂಸ್ಥಾನ ಸ್ಟಾರ್ಟ್ ಆಗುತ್ತೆ, ಯದುವಂಶ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಆದಿರಾಯರು ಯದುರಾಯರಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯವರೆಗೂ ಕೂಡ ಎಲ್ಲಾ ಮೂರ್ತಿಗಳು ಇದಾವೆ ಇಲ್ಲಿ. ಇದು ಸಿಂಧು ನದಿ. ಸಿಂಧು ನದಿ. ಮತ್ತೆ ಇಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯವರ ಪ್ರತಿಕೃತಿ, ಮತ್ತೆ ಜಯಚಾಮರಾಜ ಒಡೆಯವರು, ಜಯಚಾಮರಾಜರು ಇನ್ನು ಕೆಲಸ ನಡೀತಾ ಇದೆ. ಹಾ, ಹಾ, ಹಾ. ಮತ್ತೆ ಈಗ ನಾವು ನೋಡ್ತಾ ಇದ್ದೀವಿ, ಇದು ಕರೆಕ್ಟ್ ಆಗಿ ನಮ್ಮ ಅಮ್ಮನವರ ಮೂರ್ತಿ ಇದೆಯಲ್ಲ, ಅದ್ರ ಪಾದ, ಮೂರ್ತಿ ಇರೋ ಪಾದ, ಮೂರ್ತಿ ನಿಂತಿರ್ತಕ್ಕಂಥ ಪಾದ ಜಾಗ ಇದು. ಈ ಪಾದದಲ್ಲಿ ನಾವು ಸಪ್ತ ಋಷಿಗಳು, ನಮ್ಮ ಸನಾತನ ಸಂಸ್ಕೃತಿ ಬಂದ ಸಪ್ತ ಋಷಿಗಳು ಯಾರ್ಯಾರು. ಆಮೇಲೆ ಸರ್ ಪಾದದ ಕೆಳಗಡೆ ಇದ್ದೀವಲ್ಲ ನಾವು, ಅದು ಒಂದು ನಿಜವಾದ ಫೀಲ್ ಮಾಡಿದ್ರೆ ಹೌದು, ಎಂತ ಅದೃಷ್ಟ ನೋಡಿ. ಇಂಥ ಜಾಗದಲ್ಲಿ ಇದ್ದೀವಿ ಅಂದ್ರೆ ಮೇಲೆ ತಾಯಿ ಇದ್ದಾಳೆ, ಕೆಳಗಡೆ ನಾವು ಈ ತರದೊಂದು ಏನೋ ನಮ್ ತಲೆ ಮೇಲೆ ತಾಯಿ ಆಶೀರ್ವಾದ, ನಮ್ ತಲೆ ಮೇಲೆ ತಾಯಿನ ಹೊತ್ಕೊಂಡಿದೀವಿ. ಹೌದು. ಇಲ್ಲಿ ನಮ್ಮ ಸಪ್ತ ಮಾತೃಕೆಯರು ನೋಡಿ, ಮೊದಲನೇದ ಇಲ್ಲಿ ಬರುತ್ತೆ, ಇಲ್ಲಿ ಕಾಣುತ್ತೆ ನೋಡಿ. ಹಾ ಸರ್. ಬ್ರಾಹ್ಮಿ ದೇವಿ, ಬ್ರಾಹ್ಮಿ ಮೂರ್ತ ಅಂತಲ್ಲ, ಆ ಬ್ರಾಹ್ಮಿ ದೇವಿ ಅವರು ಇಲ್ಲಿ ಈ ಕಡೆ ಇದ್ದಾರೆ. ಸಪ್ತ ಮಾತೃಕೆಯರು ಇದ್ದಾರೆ ನೋಡಿ. ಸಪ್ತ ಮಾತೃಕೆಯರು ಬ್ರಾಹ್ಮಿ ದೇವಿ ಇವರು ಸರ್. ಇದು ಈ ಅತ್ರಿ ಮಹರ್ಷಿ, ಸಪ್ತ ಮಹರ್ಷಿಗಳು. ಅತ್ರಿ ಮಹರ್ಷಿ, ವಸಿಷ್ಠ ಋಷಿ, ಕಶ್ಯಪ ಋಷಿ, ಇಂದ್ರಾಣಿ ದೇವಿ, ಕುಮಾರಿ, ವಿಶ್ವಾಮಿತ್ರ, ಭಾರದ್ವಾಜ ಋಷಿ, ಗೌತಮ ಮಹರ್ಷಿ. ಇಲ್ಲಿ ಸಪ್ತ ಮಾತೃಕೆಯಲ್ಲಿ ವರಾಹಿ ಮತ್ತೆ ವೈಷ್ಣವಿ. ಆ ಮುಂದೆ ಚಾಮುಂಡಿ. ಹೋತಿ ಇಲ್ಲೇ ರಿವರ್ಸ್. ಮತ್ತೆ ನಾವು ಇಲ್ಲೇ ಬಂದ್ವಿ ಏನೋ. ಈಗ ನಾವು ಹೊರಗಡೆ ಬರ್ತಾ ಇದೀವಿ. ಹೊರಗಡೆ ಬರ್ತಾ ಇದೆ ಸರ್. ಈಗ ಹೊರಗಡೆ ಬರ್ತಾ ಇದೀವಿ. ಮತ್ತೆ ಗುಹೆ ಫೀಲ್ ಆಗುತ್ತೆ. ನಾವು ಬಲಗಡೆ ನೋಡಿದ್ರೆ ಮಾಮೂಲಿ ಸಪ್ತ ಮಾತೃಕೆಯಲ್ಲಿ ಚಾಮುಂಡಿ ದೇವಿನ ನೋಡ್ಬೋದು. ಇದ ಅದ್ಭುತ ಸರ್. ಒಂದು ಒಳ್ಳೆ ಸಖತ ಮಾಡಿದ್ರಿ ಇದಂತ ಗುಹೆ ಟೈಪ್ ಅಲ್ಲಿ ಚಾಮುಂಡೇಶ್ವರಿಯನ್ನ ಕೂರಿಸಿ ಹಂಗೆ ಎದ್ದು ಬರುವಂಗಿದೆ ಮಹಾತಾಯಿ. ಫಸ್ಟ್ ಸಾರಿ ಬಂದಾಗ ಇಷ್ಟೊಂದು ಇದೆಯಲ್ಲಪ್ಪ ಅನಿಸ್ತಾ ಇತ್ತು. ಇವತ್ತು ಇದನ್ನೆಲ್ಲ ನೋಡ್ತಾ ಇದೆ, ಇಷ್ಟು ಬೇಗ ಮುಗ್ದಾಯ್ತಾ ಅನಿಸ್ತಿದೆ ಸರ್. ಇನ್ನು ತುಂಬಾ ಅಳವಡಿಸ್ತೀರಾ ಸರ್? ಇನ್ನು ಇದೆ ಸರ್, ಇನ್ನು ನಡೀತಾ ಇದೆ, ಇನ್ನು ಸಾಕಷ್ಟು ಇದೆ. ಮಾದನಿಕ ಸಂತರಿವರು ತ್ರಿವೇದ ದಾಸೋಹಿ ಶಿವಕುಮಾರ ಸ್ವಾಮಿಗಳು, ಅನ್ನ ಶಿಕ್ಷಣ ಆಶ್ರಯ ನಡೆದಾಡುವ ದೇವರು ಅಂತಾನೆ ಹೆಸರುವಾಸಿಯಾಗಿದ್ದಂತ ಶಿವಕುಮಾರ ಸ್ವಾಮೀಜಿ ಅವ್ರಿಗೆ ಒಂದು ಅದ್ಭುತವಾದಂತ ಸ್ಥಾನ ಸಿಕ್ಕಿದೆ ಇಲ್ಲಿ. ಮತ್ತೆ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಚುಂಚನಗಿರಿಯನ್ನ ಒಂದು ದೇಶ ವಿದೇಶಕ್ಕೆ ಚಿನ್ನದಗಿರಿಯಾಗಿ ಮಾಡಿದ್ರು. ಚುಂಚನಗಿರಿಯನ್ನ ಚಿನ್ನದಗಿರಿಯಾಗಿ ಮಾಡದಂತ ಸ್ವಾಮೀಜಿ ಇವರು ಬಾಲಗಂಗಾಧರನಾಥ ಸ್ವಾಮೀಜಿ. ನೀವು ಈ ಕಡೆ ನೋಡ್ತೀರಾ ಬೇಡರ ಕಣ್ಣಪ್ಪ. ಇವರೊಬ್ರು ಮಿಸ್ ಆಗ್ಬಿಟ್ಟಿರು ಸರ್ ನಿಜವಾಗ್ಲು. ಬೇಡರ ಕಣ್ಣಪ್ಪ. ಇವತ್ತು ಶಿವರಾತ್ರಿ ಬರುತ್ತೆ. ಶಿವನ ಒಂದು ಅಪ್ರತಿಮ ಭಕ್ತರು ನೋಡಿ, ಹಂಗೆ ಚಿತ್ರಿಸಿದಾರೆ ನೋಡಿ ಸರ್.
ಅವನ ನೋಡಿ, ಅವನ ನಿಷ್ಕಲ್ಮಸವಾದ ಪ್ರೀತಿ, ಭಕ್ತಿ ಕಾಲಿರ್ಬೋದು, ಕಣ್ ಕೊಡೋದಾಗಿರ್ಬೋದು, ಏನ್ ಬೇಕು ತಗೊಳ್ಳಿ ಅಷ್ಟೇ. ಏನ್ ಬೇಕು ತಗೋದು, ಅವನಿಗೆ ಭಕ್ತಿ ಅಷ್ಟೇ, ಅವ್ನ್ ಕೊಡ್ಬೇಕಷ್ಟೇ ಅವನ್ಗೆ. ಹೌದು ಅಷ್ಟೇ. ಅದ್ಭುತ ಸರ್. ಅವನ ಭಕ್ತಿಯಲ್ಲಿ ಪರಶಿವನ್ ನೋಡ್ತಾರೆ. ಮತ್ತೆ ಇಲ್ಲಿಬ್ರು ಮಹಾನ್ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮೀಜಿಯ ಕೆಲವು ಹಿತನುಡಿಗಳಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಹೌದು ನೋಡಿ, ಈಗ ನೋಡಿದ್ವಿ, ಪ್ಲೇ ಆಗ್ತಾ ಇರುತ್ತೆ ಮಧ್ಯಾಹ್ನ ಬಂದಾಗ. ಹೌದು, ಅವ್ರ ಹೇಳಿರುವಂತ ಹಲವಾರು ವಚನಗಳು, ಅವ್ರ ಮಾತುಗಳೆಲ್ಲವೂ ಕೂಡ ಆಗ್ತಾ ಇರ್ತಿತ್ತು. ನಾನು ನೋಡಿದೆ. ಪುಟ್ಟರಾಜ್ ಗವಾಯಿಗಳು, ಪುಟ್ಟರಾಜ್ ಗವಾಯಿಗಳು, ಒಬ್ಬೊಬ್ಬ. ಆಮೇಲೆ ಯಾರನ್ನ ಎಲ್ಲೆಲ್ಲಿ ಸೇರ್ಸ್ಬೇಕು ಅಲ್ಲೆಲ್ಲೇ ಸೇರ್ಸ್ಬಿಟ್ಟಿದ್ದೀರ ಅವ್ರು, ಸಮಾನವಾಗಿ, ಅವ್ರ ಗೌರವವಾಗಿ. ಹೌದು. ಇವರೆಲ್ಲ ನೋಡಿದ್ರೆ ನಮ್ಮ ನೋಡಿದಂತ ಮಕ್ಳಿಗೆ ಆದರ್ಶವಾಗಿರ್ಬೇಕು ಅವರು. ನಾವು ಅಟ್ಲೀಸ್ಟ್ ಇವ್ರ 100% ಇಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು 50% ಆದ್ರೆ ಇವರಷ್ಟು ನಾವು ಕಲ್ತ್ಕೋಬೇಕು, ಇವ್ರಂಗ ಆಗ್ಬೇಕು ಸರ್. ಅಂದ್ರೆ ಇದ್ರದ್ದು ಇನ್ನೂ ಕೆಲಸ ಇದೆ. ನನಗನ್ಸುತ್ತೆ ನೀವ್ ಇಷ್ಟೆಲ್ಲ ಮಾಡಿದ್ರಲ್ಲ, ಈಗ ನೀವ್ ಒಬ್ರು ಗೊತ್ತಿದೆ, ಇದ್ರ ತಿಳಿಸ್ಕೊಡಕ್ ಯಾರು ಒಬ್ರು ಗೈಡ್ ತರ ಇರ್ಬೇಕು ಅನ್ಸುತ್ತೆ ಸರ್. ಖಂಡಿತ, ಯಾಕಂದ್ರೆ ಇಂತ ಅದ್ಭುತ ಮಾಡಿದಿರಲ್ಲ, ಒಬ್ರು ಗೈಡ್ ಮುಂದಿನ ದಿನಗಳೇನಾದ್ರು ವ್ಯವಸ್ಥೆ ಮಾಡ್ಬೇಕು ಸರ್, ಅದು ವ್ಯವಸ್ಥೆ ಮಾಡ್ಬೇಕು. ಬಜರಂಗಿ ಎಲ್ರಿಗೂ ಎಲ್ಲ ಮ್ಯೂಸಿಯಂ ನೋಡಾದ್ಮೇಲೆ ತಾಯಿ ಹನುಮಂತನ ಆಶೀರ್ವಾದ ಇರ್ಲಿ ಅಂದ್ಬಿಟ್ಟು, ಹನುಮಂತನ ಬಲ ಸಿಗ್ಲಿ, ಇವೆಲ್ಲ ಕಲ್ತ್ಕೊ ತಿಳ್ಕೊಳಕ್ಕೆ ಅಂತ ಹೇಳಿ ಕೊನೆಯದಾಗಿ ಈಗ ಎಕ್ಸಿಟ್ ಬರ್ತಾ ಇದೀವಿ. ಈಗ ಹೊರಗಡೆ ಬರ್ತಾ ಇದೀವಿ. ಮತ್ತೆ ಗುಹೆ ಫೀಲು ಬರೋಷ್ಟೊಳಗೆ ಕತ್ಲೆ ಆಯ್ತು ನೋಡಿ. ನಾವ್ ಬೆಳಕಿದ್ದಂಗ ಒಳಗಡೆ ಹೋದ, ನಾವ್ ಬೆಳಕಿದ್ದಾಗ ಒಳಗಡೆ ಹೋದ್ವಿ, ಆಲ್ರೆಡಿ ಕತ್ಲೆನೆ ಆಗ್ಬಿಟ್ಟೈತೆ ನೋಡಿ. ಚಾಮುಂಡೇಶ್ವರಿ ನಾವ್ ಅಲ್ಲಿ ಹೋಗಿದ್ದು, ಅಲ್ಲಿ ಆ ಕಡೆ ಅಂತಂದ್ರೆ ವೀಕ್ಷಕರೇ ಸರ್, ಈಗ ಇಲ್ಲಿರುವಂತದ್ದು ಚಾಮುಂಡೇಶ್ವರಿ ವಿಗ್ರಹ, ತಾಯಿ ಇದಿದೆ, ಇಲ್ಲಿದೆ. ನಾವು ಇಷ್ಟೊತ್ತು ಗಂಟೆ ಎಲ್ಲಿದ್ವಿ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ ನೋಡಿ. ಈಗ ಮೇಲ್ಗಡೆ ನೋಡಿ ಬೋಲ್ ಬೆಳಗೊಂಡ್ ಬೆಟ್ಟ ಗುಡ್ಡ ತರ ಕಾಣ್ತಾ ಇದೆ, ಬೆಟ್ಟ ಗುಡ್ಡ ಇದೆ, ಅದ್ಭುತವಾಗಿದೆ. ಇದೇನಿದೆ, ಈ ತಾಯಿ ಪಾದದ ಕೆಳಗಡೆ ಇರುವಂತದ್ದು ಇಷ್ಟು ದೊಡ್ಡದಾದ ಜಾಗ. ಹೌದು, ಇಲ್ಲಿ ನೋಡಿ, ಈ ಕಡೆ ಸೈಡು ನಾವ್ ಎಂಟ್ರಿ ಹೋಗ್ತೀವಿ, ಪ್ರವೇಶ. ತಾಯಿಯ ಎಡಭಾಗದಲ್ಲಿ ಎಂಟ್ರಿ, ಹೌದು, ಬಲಭಾಗದಲ್ಲಿ ಎಕ್ಸಿಟ್. ನಾವ್ ಈ ಕಡೆ ಇಲ್ಲಿ ಬಂದ್ವಿ. ಹೌದು, ಆದ್ರೆ ಇಲ್ಲಿರೋದು ಇಷ್ಟೇ ಜಾಗ ಸರ್. ಹೌದು, ಅದ್ ಎಷ್ಟು ಯಾವ ತರ 35 ನಿಮಿಷ 35 ನಿಮಿಷ ನಾವು ನೋಡ್ಕೊ ಬಂದ್ವಿ ಹೊರಗಡೆ. 1 ಅವರೇ ಆಗುತ್ತೆ ಸರ್. ಅಟ್ಲೀಸ್ಟ್ ನಾವೆಲ್ಲ ಕೂಲಂಕುಷವಾಗಿ ನಾವೆಲ್ಲ ಯೋಚನೆ ಮಾಡಿ ತಾಳೆ ಹಾಕಿ ಬರ್ತೀವಿ ಅಂತಂದ್ರೆ ನೀವ್ ಹೇಳ್ದಂಗ 1 ಅವರ್ ಆಗುತ್ತೆ ಸರ್. ಸುಮ್ನೆ ನೋಡ್ಕೊಂಡ್ಬಿಡ್ತೀವಿ ಅಂದ್ರೆ 30 ನಿಮಿಷ ಬೇಕು. ಆದ್ರೂ ಸರ್, ಇಂತ ಒಂದು ಜಾಗದಲ್ಲಿ ಈ ತರದ ಕೆಳಗಡೆ ಅದ್ಭುತವನ್ನ ಒಂದು ಇಮೇಜ್ ಮಾಡ್ಕೊಳಕ್ ಅಸಾಧ್ಯ. ಈಗ ಯಾರಾದ್ರೂ ಹೊಸದಾಗಿ ಕ್ಷೇತ್ರಕ್ಕೆ ಬಂದ್ರೆ ಅವ್ರಿಗೆ ಊಹೆನೇ ಇರಲ್ಲ, ಏನೋ ಇದೆಯಪ್ಪ ದರ್ಶನ ಮಾಡ್ಕೊಂಡ್ರೆ ಮನೆಗೆ ಹೋದೆ ಅಂತಾರೆ. ಇಲ್ಲಿ ಪೂಜೆ ಮಾಡ್ತಾರೆ, ಎಲ್ರು ಕೂಡ ದರ್ಶನ ಮಾಡ್ತಾರೆ, ಒಂಥರ ಫೋಟೋ ಗಿಟ ತಗೋತಾರೆ, ಊಟ ಗಿಟ ಮಾಡ್ತಾರೆ, ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ, ಆಮೇಲೆ ನೆಕ್ಸ್ಟ್ ಹೊರಟೋಗ್ಬಿಡ್ತಾರೆ. ಆದ್ರೆ ಈ ಕೆಳಗಡೆ ಈ ತರದ ಒಂದು ಅದ್ಭುತ ಇದೆ ಅನ್ನೋದೇ ಗೊತ್ತಿರಲಿಲ್ಲ ನಿಜವಾಗ್ಲೂ ಕೂಡ. ನಿಜವಾಗ್ಲೂ ಸರ್, ಒಂದು ಈಗಿನ ಯುವ ಜನತೆಗೆ ಇದು ಬೇಕಿತ್ತು ಸರ್. ಮಕ್ಕಳಿಗೆ ಎಕ್ಸ್ಪೆಷಲಿ, ಯಾಕಂದ್ರೆ ಮಕ್ಕಳು ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಖಂಡಿತ ತಿಳ್ಕೊಂಡ್ರೆ ಅವರು ನೆಕ್ಸ್ಟ್ ಅವ್ರು ಇನ್ನೂ 1-2 ಜನರೇಷನ್ ಪಾಸ್ ಮಾಡ್ತಾರೆ ಇದನ್ನ. ಆಮೇಲೆ ಇದಕ್ಕೆ ಎಷ್ಟು ಚಾರ್ಜಸ್ ಇದೆ ಸರ್ ಒಂದು ಟಿಕೆಟ್ ಬಂದು? ಈಗ ಒಬ್ಬರಿಗೆ ಮಕ್ಕಳಿಗೆ ಫ್ರೀ ಮಾಡಿ ಸಂಪೂರ್ಣ ಉಚಿತ, ಯಾಕಂದ್ರೆ ಅವ್ರು ತುಂಬಾ ಗೊತ್ತಾಗಬೇಕು. ಆದ್ರೆ ಮಕ್ಕಳಿಗೆ ನೀವು ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಸಂಪೂರ್ಣ ಉಚಿತ. ಇದು ಸ್ವಾಮೀಜಿ ಅವರ ಒಂದು ನಿಜವಾದ ಆಶಯ. ಅಂದ್ರೆ ಅವರು ಆಸೆ ಮಕ್ಕಳು ತಿಳ್ಬೇಕು, ಅವ್ರಿಗೆ ಮಕ್ಕಳು ಗೊತ್ತಾಗ್ಬೇಕು, ಮಕ್ಕಳು ತಿಳ್ಕೋಬೇಕು. ಮಕ್ಕಳು ತಿಳ್ಕೊಂಡ್ರೆ ನೆಕ್ಸ್ಟ್ ಅವರು ಮುಂದಿನ ಜನರೇಷನ್ ಪಾಸ್ ಮಾಡ್ತಾರೆ, ತಲುಪಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ. 15 ವರ್ಷದೊಳಗೆ ಅಂದ್ರೆ SLC ವರ್ಗೂ ಸಂಪೂರ್ಣ ಉಚಿತ. ಅದಾದ್ಮೇಲೆ ಮಕ್ಕಳು ದೊಡ್ಡವರಿಗೆ 50 ರೂಪಾಯಿ ಎಂಟ್ರೆನ್ಸ್ ಫೀಸ್ ಮಾಡಿದ್ದೀವಿ ಮಕ್ಕಳಿಗೆ. ಆಮೇಲೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಇದೆ. ಮಕ್ಕಳು ಎಲ್ಲ ಯಾವುದೇ ಮಕ್ಕಳಾಗ್ಲಿ, ಸ್ಕೂಲ್ ಮಕ್ಕಳಾಗ್ಲಿ, ಯಾವುದೇ ಮಕ್ಕಳಾಗ್ಲಿ 15 ವರ್ಷ ಒಳಗೆ ಯಾರಿದ್ರೆ ಎಲ್ಲರಿಗೂ ಫ್ರೀ. 15 ವರ್ಷ ಒಳಗಡೆ ಇರೋ ಎಲ್ಲ ಫ್ರೀ, ದೊಡ್ಡವರಿಗೆ 50 ರೂಪಾಯಿ. ಯಾಕಂದ್ರೆ ಅವ್ರಿಗೆ ಮಕ್ಕಳಿಗೆ ಇಂಪಾರ್ಟೆಂಟ್ ಬೇಕಾಗಿರೋ ಮಾಹಿತಿ ಇದು. ಸ್ಕೂಲ್ ಮಕ್ಕಳಾಗಿರ್ಲಿ, ಯಾರಾದ್ರೂ ಆಗಿರ್ಲಿ. ಈಗ ಆಲ್ಮೋಸ್ಟ್ 15 ವರ್ಷ ಎಲ್ಲ ಸ್ಕೂಲ್ ಮಕ್ಕಳೇನೆ ಸರ್. 50 ರೂಪಾಯಿ ನೀವು ಚಾರ್ಜಸ್ ಮಾಡ್ತಿರೋದು ಏನೇನು ಅಲ್ಲ ಸರ್, ನಿಜವಾಗ್ಲೂ ಕೂಡ. ಅಂದ್ರೆ ಈ ಮೇಂಟೆನೆನ್ಸ್ ಆಗಲ್ಲ, ಕರೆಂಟ್ ಬಿಲ್ ಕೂಡ ಆಗೋದಿಲ್ಲ. ನಮ್ಮ ಮ್ಯೂಸಿಯಂ ಅಲ್ಲಿ ಕನಿಷ್ಠ ಅಂದ್ರೆ ಒಂದು 10 ರಿಂದ 15 ಮಂದಿಗೆ ವರ್ಕ್ ಮಾಡ್ತಾರೆ ಒಳಗಡೆ. ಕ್ಲೀನ್ ಮಾಡೋರು, ನೋಡ್ಕೊಳ್ಳೋರು, ಸೆಕ್ಯೂರಿಟಿಗಳು ಎಲ್ಲ ಸೇರಿಸಿ. ಪ್ಲಸ್ CC ಕ್ಯಾಮ್ರಾ ಇದಾವೆ, ಅವ್ರು ಆಪರೇಟರ್ ಇದಾರೆ, ಎಲೆಕ್ಟ್ರಿಷಿಯನ್ ಇದಾರೆ. ಈ ಎಲ್ಲಾ ಸೇರಿ ಎಲೆಕ್ಟ್ರಿಕ್ ಬಿಲ್ ಬರುತ್ತೆ, ಮೇಂಟೆನೆನ್ಸ್, ಕ್ಲೀನಿಂಗು ಎಲ್ಲ ಸೇರ್ಕಂದ್ರೆ ಅದ್ರೆ ಸುಮಾರು ಕಾಸ್ಟ್ ಬರುತ್ತೆ. ನೀವ್ ಹೇಳ್ದಂಗ 50 ರೂಪಾಯಿ ಏನೇನು ಅಲ್ಲ, ಬಟ್ ಎಲ್ರಿಗೂ ಇಂಪಾರ್ಟೆಂಟ್. ಎಲ್ರು ಹೋಗಿ ನೋಡ್ಲಿ, ತಿಳ್ಕೊಳ್ಳಿ. ಈಗ ಫ್ರೀ ಆಗ್ಬಿಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ, ಮಿನಿಮಮ್ ಚಾರ್ಜಸ್ ಇದೆ. ಹೌದು. ಆಮೇಲೆ ಇಲ್ಲಿ ಬಂದವ್ರು ಕೈಗೆಟ್ಕೋತಾರ ಸರ್. ಇಲ್ಲಿ ಸರ್, ಈಗ ದೇವಸ್ಥಾನಕ್ಕೆ ಬರ್ತಾರೆ, ಪೂಜೆ ಮಾಡಿಸ್ಕೋತಾರೆ, ಪ್ರಸಾದ ತಗೋತಾರೆ. ಈ ಅಲ್ಲಿ ಇದನ್ನ ನೋಡಕ್ ಹೋದವ್ರಿಗೂ ಪ್ರಸಾದ ಫ್ರೀ ಇರುತ್ತೆ. ಹೌದು, ಪ್ರತಿದಿನ. ಅದು ಯಾರು ಬರ್ಲಿ ಸರ್. ಈಗ 24 ಗಂಟೆ ಕ್ಷೇತ್ರದ ದಾಸೋಹ. ಬೆಳಗ್ಗೆ 7 ಗಂಟೆಗೆ ಟಿಫನ್ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆನೆ?
ಹಾ ಹಾ ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆ ಯಾವಾಗಾರ ಬರ್ಲಿ ಊಟ ಇಲ್ಲ ಅನ್ನಂಗಿಲ್ಲ, ಹಾ 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 ಊಟ ಸಿಗುತ್ತೆ. ಓಕೆ. ಆಮೇಲೆ ಸರ್ ಈಗ ಎಷ್ಟೋ ಜನ ಈಗ ಈ ವಿಡಿಯೋ ನೋಡಿ ತುಂಬಾ ಜನ ಗೊತ್ತಾದಂತವ್ರು ಹೌದು. ಸ್ಕೂಲ್ ಮಕ್ಕಳುಗಳು ಕರ್ನಾಟಕದಾದ್ಯಂತ ಇದ್ದಾರೆ, ಹೌದು, ಹೌದು. ಅವ್ರು ಇಲ್ಲಿ ಬರ್ಬೋದು, ಅವ್ರು ಬಂದವರು ವಾಪಸ್ ಉಳ್ಕೊಳಕ್ ಇಲ್ಲಿ ಏನೋ ವ್ಯವಸ್ಥೆ ಇದೆ ಸರ್? ಹೌದು, ಸದ್ಯಕ್ಕೆ ಒಂದು ದೊಡ್ಡ 2 ಆರ್ಡರ್, ಒಂದು 150 ಒಂದು ಡೇ ನಲ್ಲಿ ಹಾ. ಒಂದು 300 ಇಂದ 400 ಜನ ಅಕಾಮಿಡೇಟ್ ಆಗ್ಬೋದು. ಅದಕ್ಕೂ ವ್ಯವಸ್ಥೆ ಇದೆ? 2 ಹಾಲ್ಗಳಿದೆ, ಫ್ರೀ ಅದು. ಫ್ರೀ? ಅದು ಫ್ರೀನಾ ಸರ್? ಫ್ರೀ ಅಂದ್ರೆ ಅವ್ರಿಗೆ ಏನಾದ್ರು ಚಾಪೆ ರಗ್ಗು ಏನು ಇಲ್ಲ ಅಂತ ಅಂದ್ರೆ ಹಾ. ಅದಕ್ಕೆ ಅಂತೇಳಿ 50 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ. ಅದು ಯಾಕೆಂದ್ರೆ ಕ್ಲೀನಿಂಗ್ ಮಾಡಕ್ಕದ. ಬರೀ 50 ರೂಪಾಯಿ? ಹೌದು. ಸೋಪು ಚಗರೆಗೂ ಬರೋದಿಲ್ಲ ಅಂದ್ರೆ ಅದು ಕೂಡ ಫ್ರೀ. ಅಂದ್ರೆ ಮಕ್ಕಳಿಗೆ ಒಂದ್ ರೀತಿ ಮಾಡ್ಬೇಕು ಅನ್ನೋದು ಇದೆಲ್ಲವೂ ಕೂಡ ಉದ್ದೇಶದಿಂದ ಮಾಡ್ತಾ ಇದ್ರಿ. ಮಕ್ಕಳಿಗೆ ಆಗ್ಬೇಕು, ಹೊರಗಡೆ ಯಾವಾಗಾರ ಬರ್ಲಿ ಊಟ ಫ್ರೀ, ಹಾ ಹಾ ಹಾ. ಏನೇನ್ಗೂ ಇಲ್ಲ. ಊಟ ತಿಂಡಿ ಎಲ್ಲ ಫ್ರೀ, 3 ಟೈಮ್ ಊಟ ಫ್ರೀ, 24 ಗಂಟೆ ಊಟ ಯಾವಾಗಾರ ಬರ್ಲಿ ಅವರು, 24/7. ಹೌದು. ಬೆಳಿಗ್ಗೆ ಬಂದ್ರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಟಿಫನ್, ಹಾ. ಮತ್ ಬೆಳಿಗ್ಗೆ ಒಂದು 10 ಗಂಟೆವರೆಗೂ ಟಿಫನ್ ಹೊಡ್ತಾ ಇರುತ್ತೆ. ಆಮೇಲೆ ನಾವು ನೋಡಿದ್ವಿ ಸರ್ ಅಡಿಗೆ ಮನೆಯಲ್ಲಿ ಎಷ್ಟು ರಾಶಿ ಎಷ್ಟು ಅಕ್ಕಿ, ಗಾಡಿ ತರಕಾರಿ. ಸೊಪ್ಪಿತ್ತ ಗೊತ್ತಿಲ್ಲ, ಹೌದು. ಆ ಸೊಪ್ಪು ಪಾಲಕ್ ಸೊಪ್ಪು, ಆ ಸೊಪ್ಪಲ್ಲೇ ಸೊಪ್ಪು ಸಾಂಬಾರ್ ಮಾಡ್ತಾರೆ. ಯಾರ ಕಳಿಸ್ತಾರೆ ಇವತ್ತು ಹೌದಾ ಶೇರ್ ಸರ್? ಮಾರ್ಕೆಟ್ ಇಂದ ಎಷ್ಟು ದೊಡ್ಡದಾಗಿ ಕಳಿಸಿದ್ದಾರೆ ಸರ್. ಧಾನ್ಯಗಳು ಕಳಿಸ್ತಾರೆ, ಸುಮಾರು ಕಳಿಸ್ತಾ ಇರ್ತಾರೆ. ಹಾ. ಸಾಕಾಗ್ತದೆ, ನಾವು ಪರ್ಚೇಸ್ ಮಾಡ್ತೀವಿ RMC ನಲ್ಲಿ. ಹಾ ಹಾ ಹಾ. ಬಟ್ ದಾಸವಾನ್ ಇಲ್ಲಂಗಿಲ್ಲ. ಟನ್ ಗಟ್ಲೆ ಸೊಪ್ಪು ಹೌದು. ಸಾಂಬಾರು ಮಾಡ್ತಾರೆ ಅಂದ್ರೆ ಹೌದು. ಎಂತ ಅದ್ಭುತ ಸರ್. ಸೊಪ್ಪಿನ ಸಾಂಬಾರು, ಸೊಪ್ಪಿನ ಪಲ್ಯ, ಹಾ ಹಾ ಹಾ. ಬೆಳಿಗ್ಗೆ ಮಧ್ಯಾಹ್ನ ಊಟದಲ್ಲಿ ಹಾ ಹಾ. ಸಾಂಬಾರು, ಮಜ್ಜಿಗೆ, ರಸಮ್ಮು, ಹಾ ಹಾ. ತುಪ್ಪ ಅನ್ನಕ್ಕೆ, ಹ್ಮ್. ಹಿಂಗೆ ವಿವಿಧವಾಗಿರುತ್ತೆ. ಮನೆ ಒಂದು ಪಲ್ಯ, ಬೂಂದಿ, ಪಾಯಸ. ಹ್ಮ್. ಆಮೇಲೆ ಇಲ್ಲಿ ಯಾವ್ದೋ ದರ್ಶನಕ್ಕೆ ಅದಕ್ಕೆ ಇದಕ್ಕೆ ಚಾರ್ಜಸ್ ಗಿರ್ಜಸ್ ಅಂದ್ರೆ ಯಾವ್ದು ಏನು ಇಲ್ಲ, VIP ಎಂಟ್ರಿ ಯಾವ್ದಿಲ್ಲ. ಸ್ಪೆಷಲ್ ಎಲ್ಲ ದರ್ಶನ normal. ದುಡ್ಡು ಕೊಟ್ಟು ಈಗ ವಿಶೇಷ ದರ್ಶನ 100 ರೂಪಾಯಿ, ವಿಶೇಷ ದರ್ಶನ 500 ರೂಪಾಯಿ, ಆ ತರದ್ ಯಾವ್ದು ಇಲ್ಲ. ಕಾನ್ಸೆಪ್ಟ್ ಏನಿಲ್ಲ. ಇಲ್ಲ, ಆ ತರ ಏನಿಲ್ಲ. ಇದು ಕೂಡ ವಿಶೇಷವಾಗಿ ಸ್ವಾಮೀಜಿಯವರ ಒಂದು ಹೌದು, ಇದು. ಹೌದು, ಹೌದು. ಅಂದ್ರೆ ಸ್ವಾಮಿಗಳ ಉದ್ದೇಶ ಅಂತಂದ್ರೆ ಯಾರಾದ್ರೂ ಆಗಿರ್ಲಿ ಅವರು ದುಡ್ಡು ಕೊಟ್ಟು ದೇವ್ರ ದರ್ಶನ ಮಾಡೋರು. ದೇವ್ರು ಎಲ್ರಿಗೂ ಒಂದೇ, ಹೌದು ದುಡ್ಡಿರೋರ್ಗೆ ದುಡ್ಡಿಲ್ದವ್ರಿಗೆ ಎಲ್ರಿಗೂ ಒಂದೇನೆ. ಹೌದು ದುಡ್ಡು ಕೊಟ್ಟು ಯಾರು ದೇವ್ರ ದರ್ಶನ ಮಾಡಬಾರ್ದು. ಹ್ಮ್ ಹ್ಮ್. ಅಂದ್ರೆ ಈಗ ಉದಾಹರಣೆಗೆ ಯಾರಾದ್ರೂ ವಿಶೇಷ ಚೇತನರು, ಹ್ಮ್. ಪ್ರೆಗ್ನೆನ್ಸಿ ವುಮೆನ್ಸ್, ಹ್ಮ್. ವಯಸ್ಸಾದವರು, ನಡೆಯಕ್ ಆಗದೆ ಕ್ಯೂ ಅಲ್ಲಿ. ಈಗ ಭಾನುವಾರಗಳು ಬೇರೆ ದಿನಗಳು ತುಂಬಾ ರಶ್ ಇರುತ್ತೆ. ಹಾ, ಹಾ. 1 ಗಂಟೆ 1.5 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಬರ್ಬೇಕು. ಪಾಪ ವಯಸ್ಸಾದವ್ರಿಗೆ, ಪ್ರೆಗ್ನೆನ್ಸಿ ವುಮೆನ್ಸ್ಗೆ, ವಿಶೇಷ ಚೇತನರಿಗೆ ಬರಲ್ಲ, ಕ್ಯೂ ಅಲ್ಲಿ ಬರಕ್ಕಾಗಲ್ಲ. ಹೌದು. ಅವ್ರಿಗೆ ಅಂತೇಳಿ ಒಂದು ಸ್ಪೆಷಲ್ ಆಗಿ ವಿಶೇಷವಾದ ದರ್ಶನ ಅಂದ್ರೆ ಶೀಘ್ರ ದರ್ಶನದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಓ, ಅದಕ್ಕೂ ಬೇರೆ ತರ ಇದೆ. ಅದ್ ದುಡ್ಡು ಏನಿಲ್ಲ, ಯಾವ್ದಕ್ಕೂ ದುಡ್ಡಿಲ್ಲ. ಯಾವ್ದು ಬಟ್ ಅವ್ರಿಗೆ ಆದ್ಯತೆ ಜಾಸ್ತಿ. ಬೇಗ. ಹಾ, ಹಾ, ಅವ್ರು ಹಾ. ಬೇಗ ಹೋಗ್ಬೇಕು. ಹಾ. ವಯಸ್ಸಾದವ್ರು ಇರ್ತಾರೆ, ಈಗ ಶುಗರ್ ಪೇಷಂಟ್ಗಳು, BP ಪೇಷಂಟ್ಗಳು ಇರ್ತಾರೆ, ಅವ್ರಿಗೆ ನಡೆಯಕ್ ಆಗಲ್ಲ. ಹೆಲ್ತ್ ಇಶ್ಯೂಸ್ ಇರೋರು, ಬಾಣ್ತಿರು, ಹೌದು. ಬಸ್ರಿರು, ಬಂದ್ ಕೇಳಿದ್ರಲ್ಲೇ ಹಾ, ಹಾ. ನಾವು ಡೈರೆಕ್ಟ್ ಕಳ್ಸಿಕೊಡ್ತೀವಿ. ಅದು ಕೂಡ ವ್ಯವಸ್ಥೆ ಇದೆ. ಹೌದು. ಓಕೆ. ಇಲ್ಲಿ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಇಲ್ಲಿ? ಇದಾರೆ ಒಂದು 60-70 ಜನ ಇದಾರೆ. 60-70 ಜನ. 60-70 ಜನ ಅಂತಂದ್ರೆ ಸುಮಾರು ಜನ ವಾಲಂಟಿಯರ್ಸ್ ಇದಾರೆ. ವಾಲಂಟಿಯರ್ ಬಂದು ಕೆಲಸ ಮಾಡ್ತಾರೆ. ವಾಲಂಟಿಯರ್ ಬಂದು ಸೇವೆ ಮಾಡ್ತಾರೆ. ಖಂಡಿತ ಸರ್. ಈಗ ಈ ಒಂದು ಮ್ಯೂಸಿಯಂ ಶುರುವಾಗಿ ಎಷ್ಟು ದಿವಸ ಆಯ್ತು ಸರ್ ಇದು? ಈಗ ಹೆಚ್ಚು ಕಮ್ಮಿ ಒಂದು 8 ತಿಂಗಳು 9 ತಿಂಗಳು ಆಯ್ತದೆ. ಇಲ್ಲಿವರೆಗೂ ಎಷ್ಟು ಜನ ಬಂದು ವೀಕ್ಷಣೆ ಮಾಡಿರ್ಬೋದು ಸರ್ ಒಂದು ಅಂಜಾದು? ಹೇಳಕ್ಕಾಗಲ್ಲ ಸರ್. ಒಂದ್ ದಿನಕ್ಕೆ 400 ಜನ, 500 ಜನ, ಹಿಂಗೆ ಒಂದೊಂದ್ಸರಿ. ಈಗ ಭಾನುವಾರ ಬತ್ತು ಒಂದು 800 ಜನ. ಬೇಸಿಗೆ ಕಾಲದಲ್ಲಿ ಇನ್ನೂ ಜಾಸ್ತಿ ಬರ್ತಾರಂತ ಬರ್ಬೋದು, ಹೇಳಕ್ಕಾಗಲ್ಲ. ಓಕೆ ಸರ್, ನಿಜವಾಗ್ಲೂ ಕೂಡ ಒಂದು ಅದ್ಭುತವನ್ನೇ ಚಾಮುಂಡೇಶ್ವರಿ ಸನ್ನಿಧಿಯ ಪಾದದ ಕೆಳಗಡೆ ನಾವು ನೋಡಿದ್ವಿ. ಧನ್ಯವಾದ ಸರ್, ನಿಜವಾಗ್ಲು ತುಂಬಾ ಥ್ಯಾಂಕ್ಸ್ ಸರ್.